ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯ ಮಧ್ವರು ರಚಿಸಿದ ಶ್ರೀಸ್ತುತಿಯ ಮೊದಲ 4 ಪದ್ಯಗಳನ್ನು ನಾವು ನಿನ್ನೆ ಮತ್ತು ಮೊನ್ನೆ ನೋಡಿದ್ದೇವೆ. ಜಗತ್ತಿನ ಎಲ್ಲ ವ್ಯಾಪಾರಗಳನ್ನು ಮಾಡತಕ್ಕಂಥ ಶಕ್ತಿ, ಜಗತ್ತಿನಲ್ಲಿ ಇರತಕ್ಕಂಥ ಸಮಸ್ತ ದೇವತೆಗಳನ್ನು, ಬ್ರಹ್ಮಾದಿ ದೇವತೆಗಳನ್ನು ನಿಯಂತ್ರಿಸುವ ಶಕ್ತಿ, ಅವಳನ್ನು ಶರಣಾಗಿರತಕ್ಕಂಥ ಜ್ಞಾನಿಗಳನ್ನು ಶರಣಾದರೂ ನಾವು ಸಮಸ್ತ ಅಭೀಷ್ಟಗಳನ್ನು ಪಡೆಯಬಲ್ಲೆವು, ಅವಳನ್ನು ಉಪಾಸನೆ ಮಾಡತಕ್ಕಂಥ ಋಷಿಗಳು ದುಃಖವನ್ನು ದಾಟಿದವರು, ಅವರನ್ನು ಆಶ್ರಯಿಸಿದರೆ ನಮ್ಮ ದುಃಖವು ದೂರವಾಗುತ್ತೆ ಅಂತ 4 ಪದ್ಯಗಳಲ್ಲಿ ಆಚಾರ್ಯರು ಹೇಳಿದ್ದರು. ಅದರಲ್ಲಿ 3 ವಿಶೇಷಣಗಳು ಬಂದಿದ್ದಾವೆ. ಮೊದಲು ಅವಳನ್ನು ಊರ್ಜಿತ ಅಂತ ಕರೆದರು. 2ನೇ ಪದ್ಯದಲ್ಲಿ ಅವಳನ್ನು ಅಚಿಂತ್ಯ ಅಂತ ಕರೆದರು. ಮತ್ತು 3ನೇ ಪದ್ಯದಲ್ಲಿ ಅವಳನ್ನು ಈಡ್ಯ ಅಂತ ಕರೆದಿದ್ದಾರೆ. ಅವಳು ಊರ್ಜಿತ, ಎಲ್ಲಕ್ಕಿಂತ ಎತ್ತರದಲ್ಲಿರುವವಳು, ಉನ್ನತಿಕೆಯನ್ನು ಪಡೆದವಳು. ಎಷ್ಟು ಎತ್ತರದಲ್ಲಿರುವವಳು ಅಂದರೆ ಅಚಿಂತ್ಯ. ಅವಳು ಎಷ್ಟು ಎತ್ತರದಲ್ಲಿದ್ದಾಳೆ ಅನ್ನುವುದನ್ನು ನಾವು ಚಿಂತಿಸಲಾರೆವು, ಯೋಚಿಸಲೂ ಆರೆವು. ಆದರೂ ಈಡ್ಯ, ಭಗವಂತನ ಅಂತರಂಗ ಭಕ್ತಿಯಾಗಿ ಅವಳನ್ನು ಸದಾ ನಾವು ಸ್ತುತಿಸಬೇಕು ಅಂತ ಈ 3 ವಿಶೇಷಣಗಳಿಂದ ತಿಳಿಸಿ ಮುಂದಿನ 4 ಪದ್ಯಗಳಲ್ಲಿ ಒಂದು ವಿಶಿಷ್ಟವಾದ ವಿವರಣೆಯನ್ನು ಕೊಡ್ತಾರೆ. ಒಟ್ಟು ಜೀವ ಸಮುದಾಯವನ್ನು ನಿಯಂತ್ರಿಸತಕ್ಕಂಥ ಮುಖ್ಯ ತತ್ವಗಳು 4, ಅಂದರೆ ಪ್ರಧಾನ ತತ್ವಗಳು. ಬ್ರಹ್ಮ, ಚತುರ್ಮುಖ ಬ್ರಹ್ಮ ಮತ್ತು ಗರುಡ ಶೇಷ ರುದ್ರರು. ಇವರು 4 ಮಂದಿಗೆ ಪ್ರಧಾನ ಪುರುಷರು ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ಒಬ್ಬ ಮನುಷ್ಯ, ಒಬ್ಬ ಸಾಧಕನಾದ ಜೀವ ತನ್ನ ಸಾಧನೆಗೆ ಬೇಕಾಗಿರತಕ್ಕಂಥ ಎಲ್ಲ ಪರಿಕರಗಳನ್ನು ಒದಗಿಸುವಂಥ ಜೀವಜಾತದಲ್ಲೇ ಶ್ರೇಷ್ಠವಾದ 4 ಮಂದಿ ಇವರು. ವಾಯುದೇವರು ಬ್ರಹ್ಮದೇವರ ಸಮಾನ ಸ್ಕಂಧ, ಆದ್ದರಿಂದ ಅವರನ್ನು ಪ್ರತ್ಯೇಕವಾಗಿ ಅಲ್ಲಿ ಹೇಳಿಲ್ಲ. ಬ್ರಹ್ಮದೇವರು ಅಂದರೆ ಬ್ರಹ್ಮವಾಯುಗಳು ಮತ್ತು ಗರುಡ ಶೇಷರುದ್ರರು. ಈ 4 ಮಂದಿ ಇವರು ಚತ್ವಾರ ಪುರುಷಾಹ ಅಂತ. ಮನುಷ್ಯ ಜೀವ ಸಾಧನೆ ಮಾಡುವಾಗ ಅವನ ಸಾಧನೆಗೆ ಬೇಕಾಗಿರತಕ್ಕಂಥ ಪರಿಕರಗಳನ್ನು ಒದಗಿಸ್ತಕ್ಕ ಪ್ರಧಾನ ವ್ಯಕ್ತಿಗಳು 4 ಅಂತ. ಅದರಲ್ಲಿ 4ರಿಗೆ 4 ಹೆಸರುಗಳಿವೆ. ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷ ಮತ್ತು ಸಂವತ್ಸರ ಪುರುಷ ಅಥವಾ ಮಹಾಪುರುಷ ಅಂತ. ಆ ಮಹಾಪುರುಷ ಅಂದರೆ ಚತುರ್ಮುಖ, ವೇದ ಪುರುಷ ಅಂದರೆ ಗರುಡ, ಛಂದಃ ಪುರುಷ ಅಂದರೆ ಶೇಷ, ಶರೀರ ಪುರುಷ ಅಂದರೆ ಶಿವ. ಹೀಗೆ ಗರುಡ, ಶೇಷ, ರುದ್ರ ಮತ್ತು ಚತುರ್ಮುಖ ಬ್ರಹ್ಮ, ಈ 4 ಮಂದಿಗೆ 4 ವಿಶಿಷ್ಟವಾದ ಪುರುಷರು ಅಂತ. ಪುರುಷರು ಅಂದರೆ ದೇಹದಲ್ಲಿ ಇದ್ದು ನಮ್ಮ ದೇಹವನ್ನು ನಿಯಂತ್ರಿಸುವ ಮಹಾಶಕ್ತಿಗಳು ಅಂತ ಅರ್ಥ. ನಮ್ಮ ದೇಹದಲ್ಲಿ 4 ಮುಖದಿಂದ ಅವರು ಹೇಗೆ ನಿಯಂತ್ರಣ ಮಾಡ್ತಾರೆ ಅಂತಂದರೆ, ಶಿವ ಶರೀರ ಪುರುಷ, ನಮ್ಮ ಶರೀರ ಅನ್ನಮಯ ಕೋಶವನ್ನು ಧಾರಣೆ ಮಾಡತಕ್ಕಂಥ ಶಕ್ತಿ ಶಿವ. ಶಿವ ಇಲ್ಲದೇ ಇದ್ದರೆ ಈ ದೇಹ ಶವ ಆಗತ್ತೆ ಅಂತ ಅದರ ಅರ್ಥ. ಅದರಿಂದ ಈ ದೇಹವನ್ನು ಧಾರಣೆ ಮಾಡಿ ಇದಕ್ಕೆ ಬದುಕು ಕೊಟ್ಟು ಇದನ್ನು ನಡೆಸುವಂಥ ಅನ್ನಮಯ ಕೋಶದ ರಕ್ಷಣೆ ಮಾಡತಕ್ಕಂಥ ಶಕ್ತಿ ಶಿವ. ಆದ್ದರಿಂದ ಅವನನ್ನು ಶರೀರ ಪುರುಷ ಅಂತ ಕರೀತಾರೆ. ಈ ಶರೀರವನ್ನು ಧಾರಣೆ ಮಾಡಿದವನು ಅವನು. ಆ ಶಿವನೊಳಗೆ ಇರತಕ್ಕಂಥ ಭಗವಂತನ ರೂಪ ಅದು ಅನಿರುದ್ಧ ನಾಮಕ ರೂಪ, ವಾಸುದೇವ ನಾಮಕ ರೂಪ. ಹೀಗೆ ಅದರ ನಂತರ ಒಳಗೆ ಪ್ರಾಣಮಯ ಕೋಶ ಇದೆ. ಪ್ರಾಣಮಯ ಕೋಶ ಅಂದರೆ ಅನ್ನಮಯ ಕೋಶ ಅಂದರೆ ಮಣ್ಣು ಮತ್ತು ನೀರಿನ ಅಂಶ.
ಇದನ್ನು ನಿಯಂತ್ರಿಸ್ತಕ್ಕಂಥವ ಶಿವ. ಆದರೆ ಪ್ರಾಣಮಯ ಕೋಶ ಒಳಗಿನಿಂದ ಬೆಂಕಿ, ಗಾಳಿ ಮತ್ತು ಆಕಾಶ, ಈ ಮೂರರ ಸಮಷ್ಟಿಯಾದಂಥ ಪ್ರಾಣಮಯ ಕೋಶ ಇದೆ. ಅದು ಇರುವುದರಿಂದ ನಾವು ಮಾತನಾಡುವುದು ಸಾಧ್ಯವಾಗಿದೆ. ಮಾತು ಈ ಮೂರರಿಂದ, ಒಳಗಿನಿಂದ ಬಿಸಿ ಬೆಂಕಿ ಬೇಕು, ಗಾಳಿ ಬೇಕು, ಆಕಾಶ ಬೇಕು. ಬೆಂಕಿ, ಗಾಳಿ, ಆಕಾಶ, ಈ ಪ್ರಾಣಮಯ ಕೋಶವೇ ನಮ್ಮ ಮಾತಿನ ಕೋಶ. ಅದು ಮನುಷ್ಯ ತನ್ನ ಮಾತನ್ನು, ವರ್ಣಗಳನ್ನು ಅಭಿವ್ಯಕ್ತಿ ಮಾಡುವುದು, ತನ್ನ ಅಭಿಪ್ರಾಯವನ್ನು ವ್ಯಕ್ತಗೊಳಿಸುವುದು ಈ ಪ್ರಾಣಮಯ ಕೋಶದ ಮೂಲಕ. ಯಾಕೆಂದರೆ ಮೊದಲು ಪ್ರಾಣಮಯ ಕೋಶದಲ್ಲಿ ಮನಸ್ಸು ಯೋಚಿಸಿದ್ದನ್ನು ಅಗ್ನಿಯಲ್ಲಿ ವೈಬ್ರೇಷನ್ನು, ಗಾಳಿ ಉಂಟಾಗಿ ಆ ಗಾಳಿ ಆಕಾಶದಲ್ಲಿ ಮೇಲ್ಮುಖವಾಗಿ ಬಂದಾಗ ಮಾತು ಹೊರಡೋದು. ಆದ್ದರಿಂದ ಅಗ್ನಿ, ಗಾಳಿ ಮತ್ತು ಆಕಾಶ ಮಾತಿನ ಅಧಿಷ್ಠಾನವಾದ ಕೋಶ. ಅದನ್ನು ನಿಯಂತ್ರಿಸುವವನು ಶರೀರ ಕೊಟ್ಟ ಶಿವ, ಮಾತು ಕೊಟ್ಟ ಶೇಷ ಅಂದು. ಶೇಷ ಅವನು ಛಂದಃ ಪುರುಷ. ಛಂದಸ್ಸು ಅಂತಂದರೆ ಮಾತು ಅಂತ ಅರ್ಥ. ನಮ್ಮ ಅಭಿಪ್ರಾಯ, ಛಂದಸ್ಸು ಅಂದರೆ ಅಭಿಪ್ರಾಯ, ನಮ್ಮ ಅಭಿಪ್ರಾಯವನ್ನು ಶಬ್ದಗಳ ಮೂಲಕ ಅಭಿವ್ಯಕ್ತಗೊಳಿಸುವಂಥದ್ದಕ್ಕೆ ಛಂದಸ್ಸು ಅಂತಾರೆ. ಆ ನಮ್ಮ ಭಾವನೆಗಳನ್ನು ಶಬ್ದದ ಮೂಲಕ ವ್ಯಕ್ತಗೊಳಿಸತಕ್ಕಂಥ ಪ್ರಾಣಮಯ ಕೋಶವನ್ನು ನಿಯಂತ್ರಿಸುವವನು ಶೇಷ. ಅವನಿಗೆ ಛಂದಃ ಪುರುಷ ಅಂತ ಹೆಸರು. ಹೀಗೆ ನಮಗೆ ಸಾಧನೆಗೆ ಬೇಕಾಗಿರತಕ್ಕಂಥ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಆಯಿತು. ಅದರ ನಂತರ ಮನೋಮಯ ಕೋಶ ಇದೆ. ಅದರಲ್ಲಿ ನಾವು ಒಬ್ಬರು ಆಡಿದ ಮಾತನ್ನು ಅಥವಾ ವೇದಗಳನ್ನು, ಶಾಸ್ತ್ರಗಳನ್ನು ಕೇಳಿ ಮನನ ಮಾಡಿ ಅರ್ಥವನ್ನು ತಿಳ್ಕೊಳ್ತೇವೆ. ಏನ ವೇದಾನ್ನ ವೇದ. ಆದ್ದರಿಂದ ವೇದಾರ್ಥ ಜ್ಞಾನ ನಮಗೆ ಬರುವುದು ವೇದ ಪುರುಷನಾಗಿರತಕ್ಕಂಥ ಗರುಡನಿಂದ. ಇದು ಮನೋಮಯ ಕೋಶದಲ್ಲಿ ಗರುಡನಿದ್ದು ಮನಸ್ಸಿಗೆ ಅರ್ಥಜ್ಞಾನ ಬರುವಂತೆ ಮಾಡ್ತಾನೆ. ಮತ್ತು ಗರುಡ ವೇದಾಭಿಮಾನಿಯೂ ಹೌದು. ಛಂದೋ ವೇದಾಭಿಮಾನಿ ದೇವತೆಯವನು, ಸಮಸ್ತ ವೇದಗಳ ಅಭಿಮಾನಿ ದೇವತೆಯವನು. ವೇದಗಳ ಅರ್ಥ ನಮಗೆ ತಿಳಿಯುವಂತೆ, ವೇದಾರ್ಥ ಜ್ಞಾನ ನಮ್ಮ ಮನಸ್ಸಿಗೆ ಹೊಳೆಯುವಂತೆ ಮಾಡುವವನು ಗರುಡ. ಆದ್ದರಿಂದ ಅವನನ್ನು ವೇದ ಪುರುಷ ಅಂತ ಕರೀತಾರೆ. ಈ ಮನೋಮಯ ಕೋಶವನ್ನು ನಿಯಂತ್ರಿಸಿ, ಹೀಗೆ ಅನ್ನಮಯ ಕೋಶವನ್ನು ಶಿವ ನಿಯಂತ್ರಿಸ್ತಾನೆ, ಪ್ರಾಣಮಯ ಕೋಶವನ್ನು ಶೇಷ ನಿಯಂತ್ರಿಸ್ತಾನೆ. ದೇಹ ಕೊಟ್ಟ ಶಿವ, ಮಾತು ಕೊಟ್ಟ ಶೇಷ, ಅರಿವು ಕೊಟ್ಟ ಗರುಡ. ಈ ಎಲ್ಲ ಬರಬೇಕಾಗಿದ್ರೆ ಇದನ್ನು ಅರಿವನ್ನು ಗ್ರಹಣ ಮಾಡತಕ್ಕ ಒಂದು ಜೀವ ಇರಬೇಕಲ್ಲ ಒಳಗೆ. ಜೀವ ಇದ್ದರೆ ತಾನೇ ಈ ದೇಹ, ಈ ಮಾತು, ಈ ಮನಸ್ಸು ಎಲ್ಲ ಕೆಲಸ ಮಾಡುವುದು. ಇವು ಎಲ್ಲ ಯಂತ್ರಗಳು. ಈ ಯಂತ್ರ ಕೆಲಸ ಮಾಡಬೇಕಾಗಿದ್ದರೆ ಒಬ್ಬ ಈ ಯಂತ್ರಗಳನ್ನು ಬಳಸುವಂಥ ಒಂದು ಚೇತನ ಒಳಗಿರಬೇಕು, ಜೀವ. ಆ ಜೀವವನ್ನು, ಜೀವಕಲೆಯನ್ನು ನಿಯಂತ್ರಿಸ್ತಕ್ಕವ ಮತ್ತು ವಿಜ್ಞಾನಮಯ ಕೋಶವನ್ನು ನಿಯಂತ್ರಿಸುವವ. ಆ ಜೀವ ಯೋಚನೆ ಮಾಡಿ, ಚಿಂತನೆ ಮಾಡಿ, ಹೊಸ ಹೊಸ ಸಂಗತಿಗಳನ್ನು ತಿಳಿಯುವಂತೆ ಆ ವೈಜ್ಞಾನಿಕ ದೃಷ್ಟಿಕೋನವನ್ನು ನಮಗೆ ಬೆಳೆಸ್ತಕ್ಕಂಥ ಚಿತ್ತಾಭಿಮಾನಿ ಮತ್ತು ಜೀವಾಭಿಮಾನಿಯಾಗಿರ್ತಕ್ಕವ ಚತುರ್ಮುಖ. ಹೀಗೆ ನಮ್ಮ ಕೋಶಗಳನ್ನು ನಿಯಂತ್ರಿಸಿ ಜೀವಸ್ವರೂಪವನ್ನು ನಿಯಂತ್ರಿಸ್ತಕ್ಕಂಥ 4 ಶಕ್ತಿಗಳು ದೇಹದೊಳಗೆ ಇರುವುದರಿಂದ ಈ ನಮ್ಮ ಎಲ್ಲ ವ್ಯಾಪಾರಗಳು ನಡೆದಿವೆ. ಶರೀರ ಪುರುಷನಾದ ಶಿವನಿಂದ ಶರೀರ ಬಂತು, ಛಂದಃ ಪುರುಷನಾದ ಶೇಷನಿಂದ ಮಾತು ಬಂತು, ವೇದ ಪುರುಷನಾದ ಗರುಡನಿಂದ ಅರಿವು ಬಂತು. ಇದರಿಂದ ಜೀವಕ್ಕೆ ಬೆಳವಣಿಗೆ, ಸಾಧನೆಯಲ್ಲಿ ಪ್ರಗತಿ ಸಾಧ್ಯವಾಯಿತು. ಆ ಜೀವಕ್ಕೆ ಪ್ರಗತಿ ಕೊಟ್ಟವನು ಜೀವಕಲಾಭಿಮಾನಿಯಾಗಿರ್ತಕ್ಕ ಚತುರ್ಮುಖ ಬ್ರಹ್ಮ. ಅದರಿಂದ ಅವನಿಗೆ ಮಹಾಪುರುಷ ಅಂತ ಹೆಸರು. ಈ 4 ಮಂದಿ ಪುರುಷರಲ್ಲಿ ದೊಡ್ಡವನು ಅಂತವನು. ಮಹಾಪುರುಷ ಅಂದರೆ ಭಗವಂತ ಮಹಾಪುರುಷ. ಆದರೆ ಈ 4 ಮಂದಿಯಲ್ಲಿ ಮಹಾಪುರುಷ ಅವನು. ನಾವೀಗ ಒಂದು ವಿವಕ್ಷೆಯಿಂದ ಹೇಳೋದು, ಎಲ್ಲರಿಗಿಂತ ದೊಡ್ಡವ ಯಾರು ಅಂತ ಅನ್ನೋದು ಮಾತು ಬೇರೆ. ಇಲ್ಲಿ ಸೇರಿದವರಲ್ಲಿ ಎಲ್ಲರಿಗಿಂತ ದೊಡ್ಡವರು ಯಾರು ಅಂತ ಮಾತು ಬಂದ ಹಾಗೆ ಈ 4 ಮಂದಿಯಲ್ಲಿ ಮಹಾಪುರುಷ ಚತುರ್ಮುಖ ಬ್ರಹ್ಮ. ಅವನಿಗೆ ಇನ್ನೊಂದು ಹೆಸರು ಸಂವತ್ಸರ ಪುರುಷ ಅಂತ. ಅಂದರೆ ಅವನು ಸಂವತ್ಸರಗಳು, ನಮ್ಮ ಬದುಕಿನ ಕಾಲದ ಅಭಿಮಾನಿ, ಜೀವದ ಅಭಿಮಾನಿ, ಚಿತ್ತದ ಅಭಿಮಾನಿ, ಕಾಲದ ಅಭಿಮಾನಿ ಅವನು. ಅಷ್ಟೇ ಅಲ್ಲ, ಸಂವತ್ಸರ ಅಂತಂದರೆ ಅವನ ಎಲ್ಲ ಜೀವರು ಅವನ ಮಕ್ಕಳು. ಚತುರ್ಮುಖ ಎಲ್ಲ ಜೀವರನ್ನು ಸೃಷ್ಟಿ ಮಾಡಿದವ, ಅದರಿಂದ ಎಲ್ಲ ಜೀವರು ಅವನ ಮಕ್ಕಳು. ಅಂಥ ಸಂವತ್ಸರ, ವತ್ಸ ಅಂದರೆ ಮಕ್ಕಳು. ಅದರಲ್ಲಿ ಸಂವತ್ಸ ಅಂದರೆ ಒಳ್ಳೆಯ ಮಕ್ಕಳು. ಸಂ ಅಂದರೆ ಸಮೀಚೀನ, ಒಳ್ಳೆಯ ಮಕ್ಕಳಿಗೆ ಸುಖ ಕೊಡುವವನು ಅವನು. ತಪ್ಪು ಮಾಡಿದರೆ ಆ ಮಕ್ಕಳಿಗೆ ಶಿಕ್ಷೆಯೂ ಕೊಡ್ತಾನೆ ಆ ಅಪ್ಪ. ಅದರಿಂದ ಸಂವತ್ಸರ ಅಂದರೆ ಒಳ್ಳೆಯ ಮಕ್ಕಳಿಗೆ ಸುಖವನ್ನು ನೀಡುವವನು, ಮಕ್ಕಳಂತೆ ಈ ಜೀವವನ್ನು ರಕ್ಷಿಸುವವನು. ಅದರಿಂದ ಚತುರ್ಮುಖನಿಗೆ ಸಂವತ್ಸರ ಪುರುಷ ಅಂತ ಹೆಸರು. ಆಮೇಲೆ ಇನ್ನೊಂದು ರೀತಿಯಿಂದ ಸಂವಸದ್ರ, ಸಂವಸತ್ ರ
ಆ ವಸತ್ ಅನ್ನುವಲ್ಲಿ ತ ಮತ್ತು ಸ ಆಚೆ ಈಚೆ ಮಾಡಿಬಿಟ್ರೆ ಸಂವತ್ಸರ. ವಸತ್ ಅನ್ನೋದನ್ನು ತ ಮತ್ತು ಸ ಆಚೆ ಈಚೆ ಮಾಡಿದ್ರೆ ವಸತ್ ವತ್ ಸ ಸಂವತ್ಸರ ಆಗ್ತದೆ. ಅದು ಇನ್ನೊಂದು ಅರ್ಥ. ಸಂವಸತ್, ಯಾರು ಈ ದೇಹದಲ್ಲಿ ಚೆನ್ನಾಗಿ ವಾಸ ಮಾಡಿದ್ದಾರೋ, ಅಂದರೆ ಈ ದೇಹವನ್ನು ಸಾರ್ಥಕಗೊಳಿಸಿ ದೇಹದ ಮೂಲಕ ಭಗವಂತನ ಉಪಾಸನೆ ಮಾಡಿ ಚೆನ್ನಾಗಿ ಈ ದೇಹದಲ್ಲಿರುವವರು, ದೇಹವನ್ನು ದುರುಪಯೋಗಗೊಳಿಸದವರು, ಅಂಥವರನ್ನು ರಮಯತಿ, ಸುಖ ನೀಡ್ತಾನೆ. ಹಾಗಾಗಿ ಚತುರ್ಮುಖನಿಗೆ ಒಂದು ಈ ದೇಹದಲ್ಲಿ ವಾಸಿಸುವ ಸಾಧಕ ಜೀವನಿಗೆ ಸುಖವನ್ನು ಕೊಡುವವನು, ತನ್ನ ಮಕ್ಕಳು ಒಳ್ಳೆಯದನ್ನು ಮಾಡಿದಾಗ ಅವರಿಗೆ ರಕ್ಷೆ ಕೊಡುವವನು, ಮತ್ತು ಸಂವತ್ಸರ 360 ದಿವಸಗಳ ಕಾಲಚಕ್ರಕ್ಕೆ ನಿಯಾಮಕನಾದ್ದರಿಂದ ಸಂವತ್ಸರ ನಾಮಕನಾಗಿ ಈ 4 ಜನ ಪುರುಷರಲ್ಲಿ ಶ್ರೇಷ್ಠ ದೊಡ್ಡವನಾದ್ದರಿಂದ ಮಹಾಪುರುಷ ನಾಮಕನಾಗಿ ಚತುರ್ಮುಖ ಇದ್ದಾನೆ. ಹೀಗೆ ಒಟ್ಟು ಈ ಸಾಧನೆಯಲ್ಲಿ ನಮಗೆ ನೆರವು ನೀಡತಕ್ಕಂಥ ಮಹಾಶಕ್ತಿಗಳು 4: ಬ್ರಹ್ಮ, ಶಿವ, ಶೇಷ, ಗರುಡ. ಇವರು 4 ಮಂದಿ ಚತ್ವಾರ ಪುರುಷಾ ಇತಿ ಬಾಧ್ವ ಅಂತ ಐತರೆಯ ಉಪನಿಷತ್ತು. 4 ಜನ ಪುರುಷರು ಅಂತ. ಆ 4 ಜನ ಪುರುಷರು ನಮ್ಮ ದೇಹದಲ್ಲಿ ಇರುವುದರಿಂದ ನಾವು ಪುರುಷರಾಗಿದ್ದೇವೆ. ಇಲ್ಲದ್ರೆ ನಾವು ಪುರುಷರಾಗುವುದೇ ಸಾಧ್ಯ ಇರಲಿಲ್ಲ. ಪುರುಷರು ಅಂತಂದರೆ ಗಂಡಸರು ಅಂತ ಅರ್ಥ ಅಲ್ಲ, ನಾನು ಇದನ್ನು ಸ್ಪಷ್ಟಪಡಿಸಿದ್ದೆ ಹಿಂದೆ ಕೂಡ. ದೇಹದಲ್ಲಿ ಇರುವ ಜೀವ ಅಂತ ಅರ್ಥ. ಪುರುಷರು ಅಂದರೆ ಆ 4 ಜನ ಇರುವುದರಿಂದ ನಾವು ಪುರುಷರಾಗಿದ್ದೇವೆ ಅಂದರೆ ಹೆಂಗಸರೊಳಗೆ ಅವರು ಇಲ್ಲೇನು ಅಂತ ಯಾರೂ ಸಂಶಯ ಪಡಬೇಕಾಗಿಲ್ಲ. ಪುರುಷ ಅಂತಂದರೆ ಗಂಡಸು ಅಂತ ಅರ್ಥ ಅಲ್ಲ, ಪುರದಲ್ಲಿ ಇರುವ ದೇಹದಲ್ಲಿ ಸಾಧನ ಶರೀರದಲ್ಲಿ ಇರುವ ಜೀವ ಅಂತ ಅರ್ಥ. ಆದ್ದರಿಂದ ಗಂಡಸರು ಪುರುಷರೇ, ಹೆಂಗಸರು ಪುರುಷರೇ. ಆದರೆ ಅವರು ಪುರುಷರು ಅಂತ ಅನ್ನಿಸಿಕೊಂಡದ್ದು ಈ 4 ಜನ ಪುರುಷರು ನಮ್ಮ ದೇಹದೊಳಗಿದ್ದದ್ದರಿಂದ. ಅವರು ಹೊರಟು ಹೋದರೆ, ಗರುಡಶೇಷ ರುದ್ರರು ಮತ್ತು ಚತುರ್ಮುಖ ಈ ದೇಹದಿಂದ ಹೊರಟು ಹೋದರೆ, ಶಿವ ಹೊರಟು ಹೋದರೆ ದೇಹ ಬಿದ್ದು ಹೋಗುತ್ತೆ, ಶವ ಆಗುತ್ತೆ. ಶೇಷ ಹೊರಟು ಹೋದರೆ ಬಾಯಿ ಮೂಕವಾಗುತ್ತೆ, ಮಾತು ಹೊರಡೋದಿಲ್ಲ. ಶಿವ ಇದ್ದರೂ ದೇಹ ಇರುತ್ತೆ, ಮಾತು ಬರೋದಿಲ್ಲ. ಗರುಡ ಹೊರಟು ಹೋದರೆ ಮಾತು ಬಂದರೂ ದೇಹ ಇದ್ದರೂ ತಿಳಿವು ಇರೋದಿಲ್ಲ, ಏನೂ ಅರಿವಾಗುವುದಿಲ್ಲ. ಏನೋ ಮಾತು, ಏನೋ ಬದುಕು, ಏನು ಹೇಳಿದ್ರು ಯಾವ ಗ್ರಹಣ ಶಕ್ತಿಯೂ ಇರೋದಿಲ್ಲ. ಇವು 3 ಜನ ಇದ್ದು ಚತುರ್ಮುಖ ಹೊರಟು ಹೋದರೆ ಜೀವ ಕಲಾಭಿಮಾನಿ ಜೀವವೇ ಹೊರಟು ಹೋಗ್ತಾನೆ. ಏನೂ ಇಲ್ಲ, ಗ್ರಹಣವೂ ಇಲ್ಲ, ಮಾತೂ ಇಲ್ಲ, ಮನಸ್ಸೂ ಇಲ್ಲ, ದೇಹವೂ ಇಲ್ಲ. ಹಾಗಾಗಿ ಈ 4 ಮಂದಿ ಪುರುಷರು ದೇಹದೊಳಗೆ ಇರುವುದರಿಂದ ನಾವು ಪುರುಷರಾಗಿದ್ದೇವೆ. ಅವರನ್ನು ವಿಶೇಷವಾಗಿ ಈ 4 ಹೆಸರುಗಳನ್ನು ಕರೆದು ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷ ಮತ್ತು ಮಹಾಪುರುಷ ಅಥವಾ ಸಂವತ್ಸರ ಪುರುಷ. ಹೀಗೆ ಜಗತ್ತಿನಲ್ಲಿ ಜೀವಜಾತವನ್ನೆಲ್ಲ ನಿಯಂತ್ರಿಸುವ ಇವು 4 ಮಹಾತತ್ವಗಳು ಶ್ರೀತತ್ವದ ಅಧೀನ ಮತ್ತು ಆ ಶ್ರೀತತ್ವ ಭಗವಂತನ ಅಧೀನ ಅಂತ ಮುಂದಿನ 4 ಮಂತ್ರದಲ್ಲಿ ಹೇಳೋದು ಆಚಾರ್ಯ. ಅದರಲ್ಲಿ ಮೊದಲನೆಯದು ಮಹಾಪುರುಷ ಚತುರ್ಮುಖ, ಅವನು ಲಕ್ಷ್ಮಿಯ ಅಧೀನ. ಅನಂತರ ಗರುಡಶೇಷ ರುದ್ರರು, ಅವರೂ ಲಕ್ಷ್ಮಿಯ ಅಧೀನ. ಈ 4 ಮಹಾಶಕ್ತಿಗಳು ಲಕ್ಷ್ಮಿಯ ಅಧೀನ ಅಂತ ಹೇಳಿಬಿಟ್ರೆ ಉಳಿದ ಜೀವಗಳ ಬಗ್ಗೆ ಹೇಳಬೇಕಾದ್ದೇ ಇಲ್ಲ. ಅದನ್ನು ಮುಂದಿನ ಮಂತ್ರದಲ್ಲಿ ಚತುರ್ಮುಖ ಲಕ್ಷ್ಮಿಯ ಅಧೀನನಾಗಿ ಏನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಮಂತ್ರ ಹೇಳ್ತಾರೆ. ಮುಂದಿನ ಪದ್ಯ, 5ನೇ ಪದ್ಯ. ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತಾ ಶ್ರೀರ್ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ. ಚತುರ್ಮುಖ ಬ್ರಹ್ಮ ಏನು ಮಾಡ್ತಾನೆ ಅಂದರೆ ಅಲ್ಲಿ ಹೇಳಿಬಿಟ್ರು, ಶೇಷ, ಅಹಿವೈರಿ, ಶಿವ 3 ಮಂದಿ ಪುರುಷರು ಅವನ ಅಧೀನ ಅಂತ. ಶೇಷ ಛಂದಃ ಪುರುಷನಾದ ಶೇಷ, ಅಹಿವೈರಿ ಸರ್ಪಗಳ ಶತ್ರು ಅಂದರೆ ಗರುಡ ಅಂತ ಅರ್ಥ. ಅವನು ವೇದ ಪುರುಷನಾದ ಗರುಡ, ಮತ್ತು ಶಿವ ಶರೀರ ಪುರುಷನಾದ ಶಿವ. ಈ 3 ಮಂದಿಯನ್ನು ಸೃಷ್ಟಿ ಮಾಡಿದವನು ಚತುರ್ಮುಖ. ಅವನನ್ನು ಕೂಡ ನಿರ್ಮಾಣ ಮಾಡತಕ್ಕಂಥವಳು ಲಕ್ಷ್ಮಿ ಅಂತ. ಶೇಷ, ಅಹಿವೈರಿ, ಶಿವ ಇವರೇ 3 ಮಂದಿ ಪುರುಷರು. ಆಮೇಲೆ ಅನಂತರ ಬರುವವನು ಗರುಡಶೇಷ ರುದ್ರರು, ಆದ ಮೇಲೆ ಬ್ರಹ್ಮದೇವರು, ವಾಯುದೇವರು, ಸಮಾನ ಸ್ಕಂಧರಾದ ಮೇಲೆ ಬರುವವರು ಗರುಡಶೇಷ ರುದ್ರರು. ಅನಂತರ ಬರುವವ ಶಕ್ರ ಅಂದರೆ ಇಂದ್ರ. ಅವನು ಕೂಡ ನಮ್ಮಲ್ಲಿ ಈ ಗರುಡಶೇಷ ರುದ್ರರು ನಮ್ಮ ಮನಸ್ಸು ಶರೀರವನ್ನು ಧಾರಣೆ ಮಾಡಿ ಮನಸ್ಸಿನಲ್ಲಿ ಮಾತು ಕೊಟ್ಟು ಮನಸ್ಸಿನಲ್ಲಿ ಚಿಂತನ ಶಕ್ತಿಯನ್ನು ಕೊಟ್ಟರೆ, ಇಂದ್ರನು ಕರ್ಮಾಭಿಮಾನಿ ಮತ್ತು ಮನೋಭಿಮಾನಿ. ಅವನು ನಮ್ಮ ಮನಸ್ಸಿನಲ್ಲಿ ಜ್ಞಾನವನ್ನು ಕೊಡ್ತಕ್ಕವನೇ. ಆದರೆ ಗರುಡನಂತೆ ಅಲ್ಲ. ಇಂದ್ರ ಏನು ಮಾಡ್ತಾನೆ ಅಂದರೆ ಯಜ್ಞಾದಿ ವಿಷಯಂ ಮನಃ ಅಂತ. ಅಂದರೆ ಬರೇ ಇಂದ್ರನೇ ಕೆಲಸ ಮಾಡಿದರೆ ವೇದದಲ್ಲಿ ಇರತಕ್ಕ ಭಗವಂತನ ಒಂದು ಗುಣವಿಶೇಷಗಳ ಅರಿವೇ ಬರುವುದಿಲ್ಲ. ಇಂದ್ರ ಏನು ಮಾಡ್ತಾನೆ, ವೇದ ಓದಿ ಓದಿ ಕರ್ಮ ಮಾಡಬೇಕು, ಯಾವ ಕರ್ಮ, ಯಾವ ಮಂತ್ರ, ಯಾವ ಆಹುತಿ, ಇಷ್ಟೇ ಅರ್ಥವನ್ನು ತಿಳಿಸ್ತಾನೆ ಹೊರತು ಆ ಮಂತ್ರದ ಭಗವತ್ಪರವಾದ ಅರ್ಥವನ್ನು ತಿಳಿಸುವುದೇ ಇಲ್ಲ ಇಂದ್ರ. ಹಾಗಾಗಿ ಯಜ್ಞಪರವಾದ ಕರ್ಮಪರವಾದ ಅರ್ಥವನ್ನು ವೇದಕ್ಕೆ ತಿಳಿಸುವಂಥ ಶಕ್ತಿ ಶಕ್ರ, ಮತ್ತು ಕರ್ಮವನ್ನು ಮಾಡಿಸುವ ಕೈಯ ದೇವತೆ ಶಕ್ರ.
ಹೀಗೆ ಕರ್ಮದ ಅರಿವನ್ನು ಕೊಡುವವನು, ಕರ್ಮವನ್ನು ಮಾಡಿಸುವವನು ಇಂದ್ರ. ಕರ್ಮದ ಅರಿವು, ಕರ್ಮ, ಕ್ರಿಯೆ, ಮಾಡುವಿಕೆ, ಇದೆರಡನ್ನೂ ಮಾಡಿಸ್ತಕ್ಕಂಥವನು ಮನೋಭಿಮಾನಿ ಮತ್ತು ಹಸ್ತಾಭಿಮಾನಿ. ಕೈಯಿಂದ ತಾನೇ ಕರ್ಮ ಅಂತಂದ್ರೆ ಉಳಿದ ಇಂದ್ರಿಯಗಳಿಂದ ಕರ್ಮ ಮಾಡಿದ್ರೆ ಮುಖ್ಯವಾದ ಕರ್ಮೇಂದ್ರಿಯ ಕೈ. ಯಾವುದೇ ಸೂಕ್ಷ್ಮ ಕೆಲಸವನ್ನು ನಾವು ಕೈಯಿಂದ ಮಾಡ್ತೇವೆ. ಬೇರೆ ಇಂದ್ರಿಯಗಳದ್ದು, ಕರ್ಮೇಂದ್ರಿಯಗಳಿಗೆ ಒಂದು ನಿಯತವಾದ ಕೆಲಸ ಇದೆ. ಕಾಲಿನಿಂದ ನಡೆಯೋದು ಮಾತ್ರ ಸಾಧ್ಯ, ಬಾಯಿಯಿಂದ ಮಾತಾಡೋದು ಮಾತ್ರ ಸಾಧ್ಯ, ಮಲಮೂತ್ರ ವಿಸರ್ಜನೆ ಮಾಡತಕ್ಕ ಇಂದ್ರಿಯಗಳಿಂದ ಬರೀ ವಿಸರ್ಜನೆ ಮಾತ್ರ ಸಾಧ್ಯ. ಸೂಕ್ಷ್ಮವಾಗಿರ್ತದೆ, ಅದು ಬಹಳ ಸೂಕ್ಷ್ಮವಾದ ಕೆಲಸಗಳನ್ನು ಮಾಡಬಲ್ಲದು. ಚಿತ್ರಕಲೆ ಅಥವಾ ಶಿಲ್ಪ, ವಿಗ್ರಹಗಳ ಕೆತ್ತನೆ, ಇಂತಹ ಕುಸರಿ ಕೆಲಸಗಳು ಒಂದು ಕೈಗೆ ಸಾಧ್ಯ ಆಯಿತು ಅಂದರೆ ಅಲ್ಲಿ ಆ ಶಿಲ್ಪವನ್ನು ನಿರ್ಮಿಸುವ ಶಕ್ತಿಯಾಗಿ ಇಂದ್ರನ ಶಕ್ತಿ, ವಿಶೇಷವಾಗಿ ಶಕ್ರ ಅಲ್ಲಿ ಆ ಕೈಯಲ್ಲಿ ವಿಶೇಷವಾದ ಸನ್ನಿಧಾನದಿಂದ ಅದನ್ನು ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ. ಹೀಗೆ ಕರ್ಮದೇವತೆ ಮತ್ತು ಕರ್ಮದ ಅರಿವನ್ನು ಕೊಡತಕ್ಕಂಥ ದೇವತೆಯಾದ ಇಂದ್ರ, ಶೇಷ, ಅಹಿವೈರಿ, ಶಿವ, ಶಕ್ರ. ಆಮೇಲೆ ಹಿಂದೆ ಹೇಳದಂತಹ ಒಬ್ಬ ದೇವರು, ಹಿಂದೆ ಶಕ್ರ ಇಂದ್ರ ಹೇಳಿದ ಮೇಲೆ ಗರುಡ, ಶೇಷ, ರುದ್ರರು ಇಲ್ಲಿ 3 ಜನರನ್ನು ಹೇಳಿದ್ರು. ಇವರನ್ನು ಹಿಂದೆ ಹೇಳಿರಲಿಲ್ಲ. ಹಿಂದೆ 3 ಜನರನ್ನು ಹೇಳಿದ್ರು. ಯಾವುದು ಅಂದರೆ ಚಂದ್ರ, ಸೂರ್ಯ ಮತ್ತು ಯಮ. ಅವರು 3 ಒಂದು ಗ್ರೂಪಿನವರು. ಗರುಡ, ಶೇಷ, ರುದ್ರ 3 ಒಂದು ಗುಂಪಿನವರು. ಇಲ್ಲಿ ಚಂದ್ರ, ಸೂರ್ಯ, ಯಮನನ್ನು ಬಿಟ್ಟರು ಮನು ಅಂತ ಹೇಳಿದರು. ಮನು ಅಂತಂದ್ರೆ ಅನೇಕ ಮಂದಿ ಮನುಗಳಿದ್ದಾರೆ. 14 ಮನ್ವಂತರಗಳಿವೆ. 14 ಮನ್ವಂತರಗಳಲ್ಲಿ 13 ಮನುಗಳಿದ್ದಾರೆ. ಅದೇನು 14 ಮನುಗಳಿಲ್ಲ ಅಂದ್ರೆ ಒಂದು ಮನು ಭಗವಂತನೇ, ತಾಪಸ ಮನ್ವಂತರ ಅಂತ. ಮೊದಲನೇ ಮನ್ವಂತರ ಸ್ವಯಂಭುವ ಮನ್ವಂತರ, ಎರಡನೇ ಮನ್ವಂತರ ಸ್ವಾರೋಚಿಷ ಮನ್ವಂತರ. ಆ 2 ಮನ್ವಂತರಗಳಾದ ಮೇಲೆ ರೈವತ, ಆಮೇಲೆ ತಾಪಸ ಮನ್ವಂತರ ಅಂತ ಒಂದಿದೆ. ಈ ತಾಪಸ ಮನ್ವಂತರ ಅಂದ್ರೆ ತಾಪಸ ನಾಮಕನಾದವನು ಭಗವಂತನದೇ ಅವತಾರ ಅವನು. ಹಾಗಾಗಿ ಒಬ್ಬ ಭಗವಂತನ ರೂಪವೇ. ಆದ್ದರಿಂದ ಅವನನ್ನ ಮನುಗಳಲ್ಲಿ ನಾವು ಪರಿಗಣನೆ ಮಾಡದೆ ಬಿಟ್ರೆ ಭಗವಂತನ ಅವತಾರವಲ್ಲದ ಮನುಗಳು ಅಂತಂದ್ರೆ 14 ಮನ್ವಂತರಕ್ಕೆ 13 ಮನುಗಳು, ಒಂದು ಭಗವಂತನ ರೂಪವೇ. ಉತ್ತಮ, ತಾಪಸ, ರೈವತ ಅಂತ ಇವರು 3 ಜನ. 3ನೇ ಮನ್ವಂತರ ಉತ್ತಮ, 4ನೇ ಮನ್ವಂತರ ತಾಪಸ, 5ನೇ ಮನ್ವಂತರ ರೈವತ ಮನ್ವಂತರ. ಅದರಲ್ಲಿ ಉತ್ತಮ ಅನ್ನುವನು ಒಬ್ಬ ಮನು, ರೈವತ ಅನ್ನುವನು ಒಬ್ಬ ಮನು, ಆದರೆ ತಾಪಸ ಅನ್ನುವನು ಮನು ಹೌದಾದರೂ ಅವನು ಸ್ವಯಂ ಭಗವಂತನ ರೂಪ. ಅದರಿಂದ ನಾವು ತಾರತಮ್ಯ ಕಕ್ಷೆಯಲ್ಲಿ ಅವನನ್ನು ಪರಿಗಣಿಸುವುದಿಲ್ಲ. 5ನೇ ಮನು ರೈವತ, 6ನೇ ಮನು ಚಾಕ್ಷುಷ, 7ನೇ ಮನು ಈಗ ನಡೀತಾ ಇರತಕ್ಕಂಥ ವೈವಸ್ವತ ಮನುವಿನ ಅಂತರ. ಇದು ವೈವಸ್ವತ. ಇನ್ನು ಮುಂದೆ ಸಾವರ್ಣಿ, ಸೂರ್ಯ ಸಾವರ್ಣಿ, ಧರ್ಮ ಸಾವರ್ಣಿ, ಇಂದ್ರ ಸಾವರ್ಣಿ, ಬ್ರಹ್ಮ ಸಾವರ್ಣಿ ಅಂತ ಮುಂದೆ 7 ಮಂದಿ ಬರ್ತಾರೆ. ಇದರಲ್ಲಿ ಅತ್ಯಂತ ಈ ಭಗವಂತನ ಒಂದು ರೂಪವನ್ನು ಬಿಟ್ಟರೆ, ತಾಪಸ ಮನುವನ್ನು ಬಿಟ್ಟರೆ ಉಳಿದ 13 ಮನುಗಳಲ್ಲಿ ಶ್ರೇಷ್ಠನಾದ ಮನು ಯಾರು ಅಂದರೆ ಸ್ವಯಂಭುವ ಮನು, ಮೊದಲನೇ ಮನ್ವಂತರದವನು. ಆ ಸ್ವಯಂಭುವ ಮನು ಎಲ್ಲಿದ್ದಾನೆ ಅಂದರೆ ಇಂದ್ರನ ಅನಂತರದ ಕಕ್ಷೆಯಲ್ಲಿದ್ದಾನೆ. ಕಕ್ಷೆಯ ತಾರತಮ್ಯ ಪ್ರಕಾರವೇ ಆಚಾರ್ಯರು ಹೇಳ್ತಾರೆ. ಇಂದ್ರ 8ನೇ ಕಕ್ಷೆಯಲ್ಲಿದ್ದರೆ 9ನೇ ಕಕ್ಷೆಯಲ್ಲಿ ಅಹಂ ಪ್ರಾಣ, 10ನೇ ಕಕ್ಷೆಯಲ್ಲಿ ನಾನು ನಿನ್ನೆ ಹೇಳಿದ್ದೆ 10ನೇ ಕಕ್ಷೆಯಲ್ಲಿ ಅನಿರುದ್ಧ ಇದ್ದಾನೆ, ಬೃಹಸ್ಪತಿ ಆಚಾರ್ಯರಿದ್ದಾರೆ, ದಕ್ಷ ಪ್ರಜಾಪತಿ ಇದ್ದಾನೆ, ಸ್ವಯಂಭುವ ಮನು ಇದ್ದಾನೆ. ಮನುಗುರು ದಕ್ಷಾಹ. ಅದರಿಂದ 8ನೇ ಕಕ್ಷೆಯ ಅನಂತರ ಬರತಕ್ಕಂಥ 10ನೇ ಕಕ್ಷೆಯಲ್ಲಿ ಬರತಕ್ಕಂಥ ಮನು ಅಂದ್ರೆ ಸ್ವಯಂಭುವ ಮನು. ಅದರ ನಂತರ 12 ಮನುಗಳು ಉಳಿದರು. ಈಗ ಆ 12 ಮನುಗಳಲ್ಲಿ ಈ 11 ಮನುಗಳಿಗಿಂತ ದೊಡ್ಡವ, ಸ್ವಯಂಭೂ ಮನುವಿಗಿಂತ ಚಿಕ್ಕವ ಯೋಗ್ಯತೆಯಲ್ಲಿ, ಉಳಿದ 12 ಮನುಗಳಿಗಿಂತ ದೊಡ್ಡವ ಯೋಗ್ಯತೆಯಲ್ಲಿ ವೈವಸ್ವತ ಮನು. ಅವನು 16ನೇ ಕಕ್ಷೆಯಲ್ಲಿದ್ದಾನೆ. ಅಲ್ಲಿ ತನಕ ಬಂತೀಗ 12, 10, 10ರಿಂದ 16ನೇ ಕಕ್ಷೆಯಲ್ಲಿ. 10ನೇ ಕಕ್ಷೆಯಲ್ಲಿ ಸ್ವಯಂಭುವ ಮನು, 11ನೇ ಕಕ್ಷೆಯಲ್ಲಿ ಪ್ರವಾಹ ವಾಯು, 12ನೇ ಕಕ್ಷೆ ಹಿಂದೆ ಹೇಳಿದ್ದಾರೆ ಆಚಾರ್ಯರು ಚಂದ್ರ, ಸೂರ್ಯ, ಯಮ, 13ನೇ ಕಕ್ಷೆಯಲ್ಲಿ ವರುಣ, 14ನೇ ಕಕ್ಷೆಯಲ್ಲಿ ನಾರದ, 15ನೇ ಕಕ್ಷೆಯಲ್ಲಿ ಅಗ್ನಿ ಮತ್ತು ಭೃಗು ಮಹರ್ಷಿ ಮತ್ತು ಮನು ಸ್ವಯಂಭೂ ಮನುವಿನ ಹೆಂಡತಿಯಾದಂಥ ಶತತಾರ. 16ನೇ ಕಕ್ಷೆಯಲ್ಲಿ ಸಪ್ತರ್ಷಿಗಳಿದ್ದಾರೆ, ವಿಶ್ವಾಮಿತ್ರ ಇದ್ದಾನೆ ಮತ್ತು ವೈವಸ್ವತ ಮನು. ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಸಿಷ್ಠನ ಸಮಾನ ಸ್ಕಂಧನಾದ ವಿಶ್ವಾಮಿತ್ರ, 8 ಜನ ಋಷಿಗಳು ಮತ್ತು ವೈವಸ್ವತ ಮನು. ಇವರು 9 ಜನ 16ನೇ ಕಕ್ಷೆಯಲ್ಲಿ ಇರುವವರು. ಆ ಮನುವು ಕೂಡ ಇಲ್ಲಿ ತಗೊಳ್ಬೇಕು ನಾವು. ಪ್ರತಿ ಮನ್ವಂತರದಲ್ಲಿಯೂ ಬ್ರಹ್ಮದೇವರು ಸೃಷ್ಟಿಯ ವ್ಯವಸ್ಥೆ ಮಾಡಿದರು ಅನ್ನೋದರಿಂದ 10ನೇ ಕಕ್ಷೆಯಲ್ಲಿ ಇರತಕ್ಕಂಥ ಸ್ವಯಂಭುವ ಮನು,
16ನೇ ಕಕ್ಷೆಯಲ್ಲಿ ಇರತಕ್ಕಂಥ ವೈವಸ್ವತ ಮನು. ಉಳಿದಂಥ 12 ಮನುಗಳು 11 ಮನುಗಳು. ಈಗ ಒಂದು ಮನು ಭಗವಂತನೇ ಆಯಿತು, 1ನೇ ಕಕ್ಷೆ. 2ನೇ ಸ್ವಯಂಭುವ ಮನು 10ನೇ ಕಕ್ಷೆ ಆಯಿತು. ವೈವಸ್ವತ ಮನು 16ನೇ ಕಕ್ಷೆ ಆಯಿತು. ಉಳಿದ 11 ಮಂದಿ ಮನುಗಳು ಇರುವುದು 19ನೇ ಕಕ್ಷೆಯಲ್ಲಿ. ಅಲ್ಲಿ ತನಕ ಇರತಕ್ಕ ಎಲ್ಲಾ ದೇವತೆಗಳನ್ನು ತಗೊಂಡ್ರು ಆಚಾರ. ಹಾಗಾಗಿ ಬ್ರಹ್ಮ, ಗರುಡ, ಶೇಷ, ರುದ್ರರು, ಶೇಷ ಅಹಿವೈರಿ, ಶಿವ, ಗರುಡ, ಶೇಷ, ರುದ್ರರು, ಶಕ್ರ, ಇಂದ್ರ ಮತ್ತು ಆಯಾ ಮನ್ವಂತರದ ಅಭಿಮಾನಿಗಳಾದ ಮನುಗಳು. ಮನುಪ್ರಧಾನ, ಹೀಗೆ ಇವರು ಮೊದಲಾಗಿ ಪ್ರಧಾನರು ಅಂತ ಇಟ್ಟದ್ರಿಂದ ಇಲ್ಲಿ ಮನು ಅಂದ್ರೆ ಮುಖ್ಯವಾಗಿ ಸ್ವಯಂಭುವ ಮನು, ಅವನ ನಂತರ ಉಳಿದ ಮನ್ವಂತರಗಳ ಅಭಿಮಾನಿಗಳಾಗಿರತಕ್ಕಂಥ ಎಲ್ಲಾ ಮನುಗಳು. ಇವರೇ ಮೊದಲಾದ ಜಗತ್ತಿನ ಶಕ್ತಿಗಳನ್ನ, ಅದರ ಜೊತೆಗೆ ವಿಶ್ವವನ್ನ ಚಿತ್ರ ಉರು ಕರ್ಮ ರಚನಂ, ಈ ಗರುಡಾದಿಗಳನ್ನು ಸೃಷ್ಟಿ ಮಾಡತಕ್ಕ ವಿಚಿತ್ರವಾದ ಬೃಹತ್ ಕರ್ಮ ಸಾಧ್ಯವಾದ ವಿಶ್ವದ ರಚನೆ ಉರುಕರ್ಮ. ಇದು ಮಹಾಕ್ರಿಯೆ. ವಿಶ್ವದ ರಚನೆ ಅನ್ನುವಂಥದ್ದು ಸಾಮಾನ್ಯವಾದ ಒಂದು ಕ್ರಿಯೆ ಅಲ್ಲ, ವಿಚಿತ್ರವಾದ ಅದ್ಭುತವಾದ ಒಂದು ಮಹಾಕರ್ಮ. ಅಂಥ ಮಹಾಕ್ರಿಯೆಯಿಂದ ನಾನಾ ವಿಧವಾದ ರಚನೆ ಯಾವುದರಿಂದ ಆಗತ್ತೆ, ಅಂಥ ರಚನೆಗೆ ಒಳಗಾದ ಈ ವಿಶ್ವವನ್ನ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ. ಹೀಗೆ ದೇವತೆಗಳು, ಅನಂತರ ಅವಾಂತರ ದೇವತೆಗಳು, 9 ಕೋಟಿ ದೇವತೆಗಳು, ಆಮೇಲೆ ಪಿತೃಗಳು, ಗಂಧರ್ವರು, ಅಪ್ಸರಸಿಯರು, ಆಮೇಲೆ ಋಷಿಗಳು, ಮನುಷ್ಯರು, ಯಕ್ಷರು, ರಾಕ್ಷಸರು, ಎಲ್ಲ ಪ್ರಾಣಿಗಳು, ಜಂತುಗಳು, ವೃಕ್ಷಗಳು, ವನಸ್ಪತಿಗಳು, ಸಮಸ್ತ ಅದಕ್ಕೆ ಚಿತ್ರ ಅಂದ್ರೆ ವಿಚಿತ್ರವಾದ ನಾನಾ ವಿಧವಾಗಿರತಕ್ಕಂಥ ಅದ್ಭುತವಾದ ಕರ್ಮದಿಂದ ರಚನೆಗೊಂಡ ಈ ಅಖಿಲಂ ವಿಶ್ವಂ, ಇಡೀ ಬ್ರಹ್ಮಾಂಡವನ್ನ, ಚತುರ್ಮುಖನಿಂದಲೇ ಇಡೀ ಬ್ರಹ್ಮಾಂಡದ ಸೃಷ್ಟಿ. ಬ್ರಹ್ಮಾಂಡ ಸೃಷ್ಟಿಯಾಗುವ ಮುಂಚೆಯೇ ರೂಪುಗೊಂಡವನು ಚತುರ್ಮುಖ ಒಬ್ಬನೇ, ಭಗವಂತನ ನಾಭಿಕಮಲದಿಂದ ರೂಪುಗೊಂಡವ. ಇಂಥ ಇಡೀ ವಿಶ್ವದ ಸೃಷ್ಟಿ ಅಂತ ಅನ್ನುವುದನ್ನು ಇದೇ ಕಲ್ಪನೆ ಮಾಡುವುದೇ ಒಂದು ಅದ್ಭುತವಾದಂತಹ ಸಂಗತಿ. ಇದು ಇಡೀ ವಿಶ್ವ, ಇಡೀ ಬ್ರಹ್ಮಾಂಡ, ಚತುರ್ದಶ ಭುವನಗಳು, ಭೂರ್ಭುವ ಸ್ವಃ, ಅಲ್ಲ ಮಹಃ ಜನಃ ತಪಃ, ಸತ್ಯಲೋಕದ ತನಕ ಇರತಕ್ಕ ಇಡೀ ಬ್ರಹ್ಮಾಂಡ, ಅದರಲ್ಲಿ ಇರತಕ್ಕಂಥ ಅನಂತಾನಂತ ಲೋಕಗಳು, ಅನಂತಾನಂತ ಜೀವರುಗಳು, ಒಂದೊಂದು ಗ್ರಹಗಳು ಒಂದೊಂದಕ್ಕೆ ಲೆಕ್ಕ ಮಾಡಲಿಕ್ಕೆ ನಾವು ಗಣಿತ ಸಾಕಾಗುವುದಿಲ್ಲ. ನಮ್ಮ ಗಣಿತ 0 ಹಾಕಲಿಕ್ಕೆ, ಅದಕ್ಕೋಸ್ಕರ ನಾವು ಒಂದು ಗ್ರಹದಿಂದ ಒಂದು ಗ್ರಹಕ್ಕೆ ಇರತಕ್ಕಂಥದ್ದನ್ನು ನಕ್ಷತ್ರಗಳಿಗೆ ಲೆಕ್ಕ ಹೇಳುವ ಕಡೆಗೆ ಜ್ಯೋತಿರ್ವರ್ಷದಿಂದ ಹೇಳಬೇಕು. ಇಲ್ಲದ್ರೆ 0 ಎಷ್ಟು ಹಾಕೋದು ಸಮಸ್ಯೆ ಆಗತ್ತೆ, ಕಾಗದ ಸಾಕಾಗೋದಿಲ್ಲ. ಅಂಥ ಒಂದು ವಿಚಿತ್ರವಾದ ನಮ್ಮ ಎಣಿಕೆಗೆ, ನಮ್ಮ ಗಣಿಕೆಗೆ ಸಿಗದಂಥ ಈ ವಿಚಿತ್ರವಾದ ಮಹಾಕರ್ಮದ ರಚನೆ ಇರುವ ಈ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ ಧಾತ ಅಂದರು. ವಿದಧಾತಿ ಧಾತ, ಚತುರ್ಮುಖ ಬ್ರಹ್ಮ, ಮಹಾಪುರುಷ ಅಂತ ಅದಕ್ಕೆ ಹೆಸರು. ಅಂಥ ಚತುರ್ಮುಖ ಬ್ರಹ್ಮ ಇದನ್ನು ಸೃಷ್ಟಿ ಮಾಡಿದನಲ್ಲ, ಯದಪಾಂಗಲೇಶಂ ಆಶ್ರಿತ್ಯ, ಯಾರ ಒಂದು ಕಣ್ಣ ನೋಟವನ್ನ ಆಶ್ರಯಿಸಿ ಅವಳ ದೃಷ್ಟಿ ಕೃಪಾದೃಷ್ಟಿಯ ಬಲದಿಂದ ಈ ಇಡೀ ವಿಶ್ವವನ್ನ ಚತುರ್ಮುಖ ಸೃಷ್ಟಿ ಮಾಡಿದನೋ, ಅಂದ್ರೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ ಚತುರ್ಮುಖ ಲಕ್ಷ್ಮಿಯ ಮಗ, ಭಗವಂತನ ಮಗ. ನಿನ್ನೆ ಅದನ್ನ ನಾನು ಉಪನಿಷತ್ನಲ್ಲಿ ಲಕ್ಷ್ಮಿ ಅಲ್ಲ ಶ್ರುತಿಯಲ್ಲಿ ಲಕ್ಷ್ಮಿ ಹೇಳಿದನ್ನ, ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿಹಿ ಅಪ್ಸ್ವ ಅಂತಸ್ಸ ಮುದ್ರೇ ಅಂತ ಅಂಬ್ರಿಣಿ ಸೂಕ್ತದಲ್ಲಿ ಇರತಕ್ಕಂಥ ಮಾತನ್ನು ಹೇಳಿದ್ದೆ. ಅಹಂ ಸುವೇ ಪಿತರಂ ಅಸ್ಯ, ಈ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ ಈ ವಿಶ್ವಕ್ಕೆ ತಂದೆಯಾದ ಚತುರ್ಮುಖನನ್ನ ನಾನು ಸೃಷ್ಟಿ ಮಾಡಿದೆ ಅಂತ. ಅಹಂ ಸುವೇ ಪಿತರಂ ಅಸ್ಯ ಮೂರ್ಧನ್ ಅಂತ. ಹಾಗೆ ಎಲ್ಲ ಜಗತ್ತಿಗೂ ತಂದೆಯಾದ ಚತುರ್ಮುಖನಿಗೂ ತಾಯಿಯಾದವಳು, ಅವಳ ಕೃಪಾ ಕಟಾಕ್ಷದಿಂದ ಅವನಿಗೆ ಈ ಇಡೀ ವಿಶ್ವವನ್ನು ಸೃಷ್ಟಿ ಮಾಡುವ ಶಕ್ತಿ ಬಂತು. ಹಾಗಾದರೆ ಚತುರ್ಮುಖನೇ ನಮ್ಮ ಎಣಿಕೆಗೆ ಮೀರಿದ ಶಕ್ತಿ, ಅನಂತ ಜೀವಗಳ ಅಭಿಮಾನಿ ದೇವತೆ, ಈ ಎಣಿಕೆಗೆ ಸಿಗದಂಥ ಅನಂತ ವಿಶ್ವವನ್ನು ಸೃಷ್ಟಿ ಮಾಡಿರತಕ್ಕಂಥ ಮಹಾಶಕ್ತಿ. ಅವನನ್ನು ಅಂಥ ಶಕ್ತಿ ಕೊಟ್ಟು ಕರುಣಿಸಿದವಳು ಲಕ್ಷ್ಮಿ. ಅಂಥ ಲಕ್ಷ್ಮಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಂಥ ಲಕ್ಷ್ಮಿಯು ಯಾವ ಭಗವಂತನ ಕೃಪಾ ಕಟಾಕ್ಷದಿಂದ ಆ ಅನಂತ ಶಕ್ತಿಯನ್ನು ಪಡೆದಲೋ ಅಂಥ ಅಜಿತಂ, ಸಾಟಿ ಇರದ ಎಲ್ಲಕ್ಕಿಂತ ಹಿರಿದಾದಂಥ ನಾರಾಯಣನನ್ನು ನಮಸ್ಕರಿಸುತ್ತೇನೆ ಅಂತ ಆಚಾರ್ಯರು ಮಹಾಪುರುಷ ಚತುರ್ಮುಖನಿಂದ
ಲಕ್ಷ್ಮಿ, ಅಲ್ಲಿಂದ ನಾರಾಯಣ. ಈ 3 ಮಜಲುಗಳನ್ನು ಜೀವದಲ್ಲಿ ಅತ್ಯಂತ ಶ್ರೇಷ್ಠನಾದವನನ್ನು ತಗೊಂಡ್ರು. ಚತುರ್ಮುಖನನ್ನು ತೆಗೆದುಕೊಂಡಾಗ ವಾಯುದೇವರಿಗೆ ಮತ್ತು ಚತುರ್ಮುಖನಿಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಇದಕ್ಕೆ ಲೋಕದಲ್ಲಿ ದೃಷ್ಟಾಂತ ಕೊಡುವುದಿದ್ದರೆ ಪ್ರೈಮ್ ಮಿನಿಸ್ಟರ್, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಅಥವಾ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದ ಹಾಗೆ. ಉಪಮುಖ್ಯಮಂತ್ರಿ ಅವರಿಗೆ ಬೇರೆ ಪೋರ್ಟ್ಫೋಲಿಯೋ ಇಲ್ಲ ವಾಯುದೇವರಿಗೆ. ಈಗ ಗರುಡಶೇಷ ರುದ್ರರು ಸಮಾನ ಸ್ಕಂಧರು, ಆದರೆ ಪೋರ್ಟ್ಫೋಲಿಯೋ ಬೇರೆ ಇದೆ. ಹೇಳಿದೆ ನಾನು, ಗರುಡನಿಗೆ ವೇದಾಭಿಮಾನಿ, ಶೇಷ ವರ್ಣಾಭಿಮಾನಿ, ಶಿವ ದೇಹಾಭಿಮಾನಿ. ಆದರೆ ವಾಯುದೇವರು ಮತ್ತು ಬ್ರಹ್ಮದೇವರು ಇಬ್ಬರಿಗೂ ಜೀವಕಲಾಭಿಮಾನಿಗಳು, ಅವರು ಚಿತ್ತಾಭಿಮಾನಿಗಳು. ಈ ಸೃಷ್ಟಿ ಮಾಡುವುದರಲ್ಲಿ ಇಬ್ಬರು ಒಟ್ಟಿಗೆ ಸೃಷ್ಟಿಯಲ್ಲಿ ನೆರವು ಮಾಡತಕ್ಕವರು. ಆದ್ದರಿಂದ ವಾಯುದೇವರನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ ಆಚಾರ್ಯರಿಗೆ. ಅಂತ ಬ್ರಹ್ಮನನ್ನು ಹೇಳುವಾಗ ಧಾತ ಅಂತನ್ನುವಾಗ ಎಲ್ಲವನ್ನು ಸೃಷ್ಟಿ ಮಾಡಿದ ಧಾತ ಅಂದರೆ ಬ್ರಹ್ಮದೇವರು ಹೌದು, ವಾಯುದೇವರು ಹೌದು. ವಾಯುದೇವರಿಗೆ ಅವರು ಬ್ರಹ್ಮದೇವರು ಸೃಷ್ಟಿ ಮಾಡಿದರೆ ಅವರಿಗೆ ಇವರು ಇನ್ಚಾರ್ಜ್, ಅದೇ ಕೆಲಸವನ್ನು ಮಾಡುವವರು. ಇವರಿಗೆ ಪ್ರತ್ಯೇಕವಾದಂತಹ ವಾಯುದೇವರಿಗೆ ಬೇರೆ ಒಂದು ಪೋರ್ಟ್ಫೋಲಿಯೋ ಇಲ್ಲ. ಆದ್ರಿಂದ ಅಲ್ಲಿ 4 ಪುರುಷರು ಅಂತ ಹೇಳುವ ವಾಯುದೇವರನ್ನು ಪ್ರತ್ಯೇಕ ಹೇಳುವುದಿಲ್ಲ. ಮಹಾಪುರುಷ ಅಂತ ಬ್ರಹ್ಮದೇವರನ್ನು ಹೇಳ್ತಾರೆ. ಗರುಡಶೇಷ ರುದ್ರರನ್ನ ವೇದ ಪುರುಷ, ಛಂದ ಪುರುಷ, ಶರೀರ ಪುರುಷ ಅಂತ ಹೇಳ್ತಾರೆ. ವಾಯುದೇವರು ಮಹಾಪುರುಷನೇ, ಆದ್ರಿಂದ ಅದನ್ನು ಪ್ರತ್ಯೇಕ ಹೇಳುವುದಿಲ್ಲ ಅವರು. ಇಲ್ಲಿಯೂ ಹಾಗೆ ಆಚಾರ್ಯರು ವಾಯುವನ್ನು ಪ್ರತ್ಯೇಕ ಹೇಳುವುದಿಲ್ಲ. ಬ್ರಹ್ಮವಾಯುಗಳು ಅವರು ಸಮಾನವಾದಂತಹ ಕಾರ್ಯವನ್ನು ಮಾಡತಕ್ಕವರು. ಒಂದು ದೃಷ್ಟಿಯಿಂದ ಈ ಕ್ರಿಯೆಗಳಲ್ಲಿ ಈ ಲೋಕದಲ್ಲಿ ಬ್ರಹ್ಮದೇವರಿಗಿಂತ ವಾಯುದೇವರ ಕ್ರಿಯೆ ಜಾಸ್ತಿ. ಯಾಕೆಂದರೆ ಸೃಷ್ಟಿ ಮಾಡಿ ಜೀವಕಲಾಭಿಮಾನಿ ಬ್ರಹ್ಮದೇವರು ಮತ್ತು ಆದರೆ ಜೀವಕಲಾಭಿಮಾನಿಯಾಗಿ ಜೀವವನ್ನು ಉಸಿರಾಡಿಸುವವರು ಬ್ರಹ್ಮದೇವರಿಗಿಂತ ಹೆಚ್ಚು ವಾಯುದೇವರೇ. ಪ್ರಾಣತತ್ವವೇ ಭೂಮಿಯಲ್ಲಿ ಅಭಿವ್ಯಕ್ತಿ ಪ್ರಾಣತತ್ವಕ್ಕೆ ಹೆಚ್ಚು, ಬ್ರಹ್ಮದೇವರಿಗೆ ಕಡಿಮೆ. ಆದ್ದರಿಂದ ಬ್ರಹ್ಮದೇವರಿಗೆ ನಾವು ಏನೇನು ಉಪಾಧಿಗಳನ್ನು ಗುಣವಿಶೇಷಗಳನ್ನು ಹೇಳ್ತೇವೆ ಅದೆಲ್ಲವನ್ನೂ ಪ್ರಾಣದೇವರಿಗೂ ಅನುಸಂಧಾನ ಮಾಡಿಬಿಟ್ರೆ ಅಲ್ಲಿಗೆ ಪ್ರಾಣದೇವರನ್ನು ಪ್ರತ್ಯೇಕವಾಗಿ ಹೇಳಬೇಕಾದ ಕಾರಣ ಇಲ್ಲ. ಅದರ ನಂತರ ಇನ್ನು ಶಿವ, ಶೇಷ, ಗರುಡ ಈ 3 ತತ್ವಗಳು. ಶರೀರ ಪುರುಷ ಆಕ್ರಮದಲ್ಲಿ ಮೊದಲು ಶರೀರ ಅನ್ನಮಯ ಕೋಶ, ಅದರ ನಂತರ ಪ್ರಾಣಮಯ ಕೋಶ, ಅನಂತರ ಮನೋಮಯ ಕೋಶ. ಅದಕ್ಕೆ ಅನುಗುಣವಾಗಿ ಶಿವ, ಶೇಷ, ಗರುಡ ಈ ಕ್ರಮದಲ್ಲೇ ಹೇಳ್ತಾರೆ ಆಚಾರ್ಯ. ಬ್ರಹ್ಮದೇವರನ್ನು ಹೇಳಿದ ಮೇಲೆ ಈ ಜೀವಕ್ಕೆ ಆವರಣವಾಗಿರತಕ್ಕ 3 ಕೋಶಗಳು. ಅನ್ನಮಯ ಕೋಶಕ್ಕೆ ನಿಯಾಮಕನಾಗಿರತಕ್ಕಂಥ ಶಿವ, ಅವನು ಅನ್ನಮಯ ಕೋಶವನ್ನು ಧಾರಣೆ ಮಾಡುವವನು, ಅವನು ಅನ್ನಮಯ ಕೋಶವನ್ನು ನಾಶ ಮಾಡುವವನು, ಅವನು ಸಂಹಾರ ಶಕ್ತಿಯೂ ಹೌದು, ಅವನು ಧಾರಕ ಶಕ್ತಿಯೂ ಹೌದು. ಆದ್ದರಿಂದ ಅವನಿಗೆ ಶಿವ ಅಂತ ಹೆಸರು, ಶಂಕರ ಅಂತ ಹೆಸರು, ರುದ್ರ ಅಂತ ಹೆಸರು. ರುದ್ರ ಅಂದರೆ ನಮಗೆ ದುಃಖ ಭರಿಸುವವನು ಅಂತ, ರೋದಯತಿ ಕಷ್ಟ ಕೊಡುವವನು ಅಂದರೆ ಸಂಹಾರ, ನಾಶ ಅನ್ನೋದು ದುಃಖಕರ. ಅದರಿಂದ ಸಾವಿನ ಮೂಲಕ ದುಃಖ ಕೊಡುವವನು ಅವನು. ಶಂಕರ ಅಂದರೆ ಸುಖ ಕೊಡುವವನು ಅಂತ. ದೇಹ ಧಾರಣೆ ಮಾಡಿ ಶಿವನಾಗಿ ಮಂಗಳಕರನಾಗಿ ಅವನು ಸುಖ ಕೊಡುವವನೂ ಹೌದು, ದೇಹವನ್ನು ನಾಶ ಮಾಡಿ ನಮಗೆ ದುಃಖ ಕೊಡುವವನು ಹೌದು. ಹಾಗಾಗಿ ಅವನಿಗೆ 2 ಹೆಸರನ್ನು ಬಳಸ್ತಾರೆ, ಶಂಕರ ಮತ್ತು ರುದ್ರ ಅಂತ. ರುದ್ರ ಅಂತ ಅನ್ನೋದಕ್ಕೆ ದೇಹವನ್ನು ನಾಶ ಮಾಡಿ ದುಃಖ ಕೊಡುವನು ಅಂತ ಒಂದರ್ಥ. ಇನ್ನೊಂದು ರೀತಿಯಿಂದ ಅವನು ರುದ್ರ, ದೇಹಕ್ಕೆ ರೋಗಗಳು ಬಂದಾಗ ರೋಗ ಪರಿಹಾರಕನಾಗಿ ರುಜಂ ದ್ರಾವಯತೆ, ರೋಗವನ್ನು ಪರಿಹರಿಸಿ ದುಃಖ ಪರಿಹರಿಸುವುದರಿಂದಲೂ ರುದ್ರ. ದೇಹ ಇದ್ದಾಗಲೂ ರುದ್ರ, ದೇಹ ಹೋದಾಗಲೂ ರುದ್ರ. ಅಂಥ ದೇಹಧಾರಕ ಶಕ್ತಿಯಾದ ಅನ್ನಮಯ ಕೋಶದ ದೇವತೆಯಾದ ಶಿವನ ಬಗ್ಗೆ ಮುಂದಿನ ಮಾತು ಹೇಳ್ತಾರೆ. ಶಕ್ರೋಗ್ರ ದೀಧಿತಿ ಹಿಮಾಕರ ಸೂರ್ಯಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶ್ರೀರಿ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ. ಬ್ರಹ್ಮದೇವರನ್ನು ಹೇಳುವಾಗ ಬ್ರಹ್ಮದೇವರ ಅನಂತರದ ಶೇಷ, ಗರುಡ, ರುದ್ರರನ್ನು ತಗೊಂಡ್ರು. ಶಿವನನ್ನು ತಗೊಳ್ಳುವಾಗ ಶಿವ ಮತ್ತು ಅವನ ಸಮಾನ ಸ್ಕಂಧರಾದ ಗರುಡಶೇಷನ್ ಬಿಟ್ಟು ಶಿವನ ಆಡಳಿತಕ್ಕೆ ಒಳಪಟ್ಟವರು ಯಾರು? ಶಿವನ ಆಡಳಿತಕ್ಕೆ ಬ್ರಹ್ಮದೇವರು ಸೇರಲಿಲ್ಲ, ವಾಯುದೇವರು ಬರುವುದಿಲ್ಲ, ಅವರ ಪತ್ನಿಯರು ಬರುವುದಿಲ್ಲ, ಮತ್ತೆ ಗರುಡಶೇಷರು ಬರುವುದು, ಯಾಕಂದ್ರೆ ಸಮಾನ ಸ್ಕಂಧರು. ಅದರಿಂದ ಶಿವನ ನಿಯಂತ್ರಣ ಗರುಡಶೇಷರ ಮೇಲೂ ಇಲ್ಲ. ಮತ್ತೆ ಶಿವನ ನಿಯಂತ್ರಣ ಪ್ರಾರಂಭವಾಗುವುದು ಎಲ್ಲಿಂದ ಅಂದ್ರೆ ಶಕ್ರ, ಇಂದ್ರ ಪದವಿ 8ನೇ ಕಕ್ಷೆಯಿಂದ ಶಿವನ ನಿಯಂತ್ರಣ ಪ್ರಾರಂಭ ಆಯಿತು. ಅದಕ್ಕೆ ಶಕ್ರ ಉಗ್ರದೀಧಿತಿ ಹಿಮಾಕರ ಸೂರ್ಯಸೂನು. ಶಕ್ರ ಇಂದ್ರ, ಉಗ್ರದೀಧಿತಿ ಹಿಮಾಕರ ಸೂರ್ಯಸೂನು. ಅಲ್ಲಿ ಮತ್ತೆ 8ನೇ ಕಕ್ಷೆಯಿಂದ 12ನೇ ಕಕ್ಷೆ ಇದನ್ನು ಹೇಳಿದರು. ಉಗ್ರದೀಧಿತಿ ಅಂದ್ರೆ ಕಠೋರವಾದ ಕಿರಣ ಉಳ್ಳವನು, ಬಿಸಿಲನ್ನು ಜಗತ್ತಿಗೆ ಕೊಡುವವನು ಸೂರ್ಯ. ಹಿಮಾಕರ ತಂಪಾದ ಕಿರಣ ಉಳ್ಳವನು ಅಂದರೆ ಚಂದ್ರ. ಉಗ್ರದೀಧಿತಿ ಹಿಮಾಕರ ಇದು 2. ಆಮೇಲೆ
ಮೂರನೇದು ಸೂರ್ಯ ಸೂನು, ಸೂರ್ಯನ ಮಗ ಅಂದ್ರು. ಹಿಂದೆ ಧರ್ಮ ಅಂತ ಹೇಳಿ ಸೂರ್ಯನ ಮಗ ಅಂದ್ರೆ ಯಮ. ಯಮ, ಚಂದ್ರ, ಸೂರ್ಯ 3 ಜನರು ಹೇಳಿದ್ರು. ಅದರ ಮಧ್ಯದಲ್ಲಿರತಕ್ಕಂಥ ದೇವತಾಗಣವನ್ನು ನಾವು ಗ್ರಹಣ ಮಾಡಬೇಕು. ಹೀಗೆ ಇಂದ್ರನಿಂದ ಪ್ರಾರಂಭವಾಗಿ ಯಮ, ಚಂದ್ರ, ಸೂರ್ಯರ ಅಂತ ತೊಡಗಿ ಅದರ ಅನಂತರ ಇರತಕ್ಕ ಸಮಸ್ತ ದೇವತೆಗಳನ್ನು ಸೂರ್ಯ ಸೂನು ಅಂತ ಅನ್ನುವ ಶಬ್ದವನ್ನ ಒಂದು ವಿಶೇಷ ಅರ್ಥದಲ್ಲಿ ಬಳಸಿದ್ದಾರೆ. ಯಾಕೆಂದ್ರೆ ಸೂರ್ಯ ಸೂನು ಅಂದ್ರೆ ಯಮ ಹೌದು. ಹಿಂದೆ ಧರ್ಮ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಧರ್ಮ ಅಂದ್ರೆ ಯಮಧರ್ಮನೇ, ಬೇರೆ ಯಾರು ಆಗೋದಿಲ್ಲ. ಸೂರ್ಯ ಸೂನು ಅಂದ್ರೆ ಯಮನೂ ಹೌದು, ಬೇರೊಂದು ಅರ್ಥ ಬರ್ತದೆ. ಅದಕ್ಕೋಸ್ಕರ ಈ ಶಬ್ದವನ್ನು ಇಲ್ಲಿ ಬಳಸಿದರು. ಸೂರ್ಯನ ಮಗ ಅಂದ್ರೆ ಸೂರ್ಯನಿಗೆ ಯಮ ಒಬ್ಬನೇ ಮಗ ಅಲ್ಲ, ಸೂರ್ಯನಿಗೆ ಶನೈಶ್ಚರನೂ ಮಗ. ಅವನು ಎಲ್ಲಿದ್ದಾನೆ? ಅವನು 24ನೇ ಕಕ್ಷೆಯಲ್ಲಿದ್ದಾನೆ. ಅಲ್ಲಿಂದ ನಂತರ ದೇವತಾಗಣದಲ್ಲಿ ಕೊನೆಗೆ ಇರುವವನು ಸೂರ್ಯ ಸೂನು ಮುಗಿದ ಮೇಲೆ ಶನಿ, ಭೂಮಿಯ ದೇವತೆ. ಅವನು ಭೂಮಿಯನ್ನು ನಿಯಂತ್ರಿಸತಕ್ಕ ಶಕ್ತಿ. ಅವನ ನಂತರ ಇರತಕ್ಕವನು ಕರ್ಮ ದೇವತೆಯಾದ ಪುಷ್ಕರ, ಸೂರ್ಯನ ಮಗ ಆದಮೇಲೆ ವರುಣನ ಮಗ ಪುಷ್ಕರ. ಅದು ಬಿಟ್ಟರೆ ಅಲ್ಲಿಗೆ ತಾರತಮ್ಯದಲ್ಲಿ ದೇವತೆಗಳ ತಾರತಮ್ಯದಲ್ಲಿ ಕೊನೆಗೆ ಬರೋರು, ಅದಕ್ಕಿಂತ ಕೆಳಗಿನ ದೇವತೆಗಳೇ ಇಲ್ಲ ಮತ್ತೆ. ಹಾಗಾಗಿ ಸೂರ್ಯ ಸೂನು ಅಂತಂದ್ರೆ ಶನಿಯೂ ಹೌದು, ಮತ್ತೆ ನಮಗೆ ಬಹಳ ಹತ್ತಿರದ ದೇವತೆ ಅವನು. ಶನಿ ನಮಗೆ ಬಹಳ ಹತ್ತಿರದ ದೇವತೆ. ಯಾಕೆಂದರೆ ಅವನು ಭೂಮಿಯ ದೇವತೆ, ಭೂಮಿಯ ಅಭಿಮಾನಿ ದೇವತೆ. ಬಹಳ ಜನ ಶನಿ ಅಂತಂದ್ರೆ ಹೆದರ್ಕೋತಾರೆ. ಅವನು ಹೆದರಬೇಕಾದಂಥ ವಸ್ತು ಅಲ್ಲ, ಅವನು ಭಯಾನಕ ಅಲ್ಲ. ಅದು ಎಲ್ಲ ಗ್ರಹಗಳು ಕೂಡ ವಿಪರೀತ ಸ್ಥಿತಿಯಲ್ಲಿದ್ದಾಗ ನಮಗೆ ತೊಂದರೆ ಕೊಡ್ಬೋದು. ತೊಂದರೆ ಕೊಡುವುದಿಲ್ಲ, ಗ್ರಹಗಳು ತೊಂದರೆ ಕೊಡುವುದಿಲ್ಲ. ಶನಿ ತೊಂದರೆ ಕೊಡುವುದಿಲ್ಲ, ರಾಹುಕೇತುಗಳು ತೊಂದರೆ ಕೊಡುವುದಿಲ್ಲ, ಕುಜ ತೊಂದರೆ ಕೊಡುವುದಿಲ್ಲ. ಯಾವ ಗ್ರಹಗಳು ನಮಗೆ ತೊಂದರೆ ಕೊಡುವುದಿಲ್ಲ. ಗ್ರಹಗಳ ಕಾಟ ಅನ್ನತಕ್ಕಂಥ ಶಬ್ದವೇ ಅಸಂಗತ. ಮತ್ತೆ ನಾವು ಮಾಡಿದ್ದನ್ನೇ ನಾವು ಅನುಭವಿಸೋದು. ನಮಗೆ ನಮ್ಮದೇ ಕಾಟ, ಇನ್ನೊಬ್ಬರ ಕಾಟ ನಮಗೆ ಬರೋದೇ ಇಲ್ಲ. ನಮಗೆ ನಮ್ಮ ಕಾಟ ನಾವು ಹಿಂದೆ ಮಾಡಿದ್ದನ್ನ ಈ ಭಾಗ ಪಡಿತೇವೆ. ಗ್ರಹಗಳು ಏನ್ ಮಾಡ್ತವೆ ಹಾಗಾದ್ರೆ ಅಂದ್ರೆ ದೇ ಇಂಡಿಕೇಟ್ ಅಷ್ಟೇ. ನಿನಗೆ ಕಾಟ ಬರುವ ಕಾಲ ಸನ್ನಿಹಿತವಾಗಿದೆ ಅಂತ ಸೂಚನೆ ಕೊಡ್ತಾರೆ. ಅದರಿಂದ ಅವರು ಹೆಲ್ಪ್ ಮಾಡುವವರು ಹೊರತು ಕಾಟ ಕೊಡುವವರಲ್ಲ. ನಾವು ಮಾಡಿದ್ದು ಅನುಭವಿಸಬೇಕಾದಂತಹ ಕಾಲ ಸನ್ನಿಹಿತವಾಗಿದೆ, ಪಕ್ವವಾಗಿದೆ ಅನ್ನುವುದನ್ನು ಸೂಚನೆ ಮಾಡ್ತಾರೆ ಆ ಗ್ರಹಗಳು. ಅವು ಬರೇ ಸೂಚಕಗಳು ಹೊರತು ನಮಗೆ ಕಾಟ ಕೊಡುವವರಲ್ಲ. ಅವರಿಂದ ಸೂಚನೆ ಬಂತಲ್ಲ, ಆ ಕೃತಜ್ಞತೆಗೋಸ್ಕರ ಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಗ್ರಹಾಂತರ್ಗತನಾಗಿರತಕ್ಕ ಭಗವಂತನನ್ನು ಆರಾಧನೆ ಮಾಡ್ತೇವೆ. ಯಾಕೆಂದ್ರೆ ಸೂಚನೆ ಕೊಟ್ಟು ಆ ಸೂಚನೆಯಿಂದ ನಾನು ಮಾಡಿದ ಪಾತಕ ಕಮ್ಮಿ ಆಗುವಂತೆ ಅನುಗ್ರಹ ಮಾಡುವ, ಆ ದೋಷ ಪರಿಹಾರ ಮಾಡುವಂತ ದೇವರಿಗೋಸ್ಕರ. ಅದಕ್ಕೋಸ್ಕರ ನವಗ್ರಹ ಪೂಜೆ, ನವಗ್ರಹ ಹೋಮ, ನವಗ್ರಹ ಅಂತರ್ಗತನಾಗಿರತಕ್ಕಂಥ ಭಗವಂತನ ಆರಾಧನೆ ಮಾಡ್ತೇವೆ. ಹೀಗೆ ಸೂರ್ಯ ಸೂನು ಅಂದ್ರೆ ಶನಿಯ ತನಕ ನವಗ್ರಹಗಳಲ್ಲಿ, ಗ್ರಹಗಳಲ್ಲಿ ನವಗ್ರಹಗಳಲ್ಲ, ಅದರಲ್ಲಿ ರಾಹುಕೇತು ಇದ್ದಾರೆ. ಆ ರಾಹುಕೇತುಗಳನ್ನು ಕೂಡ ಕೆಲವರು ಅವರ ದೇವತಾ ಮುಖವನ್ನು, ಅವರಲ್ಲಿ ಇರತಕ್ಕ ದೇವತಾ ಶಕ್ತಿಯನ್ನ ತಾರತಮ್ಯದಲ್ಲಿ ಸೇರಿಸಿ ಜಗನ್ನಾಥದಾಸರು ಹರಿಗತಾಮಸಾರದಲ್ಲಿ ಅವರ ತಾರತಮ್ಯ ಕಕ್ಷೆಯಲ್ಲಿ ಹೇಳ್ತಾರೆ. ಆದರೆ ರಾಹುಕೇತುಗಳು ವಸ್ತುತಃ ರಾಕ್ಷಸರು ಅವರು. ಆದರೆ ನವಗ್ರಹಗಳಲ್ಲಿ ಸೇರಿದಾಗ ಪೂಜೆಗೊಳ್ತಾರಲ್ಲ, ಆ ಪೂಜೆಗೊಳ್ಳುವ ಅವರಲ್ಲಿ ಇರತಕ್ಕ ದೇವತಾ ಶಕ್ತಿ ಒಂದಿದೆ, ಅದನ್ನು ತಾರತಮ್ಯದಲ್ಲಿ ಸೇರಿಸ್ತಾರೆ. ಇಲ್ಲದೇ ಇದ್ರೆ 7 ಗ್ರಹಗಳು ದೇವತೆಗಳು. ಆ 7 ಗ್ರಹಗಳಲ್ಲಿ ಕೊನೆಯವನು, ಕನಿಷ್ಠ ಎಲ್ಲರಿಗಿಂತ ಜೂನಿಯರ್ ಮೋಸ್ಟ್, ಯೋಗ್ಯತೆಯಲ್ಲಿ ಕಮ್ಮಿಯವನು ಶನಿ. ಸೂರ್ಯಚಂದ್ರರು ಮೊದಲು ಬಂದರು. ರವಿ, ಉಗ್ರದಿಧಿತಿ, ಹಿಮಾಕರ, ಸೂರ್ಯ, ಚಂದ್ರ, ಸುರುವಿನವರಿಬ್ಬರು ಬಂದರು. ಆಮೇಲೆ ಕೊನೆಯವ ಶನಿ, ಸೂರ್ಯ ಸೋನು ಶನಿ. ಸೂರ್ಯಚಂದ್ರರಿಂದ ಶನಿಯ ತನಕ ಎಲ್ಲ ಗ್ರಹಗಳು ಬಂದರು. ಆಮೇಲೆ ಸೂರ್ಯ ಸೂನು ಅಂತಂದ್ರೆ ಯಮಧರ್ಮನೂ ಬಂದ. ಹೀಗೆ ಒಂದು ಶಬ್ದವನ್ನು ಬಳಸುವುದರಿಂದ ಅನೇಕ ವಿಧವಾದ ಅರ್ಥ ಬರುವಂತೆ ಆಚಾರ್ಯರು ಎಚ್ಚರ ವಹಿಸುತ್ತಾರೆ. ಅಲ್ಲಿ ಹೇಳುವಾಗ ಧರ್ಮ ಅನ್ನೋದನ್ನು ಮಧ್ಯದಲ್ಲಿ ಹೇಳಿದರು. ಸೂರ್ಯ ಆದ ಮೇಲೆ ರವಿ, ಧರ್ಮ, ಶಶಾಂಕ ಅಂತ ಹಿಂದೆ. ಸೂರ್ಯ, ಯಮ ಮತ್ತು ಚಂದ್ರ ಅಂತ. ಯಾಕಂದ್ರೆ ಸೂರ್ಯ ಮತ್ತು ಸೂರ್ಯನ ಪುತ್ರನಾಗಿರತಕ್ಕಂಥ ಯಮ ಅಲ್ಲಿ ಮಧ್ಯದಲ್ಲಿ, ಮತ್ತು ಅವರು ಸಮಾನ ಸ್ಕಂಧರಾದ್ರಿಂದ ಮುಂದೆ ಹಿಂದೆ ಮಾಡಿ ಹೇಳಬಹುದು. ಇಲ್ಲಿ ಹಾಗಲ್ಲ, ಸೂರ್ಯ ಸೂನು ಸಮಾನ ಸ್ಕಂಧನಾದ ಯಮನೂ ಹೌದು, ಶನಿಯೂ ಹೌದು. ಅಲ್ಲಿ ತನಕ ಗ್ರಹಣ ಮಾಡು. ಅದಕ್ಕೋಸ್ಕರ ಇಲ್ಲಿ ಸೂರ್ಯ ಸೂನುವನ್ನು ಕೊನೆಗೆ ಹೇಳಿದರು. ಹೀಗೆ ಆ ಶಬ್ದಗಳನ್ನು ಬದಲಿಸುವ ಮೂಲಕ, ಶಬ್ದಗಳ ಆರ್ಡರ್ ಅನ್ನು ಬದಲಿಸುವ ಮೂಲಕ ಅನೇಕ ಹೊಸ ಅರ್ಥಗಳನ್ನು ತುಂಬುತ್ತಾರೆ ಆಚಾರ್ಯ. ಶಕ್ರ, ಉಗ್ರದೀಧಿತಿ, ಹಿಮಾಕರ, ಸೂರ್ಯಸೂನು ಇವರೆಲ್ಲ ಶಿವನ ಕೈಯಲ್ಲಿ ಸಂಹಾರವಾಗುವ ಶಕ್ತಿಗಳು ಅಂದರು. ಇವರು ನಮಗೆ ಸಂಹಾರಕ ಶಕ್ತಿಗಳೇ. ಶಕ್ರ, ಸೂರ್ಯ, ಇಂದ್ರ ಕಾಲಕಾಲಕ್ಕೆ ಮಳೆ ಬೆಳೆಯನ್ನು ಕೊಡದೆ
ನಮಗೆ ಸಂಹಾರಕ ಶಕ್ತಿಯಾಗಬಹುದು, ಅಥವಾ ಈ ಸಿಡಿಲು ಇತ್ಯಾದಿಗಳ ಮೂಲಕ ಜೀವಜಾತಕ್ಕೆ ಅವನು ಮಾರಕನಾಗಬಹುದು. ಸೂರ್ಯ ನಿಜವಾಗಿಯೂ ತಾಪಪ್ರದನಾಗಿ ಸೂರ್ಯಚಂದ್ರರು ನಮ್ಮ ಆಯುಸ್ಸನ್ನು ಕೊಂಡೊಯ್ಯುವವರೇ. ಅವನ ಹೆಸರು ಆದಿತ್ಯ ಅಂತ ಅದಕ್ಕೋಸ್ಕರವೇ. ದಿನ ಉದಿಸುತ್ತಾ ಒಂದೊಂದು ಉದಯವಾದಾಗಲೂ 24 ಗಂಟೆ ನಮ್ಮ ಆಯುಸ್ಸನ್ನು ಕಿತ್ತುಕೊಂಡು ಹೋಗುವ ಚಂದ್ರನೂ ಹಾಗೆ, ಸೂರ್ಯನೂ ಹಾಗೆ. ಅವರು ಕಾಲಾಭಿಮಾನಿಗಳು, ನಮ್ಮ ಆಯುಸ್ಸಿನ ಕಾಲವನ್ನು ಕಬಳಿಸುವವರು. ಸೂರ್ಯ ಸೂನು ಯಮ, ಅವನು ಹಾಗೂ ಮೃತ್ಯು ದೇವತೆ. ಅಂಥ ಜಗತ್ತಿಗೆ ಮಾರಕ ಶಕ್ತಿಗಳಾಗಿರತಕ್ಕಂಥ ದೇವತೆಗಳನ್ನೂ ಸಂಹಾರ ಮಾಡುವ ಶಿವ, ಇವರೆಲ್ಲರನ್ನು ಸಂಹಾರ ಮಾಡತಕ್ಕವ ಶಿವ ಅಂತ. ಶಕ್ರ ಉಗ್ರದೀಧಿತಿ ಹಿಮಾಕರ ಸೂರ್ಯಸೂನು ಪೂರ್ವಂ, ಇದೇ ಮೊದಲಾದ ಸಮಸ್ತ ನಿಹತ್ಯ ನಿಖಿಲಂ, ಸಮಸ್ತ ಜಗತ್ತನ್ನ ಶಕ್ರನಿಂದ ಪ್ರಾರಂಭ ಆಗಿ, ಅಂದ್ರೆ ಅರ್ಥಾತ್ ಶಕ್ರನಿಂದ ಮೇಲಿರತಕ್ಕಂಥ ದೇವತೆಗಳ ಮೇಲೆ ಶಿವನ ಶಕ್ತಿ ನಡೆಯುವುದಿಲ್ಲ. ಗರುಡ ಶೇಷರಲ್ಲಿ ಅಷ್ಟೇ ಶಿವನ ಶಕ್ತಿ ನಡೆಯದೇ ಇರತಕ್ಕಂಥ ತತ್ವಗಳಿರುವುದು ಅಂತಂದ್ರೆ ಗರುಡ ಶೇಷರು, ಸರಸ್ವತಿ ಭಾರತೀಯರು, ಬ್ರಹ್ಮವಾಯುಗಳು, 6 ಜನ. ಗರುಡ ಶೇಷರ ಪತ್ನಿಯರು ಮೇಲೆಯೂ ಅವನು, ಆದರೆ ಅವನು ಕಕ್ಷೆಯಲ್ಲಿ ಕೆಳಗಿನವರೇ. ಅವರಿಂದ ಶಿವನಿಂದ ಉತ್ತಮವಾಗಿರತಕ್ಕಂಥ ತತ್ವಗಳು ಅಂದ್ರೆ 4: ಬ್ರಹ್ಮವಾಯುಗಳು ಮತ್ತು ಸರಸ್ವತಿ ಭಾರತೀಯರು. ಸಮಾನ ಸ್ಕಂಧರಾಗಿರುವವರು 2. ಈ 6 ಮಂದಿಯನ್ನು ಬಿಟ್ಟರೆ ಶಿವನ ನಿಯಂತ್ರಣವನ್ನು ತಪ್ಪಿಸಿಕೊಂಡು ಬದುಕುವಂತಹ ಸಾಧ್ಯತೆ ಯಾರಿಗೂ ಇಲ್ಲ. ಅಂಥ ಮಹಾಶಕ್ತಿ ಅದು. ಆ ರೀತಿಯಾಗಿ ಇರತಕ್ಕ ಇಂದ್ರಾದಿ ಸಮಸ್ತ ದೇವತೆಗಳನ್ನು ಪ್ರಳಯ ಕಾಲದಲ್ಲಿ ನಿಹತ್ಯ ನಿಖಿಲಂ ಸಂಹಾರ ಮಾಡಿ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ, ಇಡೀ ವಿಶ್ವವನ್ನು ಸಂಹಾರ ಮಾಡಿ ಸಂಹಾರ ತಾಂಡವ ನೃತ್ಯ ಮಾಡ್ತಾನಂತೆ ಶಿವ. ಸಂಹಾರ ಅನ್ನೋದು ಅವನಿಗೆ ಒಂದು ಆನಂದದ ನೃತ್ಯದ ಸ್ಥಿತಿ. ಯಾಕೆ ಅಂದರೆ ನಮಗೆ ಸಂಹಾರ ದುಃಖ, ಸಂಹಾರ ಅಂದರೆ ಏನು, ಸಾವು ಅಂದರೆ ಏನು ಅಂತ ತಿಳಿದವರಿಗೆ ಸಾವು ಆನಂದದ ಸ್ಥಿತಿ. ಬದುಕು ಅನ್ನುವುದು ಸಾವು ಅನ್ನುವುದು 2 ಬೇರೆ ಬೇರೆ ವಸ್ತುಗಳಲ್ಲ. ಈ ದೇಹ ಬರುವುದು, ಹುಟ್ಟುವುದು, ಸಾಯುವುದು ಅಂತಂದ್ರೆ ಒಂದೇ ನಾಣ್ಯದ 2 ಮುಖಗಳು. ಅದರಿಂದ ಹುಟ್ಟುವುದು ಅನ್ನುವುದು ಒಂದು ರೀತಿಯ ದುಃಖದ ಸ್ಥಿತಿ. ಯಾಕೆಂದ್ರೆ ಸ್ವತಂತ್ರವಾಗಿದ್ದಂಥ ವಾತಾವರಣದಲ್ಲಿದ್ದ ಹಕ್ಕಿಗೆ ಪಂಜರದ ಒಳಗೆ ಬಂದು ಸೇರುವುದು ಹುಟ್ಟುವುದು ಅಂದರೆ, ಪಂಜರದಿಂದ ಬಿಡುಗಡೆಯಾಗುವುದು ಸಾವು ಅಂದರೆ. ಹಾಗಾಗಿ ಒಂದೊಂದು ಪಂಜರದ ಒಳಗಿರುವುದು ಸುಖವೋ ಪಂಜರದ ಹೊರಗೆ ಹೋಗುವುದು ಸುಖವೋ ಅಂತ ಯೋಚನೆ ಮಾಡಿದರೆ ಹುಟ್ಟುವುದಕ್ಕಿಂತ ಸಾಯುವುದು ಹೆಚ್ಚು ಸುಖಕರವಾದಂತಹ ಸಂಗತಿ. ಯಾರಿಗೆ ಅಂದರೆ ಈ ಹುಟ್ಟು ಸಾವುಗಳ ಆಚೆಗೆ ನಿಂತು ನೋಡುವವರಿಗೆ. ಇದರ ಒಳಗೆ ಇದ್ದವರಿಗೆ, ಪಂಜರದ ಒಳಗೆ ಕೂತು ಹಕ್ಕಿ ನೀವು ಬಾಗಿಲು ತೆರೆದ್ರೂ ಹೊರಗೆ ಹೋಗೋದಿಲ್ಲ ಅದು. ಯಾಕೆಂದ್ರೆ ಹೊತ್ತಿಗೆ ಅನಾಯಾಸವಾಗಿ ಬಂದು ಹಾಕ್ತಾ ಇರುತ್ತೆ, ತಿನ್ಲಿಕ್ಕೆ ನಾಯಕ್ಕೆ ಹೋಗ್ಬೇಕು, ಹಾರಬೇಕು ಅಂತ. ಆ ಸ್ವಾತಂತ್ರ್ಯವೊಂದ ಸುಖವನ್ನು ಮರೆತು ಪಂಜರದೊಳಗೆ ಕೂತುಕೊಳ್ಳುತ್ತೆ. ಹಾಗೆ ನಾವು ಬದುಕನ್ನ ಪ್ರೀತಿಸ್ತೇವೆ. ಇದು ಭಾಗವತದ ಕಥೆಯನ್ನು ನಾನು ಹಿಂದೊಮ್ಮೆ ಹೇಳಿದ್ದೆ. ಈ ದೇಹದಿಂದ ಬಿಟ್ಟು ಹೋದ ಜೀವವನ್ನು ಮರಳಿ ದೇಹಕ್ಕೆ ಬಾ ಅಂತ ಹೇಳಿದಾಗ, ನಾನು ಈ ದೇಹದ ಯಾತನೆಯನ್ನು ಬಿಟ್ಟು ಆನಂದವಾಗಿದ್ದೇನೆ, ಮತ್ತೆ ಯಾಕೆ ನಾನು ಅದಕ್ಕೆ ಬರಬೇಕು, ನನ್ನನ್ನು ಒತ್ತಾಯ ಮಾಡಬೇಡಿ ಅಂತ ಆ ಜೀವ ಹೇಳಿತು ಅನ್ನೋ ಒಂದು ಕಥೆ ಭಾಗವತದಲ್ಲಿ ಬರುತ್ತೆ. ಆ ರೀತಿ ದೇಹದಿಂದ ಹೊರಕ್ಕೆ ಹೋಗುವುದು ಒಂದು ರೀತಿಯಿಂದ ಬಂಧನದಿಂದ, ಸೆರೆಮನೆಯಿಂದ ಕಳಚಿಕೊಂಡ ಆನಂದ ಇದೆ ಅದರಲ್ಲಿ. ಇದು ಸೆರೆಮನೆಯ ಒಳಗೆ ಸೇರಿಕೊಳ್ಳುವುದು, ಸೆರೆಮನೆಯ ಒಳಗಿರುವುದು, ಸೆರೆಮನೆಯಿಂದ ಕಳಚಿಕೊಳ್ಳುವುದು. ಕೆಲವರಿಗೆ ಈ ಕದಿಯುವ ಅಭ್ಯಾಸ, ಗೂಂಡಾಗಿರಿ ಮಾಡೋರಿಗೆ, ಮರ್ಡರರ್ಸಿಗೆ ಅವರು ಮಾಡಿ ಸೆರೆಮನೆಯಲ್ಲಿ ಇರ್ತಾರೆ. ಅವ್ರಿಗೆ ಅದೇ ಒಂದು ಮೋಜು, ಸೆರೆಮನೆಯಲ್ಲಿ ಸಾಕ್ತಾರೆ ಪೊಲೀಸರು ಅಂತ, ಅಲ್ಲೇ ಇರೋದು. ಅವ್ರು ಸೆರೆಮನೆಗೆ ಹೋಗೋದು ನಮ್ಮ ಮಹಾ ಅವಮಾನ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಅದೊಂದು ಮಜಾ. ಹಾಗೆ ನಮ್ಮ ಸ್ಥಿತಿಯಾಗಿದೆ. ಸೆರೆಮನೆಯೊಳಗೆ ಬಂಧನದಲ್ಲಿ ಇರುವುದನ್ನ ಆನಂದ ಅಂತ ತಿಳ್ಕೊಂಡಿದ್ದೇವೆ. ಆದರೆ ಬಂಧನದಿಂದ ಬಿಡಿಸಿಕೊಳ್ಳುವುದು ಎಂಥ ಆನಂದ ಅನ್ನೋದು ಸಾವು ಮತ್ತು ಹುಟ್ಟಿನ ಆಚೆಗೆ ನಿಂತು ನೋಡಿದವರಿಗೆ ಮಾತ್ರ ಅರ್ಥವಾಗುತ್ತೆ. ಅದರಿಂದ ಶಿವನಿಗೆ ಈ ಮಕ್ಕಳನ್ನ ಸೆರೆಮನೆಯಿಂದ ಬಿಡಿಸಿದೆ ಅಂತ ಆನಂದವಾಗಿ ಕುಣಿತಾನಂತೆ. ಇವರು ಕಟ್ಟಿ ಹಾಕಿದ್ದೆ ಸೆರೆಮನೆ ಒಳಗೆ, ಇವನ್ನು ಸೆರೆಮನೆಯಿಂದ ಬಿಡಿಸಿಬಿಟ್ಟೆ, ಪಂಜರದಿಂದ ಬಿಡಿಸಿದೆ, ಇವೆಲ್ಲ ಆನಂದವಾಗಿರಲಿ. ಸ್ವಾಪಂ ಜಯತೀರ್ಥರು ತತ್ವನಿರ್ಣಯದಲ್ಲಿ ಪ್ರಳಯವನ್ನು ವರ್ಣನೆ ಮಾಡುವಾಗ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ, ಈ ಜೀವಕ್ಕೆ ಸಂಸಾರದಲ್ಲಿ ಹುಟ್ಟಿ 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 ನಾನಾ ವಿಧವಾದಂತಹ ಕರ್ಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆಯಾಸವಾದದ್ದ ವಿಶ್ರಾಂತಿ ಸಿಗಲಿ ಅಂತ ಸಂಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಅವಾಗ ವಿಶ್ರಾಂತಿ, ರೆಸ್ಟು ಅಂತ. ನಿದ್ರೆ, ರಾತ್ರಿ ಹೊತ್ತು, ಪ್ರಳಯ ಕಾಲ ಅಂದ್ರೆ ರಾತ್ರಿ ವಿಶ್ರಾಂತಿ, ಅದು ನಿದ್ರೆ ಮಾಡಪ್ಪ, ವಿಶ್ರಾಂತಿ ತಗೋ, ಆಮೇಲೆ ಮತ್ತೆ ಹುಟ್ಲಿಕ್ಕುಂಟು ಅಂತ. ಆದ್ರಿಂದ ಪ್ರಳಯ ಕಾಲ ಅನ್ನೋದು ರೆಸ್ಟು, ವಿಶ್ರಾಂತಿ, ಆರಾಮದ ಕಾಲ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅದನ್ನ ಶಿವನಿಗೆ ಬಹಳ ಆನಂದ ಅಂತೆ. ಪಾಪ
ಇವು ಒದ್ದಾಡ್ತಾ ಇದ್ದವು, ಇವುಗಳನ್ನೆಲ್ಲ ಪಂಜರದಿಂದ ಬಿಟ್ಟುಬಿಟ್ಟೆ, ಇನ್ನೊಂದು ಸ್ವಲ್ಪ ಕಾಲ ಆರಾಮವಾಗಿರಲಿ. 430 ಕೋಟಿ ವರ್ಷ ಸಂಸಾರದಲ್ಲಿ ಇದ್ದವು, ಇನ್ನು 430 ಕೋಟಿ ವರ್ಷ ರೆಸ್ಟು, ಆಮೇಲೆ ಮತ್ತೆ ಪುನಃ ಉಂಟು ಬರಲಿಕ್ಕೆ ಅಂತ ಈ ವಿಶ್ರಾಂತಿ ಸುಖ, ಅದು ಆವಾಗ ಯಾವ ಜಂಜಡವೂ ಇಲ್ಲದ ನೆಮ್ಮದಿಯ ಬದುಕು. ಪ್ರಳಯ ಕಾಲದಲ್ಲಿ ಜೀವರಿಗೆ ದುಃಖದ ಅನುಭವ ಇಲ್ಲ, ದುಃಖದ ಅನುಭವವೇ ಇಲ್ಲ. ಆವಾಗ ನಿದ್ರಾವಸ್ಥೆ ಅಂದರೆ ಕೇವಲ ಸುಖ ಅಂತ ಹೇಳಿದ್ದೆ ನಾನು. ನಿದ್ರಾವಸ್ಥೆಯಲ್ಲಿ ದುಃಖದ ಅನುಭವ ಇಲ್ಲ. ಅದನ್ನ ಪ್ರಳಯ ಕಾಲದಲ್ಲಿ ಕೇವಲ ಸುಖದ ಅನುಭವ. ಮತ್ತೆ ಸಂಸಾರ ಅವಸ್ಥೆ ಬಂತು, ಸೃಷ್ಟಿ ಬಂತು ಅಂದ್ರೆ ಸುಖ ದುಃಖ. ಶಿವನಿಗೆ ಇದು ಗೊತ್ತು. ಆದ್ರಿಂದ ಅವು ಒದ್ದಾಡ್ತಾ ಇದ್ದವು, ಅವು ಹಯಾಗಿರ್ಲಿ ಅಂತ ಅವುಗಳನ್ನು ಬಿಡುಗಡೆಗೊಳಿಸಿದೆ ಅಂತ ಸಂತೋಷದಿಂದ ನಾಟ್ಯವಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ಆನಂದ ಇದೆ ಶಿವನಿಗೆ. ಏನು ಅಂದ್ರೆ, ಸಂಹಾರಕ್ಕೋಸ್ಕರ ಮಾಧ್ಯಮವಾಗಿ ಭಗವಂತ ಶಿವನನ್ನ ಬಳಸ್ತಾನೆ, ಸೃಷ್ಟಿಗೆ ಮಾಧ್ಯಮವಾಗಿ ಚತುರ್ಮುಖನನ್ನ ಬಳಸ್ತಾನೆ. ಶಿವನೊಳಗಿದ್ದು ಶಿವನಾಗಿ ಅವನೇ ತಾನೇ ಸಂಹಾರ ಮಾಡುವುದು, ಚತುರ್ಮುಖನೊಳಗಿದ್ದು ಚತುರ್ಮುಖ ಬ್ರಹ್ಮನ ವಾಚ್ಯನಾಗಿ ಆ ರೂಪದಲ್ಲಿ ಅವನೊಳಗಿದ್ದು ಅವನೇ ತಾನೇ ಸೃಷ್ಟಿ ಮಾಡುವುದು. ಅದರಿಂದ ಶಿವನಿಗೆ ಏನು ಆನಂದ ಅಂದ್ರೆ, ನನ್ನನ್ನ ಈ ಮಹಾವಿಶ್ವದ ಸಂಹಾರ ಲೀಲೆಗೆ ಉಪಕರಣವಾಗಿ ಭಗವಂತ ಬಳಸಿದ ಈ ಮಹಾ ಕಾರ್ಯಕ್ಕೆ ನಾನು ಭಗವಂತನಿಗೆ ಒಂದು ಟೂಲ್ ಆದೆ ಅಂತ. ನಿಶುಸೀದ ಗಣಪತಿ ಗಣೇಶ ತ್ವಾಮಾಹುರವು ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ. ನಿನ್ನನ್ನ ನೀನೇ ಪೂಜೆ ಮಾಡಿಕೊಂಡ ಹಾಗೆ ಭಗವಂತ ಈ ವಿಶ್ವದ ಸಂಹಾರದ ಲೀಲೆಗೆ ನನ್ನನ್ನ ಉಪಕರಣವಾಗಿ ಮಾಡಿದಾನಲ್ಲ ಅನ್ನುವ ಸಂತೋಷ. ಆ ಸಂತೋಷದಿಂದ ನೃತ್ಯತಿ ಶಿವ, ಸಂತೋಷದಿಂದ ಕುಣಿದಾಡ್ತಾನಂತೆ ಪ್ರಳಯ ಕಾಲದಲ್ಲಿ. ಪ್ರಕಟ ಉರುಶಕ್ತಿ, ಇಡೀ ವಿಶ್ವವನ್ನು ಸಂಹಾರ ಮಾಡತಕ್ಕಂಥ ಶಕ್ತಿ ಹೇಗೆ ಬಂತು ಶಿವನಿಗೆ ಅಂದ್ರೆ ಪ್ರಕಟ ಉರುಶಕ್ತಿ. ಆವಾಗ ಭಗವಂತ ಸಂಹಾರ ಶಕ್ತಿಯಾಗಿ ಅವನೊಳಗೆ ತುಂಬಿದ. ಆದ್ರಿಂದ ಅವನಲ್ಲಿ ಆ ಸಂಹಾರಕವಾದಂತಹ ಆ ಉರುಶಕ್ತಿ ಮಹಾಶಕ್ತಿ ಪ್ರಕಟವಾಯಿತು, ಅಭಿವ್ಯಕ್ತವಾಯಿತು. ಆ ಮಹಾಶಕ್ತಿ ಅಭಿವ್ಯಕ್ತವಾಗಿ ಅವನು ಏನು ಪ್ರಳಯ ತಾಂಡವ ನೃತ್ಯ ಮಾಡ್ತಾನೆ, ಅದಕ್ಕೆ ಹಿನ್ನೆಲೆಯಲ್ಲಿ ಯಾರದ್ದು ಕೃಪಾರಕ್ಷೆ ಅದು. ಶ್ರೀಹಿ ಯತ್, ಅದನ್ನ ಯತ್ ಕಟಾಕ್ಷಂ ಲೇಷಂ ಯದಪಾಂಗಲೇಶಂ ಆಶ್ರಿತ್ಯ, ಯಾವ ಲಕ್ಷ್ಮಿಯ ಕಟಾಕ್ಷದ ಕೃಪಾ ಕಟಾಕ್ಷದ ಬಲದಿಂದ ಇಂದ್ರನಿಂದ ಹಿಡಿದು ಸಮಸ್ತ ಜಗತ್ತಿನ 3 ಲೋಕಗಳ ಸಂಹಾರಕ್ಕೂ ಕಾರಣನಾಗಿರತಕ್ಕಂಥ ಶಿವ ಜಗತ್ತನ್ನು ಸಂಹಾರ ಮಾಡಿ ತಾನು ಆನಂದದಿಂದ ನಾಟ್ಯವಾಡ್ತಾನೋ, ಅಂಥ ಲಕ್ಷ್ಮಿಯು ಯಾರ ಕಟಾಕ್ಷದ ಬಲದಿಂದ ಇಂಥ ಶಕ್ತಿಯನ್ನು ಪಡೆದಳೋ ಅಂಥ ಅಜಿತನಾದ ನಾರಾಯಣನಿಗೆ ನಮಸ್ಕಾರ. ಈಗ ಶರೀರ ಪುರುಷನಾದ ಶಿವ, ಮಹಾಪುರುಷನಾಗಿರತಕ್ಕಂಥ ಚತುರ್ಮುಖ, ಇವರಿಬ್ಬರ ಬಗೆಗೆ ಆಚಾರ್ಯರು ಹೇಳಿದರು. ಒಂದು ಸೃಷ್ಟಿ ಶಕ್ತಿ, ಒಂದು ಸಂಹಾರ ಶಕ್ತಿ, ಅದು ಆಯಿತು. ಮಧ್ಯದಲ್ಲಿರತಕ್ಕಂಥದ್ದು ಪಾಲನ ಶಕ್ತಿ, ಅದು ವಿಷ್ಣು ರೂಪವೇ. ಬ್ರಹ್ಮನೊಳಗಿದ್ದು ಸೃಷ್ಟಿ ಮಾಡ್ತಾನೆ, ಶಿವನೊಳಗಿದ್ದು ಸಂಹಾರ ಮಾಡ್ತಾನೆ, ವಿಷ್ಣು ತಾನೇ ತಾನಾಗಿ ಪಾಲನೆ ಮಾಡ್ತಾನೆ, ಅದು ಇನ್ನೊಬ್ಬರ ಒಳಗೆ ಇದ್ದು ಪಾಲನೆ ಮಾಡೋದಲ್ಲ. ಹಾಗಾಗಿ ಈ ತ್ರಿಮೂರ್ತಿಗಳು ಅಂತ ನಾವು ಏನಂತೇವೆ, ಅದರಲ್ಲಿ 2 ಮೂರ್ತಿಗಳಿಗೆ ಅಧಿಷ್ಠಾನ ಇದೆ. ಬ್ರಹ್ಮ ಅಧಿಷ್ಠಾನದಲ್ಲಿ ಸೃಷ್ಟಿ, ಶಿವ ಅಧಿಷ್ಠಾನದಲ್ಲಿ. ಆ 2 ಬ್ರಹ್ಮ ಶಿವರು ಸೃಷ್ಟಿ ಸಂಹಾರ ಶಕ್ತಿಗಳು ಭಗವಂತನ ಅಧೀನ ಅಷ್ಟೇ ಅಲ್ಲ, ಲಕ್ಷ್ಮಿಯ ಅಧೀನ. ಈ ಇಡೀ ವಿಶ್ವವನ್ನ ಯಾರ ಕರುಣೆಯಿಂದ ಸಂಹಾರ ಮಾಡ್ತಾನೋ ಶಿವ, ಅಂಥ ಶಿವನನ್ನು ಸಂಹಾರ ಮಾಡತಕ್ಕ ಶಕ್ತಿ ಲಕ್ಷ್ಮಿ. ಅದನ್ನ ಆ ಮಂತ್ರವೇ ಹೇಳಿತು. ಯಂ ಕಾಮಯೇ ತಂ ತಂ ಉಗ್ರಂ ಗೃಣೋಮಿ, ಯಾರನ್ನು ಬಯಸಿದನೋ ಅವನನ್ನು ಶಿವನನ್ನಾಗಿ ಸೃಷ್ಟಿ ಮಾಡ್ತೇನೆ. ಆಮೇಲೆ ನನಗೆ ಅವನು ಸಾಕು ಇನ್ನು ಪ್ರಪಂಚದಲ್ಲಿ ಇದ್ದದ್ದು ಅಂತ ಕಂಡ್ರೆ ಅಹಂ ರುದ್ರಾಯ ಧನುರಾತನೋಮಿ, ರುದ್ರನನ್ನ ಸಂಹಾರ ಮಾಡೋದಕ್ಕೋಸ್ಕರ ನಾನೇ ಕೈಯಲ್ಲಿ ಆಯುಧವನ್ನು ಎತ್ತಿಕೊಳ್ತೇನೆ ಅಂತ ಲಕ್ಷ್ಮಿ. ರುದ್ರನನ್ನ ಸಂಹಾರ ಮಾಡಬಲ್ಲೆ, ರುದ್ರನನ್ನ ಸೃಷ್ಟಿ ಮಾಡಬಲ್ಲೆ. ಮೃತ್ಯುರ್ ಯಸ್ಯೋಪಸೇಚನಂ ಕೈತ್ಥಾ ವೇದ ಯತ್ರ ಸಹ, ಯಮ ಕಠೋಪನಿಷತ್ನಲ್ಲಿ ಹೇಳ್ತಾನೆ, ನಾನು ವಿಶ್ವವನ್ನು ಸಂಹಾರ ಮಾಡತಕ್ಕ ಶಕ್ತಿ, ನನ್ನನ್ನು ಸಂಹಾರ ಮಾಡತಕ್ಕಂತಹ ಶಕ್ತಿ ಶಿವ. ಆ ಶಿವನು ಕೂಡ ಭಗವಂತನಿಗೆ ಸಂಹಾರದಲ್ಲಿ ಒಂದು ಉಪ್ಪಿನಕಾಯಿ ಮಾತ್ರ. ಎಲ್ಲ ಶಕ್ತಿಗಳು ಅವನ ಸಂಹಾರದ ಶಕ್ತಿಯ ಮುಂದೆ ಎಲ್ಲವನ್ನೂ ಸಂಹಾರದ ಶಿವನು, ಶಿವನನ್ನು ನಿಯಂತ್ರಿಸಬಲ್ಲ ಚತುರ್ಮುಖನು ಒಂದು ದಿವಸ ಅವರ ಆಯುಸ್ಸು ಮುಗಿದಾಗ ಭಗವಂತನ ತೇಜಸ್ಸಿನಲ್ಲಿ ಲಯವಾಗಿ ನಾಶವಾಗಿ ಚಿದಾನಂದ ಶರೀರರಾಗಿಯೇ ಅವರು ಮುಕ್ತಿಯನ್ನು ಪಡೆಯಬೇಕು. ಅಂಥ ಮಹಾಶಕ್ತಿಯಾದ ನಾರಾಯಣನಿಗೆ ನಮಸ್ಕಾರ.
ಶಿವ ಆದಮೇಲೆ ಶಿವನೇ ಮುಂದಿನ ಕಲ್ಪದಲ್ಲಿ ಶೇಷ ಪದವಿಯನ್ನು ಪಡೀತಾನೆ. ಯೋಗ್ಯತೆಯಲ್ಲಿ ಶಿವ ಮತ್ತು ಶೇಷ ಸಮಾನರು. ಆದರೆ ವ್ಯತ್ಯಾಸ ಏನು ಅಂದರೆ, ಇವಾಗ ಇಬ್ಬರು MAಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ. ಒಬ್ಬನಿಗೆ ಜಾಬ್ ಸಿಕ್ಕಿದೆ, ಒಬ್ಬನಿಗೆ ಜಾಬ್ ಸಿಗಲಿಲ್ಲ. ವ್ಯತ್ಯಾಸ ಉಂಟೋ ಇಲ್ಲೋ, ಅಷ್ಟೇ ವ್ಯತ್ಯಾಸ. ಒಬ್ಬನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ. ಶೇಷ ಶಿವನ ಯೋಗ್ಯತೆಯನ್ನು ಗಳಿಸಿ, ಶಿವನು ಶೇಷನು ಸಮಾನ ಯೋಗ್ಯತೆಯ ಜ್ಞಾನವನ್ನು ಗಳಿಸಿದವರು. ಅದರಲ್ಲಿ ಶೇಷ ಪದವಿ ದೊರಕಿದೆ, ಶಿವನಿಗೆ ಇನ್ನೂ ಆ ಪೋಸ್ಟ್ ದೊರಕಿಲ್ಲ. ಹಾಗಾಗಿ ಇಬ್ಬರೂ ಈಕ್ವಲಿ ಕ್ವಾಲಿಫೈಡ್. ಆದರೆ ಒಬ್ಬ ಜಾಬಿನಲ್ಲಿ ಇರುವವ ಆಫೀಸರ್ ಗ್ರೇಡ್ನಲ್ಲಿ ಅವನಿಗೆ ಪ್ರಮೋಟ್ ಆಗಿದೆ, ಇನ್ನೊಬ್ಬ ಆಫೀಸರ್ ಗ್ರೇಡ್ಗೆ ಪ್ರಮೋಟ್ ಆಗಲಿಲ್ಲ. ಆಗ ಇಬ್ಬರೂ ಈಕ್ವಲಿ ಕ್ವಾಲಿಫೈಡ್. ಆದರೆ ಆಫೀಸರ್ ಗ್ರೇಡ್ಗೆ ಪ್ರಮೋಟ್ ಆದವನಿಗೆ ಪ್ರಮೋಟ್ ಆಗದಿದ್ದವನು ನಮಸ್ಕಾರ ಸರ್ ಅಂತ ಕೈ ಮುಗಿ. ಹಾಗೆ ಶೇಷನಿಗೆ ಶಿವ ನಮಸ್ಕಾರ ಮಾಡ್ತಾನೆ. ಇಬ್ಬರು ಯೋಗ್ಯತೆಯಲ್ಲಿ ಸಮಾನರು, ಅದು ನಮಸ್ಕಾರ ಮಾಡಬೇಕು. ಯಾಕೆಂದ್ರೆ ಈಗ ಅಲ್ಲಿ ಹಿಂದೆ ನೋಡಿದೆವು ನಾವು, ಅನಿರುದ್ಧ ಮತ್ತು ರತಿ ತಾಯಿ ಮಕ್ಕಳು ಒಂದೇ ಕಕ್ಷೆಯಲ್ಲಿದ್ದಾರೆ, ಆದರೆ ಅನಿರುದ್ಧ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಸೂರ್ಯ ಮತ್ತು ಯಮ ತಂದೆ ಮಕ್ಕಳು ಒಂದೇ ಕಕ್ಷೆಯಲ್ಲಿದ್ದಾರೆ, ಆದರೆ ಯಮ ಸೂರ್ಯನ ನಮಸ್ಕಾರ ಮಾಡ್ತಾನೆ. ಹಾಗೆ ಶಿವ ಮತ್ತು ಶೇಷ ಒಂದೇ ಕಕ್ಷೆಯಲ್ಲಿ ಯೋಗ್ಯತೆಯಲ್ಲಿ ಸುಮಾರಾಗಿ ಒಂದೇ ರೀತಿ ಇರುವವರು. ಆದರೆ ನಮಸ್ಕಾರ ಶಿವ ಶೇಷನಿಗೆ ನಮಸ್ಕಾರ ಮಾಡ್ತಾನೆ. ಯಾಕಂದ್ರೆ ಅವನು ಪ್ರಮೋಟೆಡ್, ಇವನಿಗಿಂತ ಮೇಲಿನ ಪದವಿಯಲ್ಲಿರುವವ, ಪದವಿ ನಿಮಿತ್ತವಾದಂತಹ ಗೌರವ. ಅದನ್ನ ಸೂಚಿಸ್ತಾ ಆಚಾರ್ಯರು ಶೇಷನ ಮಹಿಮೆಯನ್ನ, ಅಂದ್ರೆ ನಾವು ಯಾರಿಂದ ಮಾತು ಆಡ್ತೇವೋ, ಮನೋಮಯ ಕೋಶ ಅಲ್ಲ ಪ್ರಾಣಮಯ ಕೋಶವನ್ನು ನಿಯಂತ್ರಿಸುವ ಶೇಷ, ಅವನ ಬಗ್ಗೆ ಹೇಳ್ತಾರೆ. ಯತ್ಪಾದ ಪಂಕಜ ಮಹಾಸನತಾಂ ಅವಾಪ ಶರ್ವಾದಿ ವಂದ್ಯ ಚರಣ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯಸುರೈರ್ ದುರಾಪಾಂ ಶ್ರೀರ್ ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ. ಯತ್ಪಾದ ಪಂಕಜ ಮಹಾಸನತಾಂ ಅವಾಪ ಅಂತ. ಶೇಷ ಅಂದ್ರೆ ಯಾರು? ಆಚಾರ್ಯ ಹೇಳ್ತಾರೆ, ಅವನು ಭಗವಂತನ ಪಾದಪೀಠಪ್ಪ. ಅವನು ಭಗವಂತನ ಅಡಿಯಲ್ಲಿ ಬಿದ್ದಿರುವವನು, ಅವನ ಮೇಲೆ ನಿಂತಿರುವವನು ಭಗವಂತ. ಶೇಷ ಭಗವಂತನ ಹಾಸುಗೆ ಅಂತ ಹೇಳ್ತಾರಲ್ಲ, ಆಚಾರ್ಯ ಹೇಳ್ತಾರೆ ಕಾಲುಮಣೆ ಅಂತ. ಪಾದ ಪಂಕಜ ಮಹಾಸನ, ಭಗವಂತನನ್ನ ಹೆಗಲಲ್ಲಿ ಹೊತ್ತುಕೊಂಡವನು ಗರುಡ, ಭಗವಂತನನ್ನು ತಲೆಯಲ್ಲಿ ಹೊತ್ತುಕೊಂಡವನು ಶೇಷ. ಅವನ ಮೈಯಲ್ಲಿ, ಶೇಷನ ಮೈಯ ಮೇಲೆ ಭಗವಂತ ಕೂತಿದ್ದೋ ಪವಡಿಸಿದ್ದೋ ಏನು ಬೇಕಾದ್ರೆ ಇರಲಿ, ಭಗವಂತನ ಪಾದಪೀಠ ಅಂತ, ಕಾಲುಮಣೆ ಅಂತ ಹೇಳ್ತಾರೆ. ಯತ್ ಪಾದ ಪಂಕಜ ಮಹಾಸನತಾಂ ಅವಾಪ, ಭಗವಂತನ ಕಾಲುಮಣೆಯಾಗುವ ಭಾಗ್ಯ ಶೇಷನಿಗೆ ಬಂತಂತೆ. ಮಹಾಸನತಾಂ ಅವಾಪ. ಎಂಥ ಶೇಷ? ಶರ್ವಾದಿ ವಂದ್ಯ ಚರಣ, ರುದ್ರಾದಿಗಳಿಂದಲೂ ವಂದ್ಯವಾದ ಪಾದವುಳ್ಳವನು. ಅವನ ಪಾದವನ್ನ ರುದ್ರಾದಿಗಳೂ ವಂದಿಸ್ತಾರೆ, ಆದರೆ ಭಗವಂತ ಅವನ ಮೇಲೆ ಪಾದ ಇಟ್ಟಿದ್ದಾನೆ ಅಂತ. ಈ ಕಾಂಟ್ರಾಸ್ಟ್ ಸುಂದರವಾದ. ಭಗವಂತ ಯಾರ ತಲೆಯ ಮೇಲೆ ಕಾಲಿಟ್ಟಿದ್ದಾನೋ ಅವನ ಪಾದದ ಮೇಲೆ ರುದ್ರಾದಿ ದೇವತೆಗಳು ಮಣಿಯುತ್ತಾರೆ ಅಂತ. ನೋಡಿ, ರುದ್ರ ಶೇಷ ಸಮಾನ ಸ್ಕಂಧರು, ಆದರೆ ರುದ್ರ ಅವನಿಗೆ ಮಣಿಯುತ್ತಾನೆ ಅಂತ ಹೇಳ್ತಾರೆ ಆಚಾರ್ಯ. ಇದು ಅದಕ್ಕೆ ಹೇಳ್ತಾನೆ ಪದಕೃತವಾದ ಉನ್ನತ್ಯ. ಶರ್ವಾದಿ ವಂದ್ಯಚರಣ, ರುದ್ರಾದಿಗಳಿಂದಲೂ ವಂದ್ಯನಾಗಿರತಕ್ಕಂಥ ವಂದ್ಯವಾದ ಪಾದವುಳ್ಳ ಶೇಷ ಯಾರ ಪಾದಪೀಠವೋ, ಆಶ್ರಿತ್ಯ ನಾಗಪತಿ ಯದಪಾಂಗಲೇಶಂ ಆಶ್ರಿತ್ಯ. ಯಾಕೆ ಭಗವಂತನ ಪಾದಪೀಠವಾಗುವಂತಹ ಭಾಗ್ಯ ಅವನಿಗೆ ಬಂತು ಅಂದ್ರೆ ಅದು ಲಕ್ಷ್ಮಿಯ ಅನುಗ್ರಹ. ಯಾರ ಕೃಪಾ ಕಟಾಕ್ಷದಿಂದ ಶೇಷನು ಭಗವಂತನ ಪಾದಪೀಠವಾದನೋ, ಯಾರು? ನಾಗಪತಿ. ನಾಗ ಅಂತಂದ್ರೆ ಹಾವು ಅಂತ ನಾವು ಹೇಳ್ತೇವಲ್ಲ, ಹಾವಿನಲ್ಲಿ ಹಾವು ಅಂದ್ರೆ ಸಾಮಾನ್ಯ ಶಬ್ದ. ಸರ್ಪ ಅಂತಿದ್ದ ಹಾಗೆ. ಸರ್ಪ ಅಂದ್ರೆ ಹಾವು, ಅಂದ್ರೆ ಹೆಡೆ ಇರುವಂತಹದ್ದು ಅಲ್ಲ, ಎಲ್ಲವೂ ಹರಿಯುವಂತಹದ್ದು ಸರ್ಪ, ಸರೀಸೃಪ. ಹರಿಯುವಂಥದ್ದೆಲ್ಲ ಸರ್ಪ. ಎರೆಹುಳವೂ ಸರ್ಪ, ಹರಿಯುವಂತಹದ್ದೆಲ್ಲ ಸರೀಸೃಪ. ಅಂದ್ರೆ ಕಾಲುಗಳಿಲ್ಲದೆ ಹೊಟ್ಟೆ ಹೊಸೆದುಕೊಂಡು ಹರಿಯುವ ಚಾರಟೆ, ಎರೆಹುಳ, ಇವೆಲ್ಲವೂ ಸರ್ಪಗಳೇ. ಆಮೇಲೆ ಕೆರೆ ಹಾವು, ಕನ್ನಡಿ ಹಾವು, ಯಾವುದು ಹೆಡೆ ಇರುವಂಥದ್ದಲ್ಲ, ಹೆಡೆ ಇಲ್ಲದಿರುವ ಎಲ್ಲ ಸರೀಸೃಪಗಳು ಸರ್ಪಗಳು. ಕನ್ನಡದಲ್ಲಿ ಅದನ್ನ ಹಾವು ಅಂತ ಸಾಮಾನ್ಯ ಶಬ್ದದಿಂದ ಹೇಳ್ತೇವೆ. ಅದರಲ್ಲಿ ಹೆಡೆ ಇರುವಂತಹದ್ದಕ್ಕೆ ನಾಗ ಅಂತ ಹೇಳು. ಹೆಡೆ ಇಲ್ಲದೆ ಇದ್ದದ್ದು, ಹೆಡೆ ಇರುವುದು, ಹೆಡೆ ಇಲ್ಲದಿದ್ದದ್ದು ಎಲ್ಲವೂ ಸರ್ಪ ಆಗತ್ತೆ.
ಸರ್ಪಾಣಾಂ ಅಸ್ಮಿ ವಾಸುಕಿ ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಗೀತೆಯಲ್ಲಿ ಸರ್ಪ ಮತ್ತು ನಾಗಗಳನ್ನು ಬೇರೆ ಬೇರೆ ಹೇಳಿದ್ದಾರೆ. ಬಹಳ ಜನರಿಗೆ ಇದರಲ್ಲಿ ಗೊಂದಲ ಇದೆ. ಸರ್ಪ ಅಂದ್ರೆ ಏನು, ನಾಗ ಅಂದ್ರೆ ಏನು, ವ್ಯತ್ಯಾಸ ಏನು ಅಂತ. ಸರ್ಪ ಅಂದ್ರೆ ಹೆಡೆ ಇರುವ ಹೆಡೆ ಇಲ್ಲದಿರುವ ಒಟ್ಟಿಗೆ ಸರೀಸೃಪ. ನಾಗ ಅಂದ್ರೆ ಹೆಡೆ ಇರತಕ್ಕಂಥ ಸರೀಸೃಪ. ಅದರಿಂದಲೇ ನಾವು ಹಾವು, ಅದರಲ್ಲಿ ಹೆಡೆ ಇರುವ ಹಾವಾದರೆ ನಾಗರ ಹಾವು ಅಂತೇವೆ. ಅದೇ ನಾಗ ಶಬ್ದವನ್ನು ಸೇರಿಸಿದರೆ ಹೆಡೆ ಇರುವುದು ಅನ್ನುವ ಅರ್ಥ ಕನ್ನಡದಲ್ಲೂ ಬಂದಿದೆ. ಸಂಸ್ಕೃತದಲ್ಲಿ ನಾಗ ಅಂತಂದ್ರೆ ಹೆಡೆ ಇರುವಂಥದ್ದು, ಫಣ ಇರುವಂಥದ್ದು. ಫಣಿ ನಾಗ. ಫಣ ಇಲ್ಲದ್ದು, ಹೆಡೆ ಇಲ್ಲದ್ದು, ಫಣ ರಹಿತವಾದದ್ದು, ಅದು ಎಲ್ಲವೂ ಸರ್ಪ ಅಂತ ಸಾಮಾನ್ಯ ಶಬ್ದದಿಂದ ಕರೀತೇವೆ. ಅದರಿಂದ ಇಲ್ಲಿ ನಾಗಪತಿ ಅಂತ ಹೆಡೆ ಇರತಕ್ಕಂಥ ಹಾವುಗಳ ವರ್ಗಕ್ಕೆ ನಿಯಾಮಕನಾಗಿರತಕ್ಕಂಥ ನಾಗವಂಶದ ನಿಯಾಮಕ ಶಕ್ತಿಯಾಗಿರತಕ್ಕಂಥ ಶೇಷ. ನಾಗಪತಿ ಅಂದ್ರೆ ನಾಗಪತಿ ಶೇಷ ಅಂತಂದ್ರೆ ಅಥವಾ ಗರುಡ ಅಂತಂದ್ರೆ ಅವನು ಹಕ್ಕಿ ಹಾಗೆ ಇರ್ತಾನೆ, ಹಾವಿನ ಹಾಗೆ ಇರ್ತಾನೆ ಅಂತ ಅರ್ಥ ಅಲ್ಲ. ನಾಗಪತಿ ಅಂದರೆ ಅವನು ಹಾವಿನ ಹಾಗೆಯೇ ಇರ್ತಾನೆ ಅಂತ ಏನೂ ಅರ್ಥ ಅಲ್ಲ. ದೇವತೆಗಳಿಗೆ ಪುರುಷಾಕಾರ ಉಂಟೇ ಉಂಟು, ಗರುಡನಿಗೂ ಪುರುಷಾಕಾರ ಇದೆ. ಆದರೆ ಹಕ್ಕಿಯಂತೆಯೂ ಅವನು ಚಲಿಸಬಲ್ಲ. ಶೇಷನಿಗೂ ಪುರುಷಾಕಾರ ಉಂಟು, ಆದರೆ ಹಾವಿನಂತೆಯೂ ಅವನು ಇರಬಲ್ಲ. ಆದರೆ ಅವನನ್ನು ನಾಗಪತಿ, ಇವರನ್ನ ಪಕ್ಷಿಗಳ ರಾಜ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಸೃಷ್ಟಿಯಲ್ಲಿ ಯಾವ ವಿನತಾ ಕದ್ರು ಅಂತ ಇಬ್ಬರು ತಾಯಂದಿರು ಇವರಿಗೆ. ಆ ವಿನತಾ ಅನ್ನುವವಳು ಪಕ್ಷಿಗಳ ಅಭಿಮಾನಿ ದೇವತೆಯನ್ನು ಮೊದಲು ಹೆತ್ತವಳು. ಆ ಮೂಲಕ ಅಲ್ಲಿಂದ ಪಕ್ಷಿಗಳ ಸಂತಾನ ಮುಂದುವರಿಯಿತು. ಅವಳಲ್ಲಿ ಹುಟ್ಟಿದವನಾದ್ರಿಂದ ಇವನು ಪಕ್ಷಿರಾಜ ಆದ. ಸರ್ಪಗಳನ್ನು ನಿಯಂತ್ರಿಸುವ ದೇವತಾ ಶಕ್ತಿಯನ್ನು ಹೆತ್ತವಳು ಕದ್ರು. ಅವಳ ಅನಂತರ ಆ ಪರಂಪರೆಯಲ್ಲಿ ಸರ್ಪಗಳ ಸೃಷ್ಟಿ ವಿಸ್ತಾರಗೊಂಡಿತು. ಆದ್ರಿಂದ ಇವನನ್ನು ಸರ್ಪರಾಜ ಅಂತ ಕೇಳು. ಅಂದ್ರೆ ಇವರು ಸ್ವತಃ ಸರ್ಪಗಳೇ, ಹಕ್ಕಿಗಳೇ ಅಂತಲ್ಲ, ಸರ್ಪ ಮತ್ತು ಹಕ್ಕಿಗಳನ್ನು ನಿಯಂತ್ರಿಸುವ ದೇವತಾ ಶಕ್ತಿಗಳು. ಅವರು ಸರ್ಪದ ಹಾಗೂ ಇರಬಹುದು, ಮನುಷ್ಯರ ಹಾಗೂ ಇರಬಹುದು. ನಾಗಪತಿ ಭಗವಂತನ ಪಾದಪೀಠವಾಗುವ ಭಾಗ್ಯವನ್ನ ಯಾವ ರಮೆಯ ಕೃಪಾ ಕಟಾಕ್ಷದಿಂದ ಪಡೆದನೋ, ಅದೇನು ಭಗವಂತನ ಪಾದಪೀಠ ಯಾರೂ ಆಗಬಹುದು. ಒಂದು ದೊಡ್ಡ ಸಂಗತಿ ಏನು ಅಂದ್ರೆ, ಅನ್ಯ ಸುರೈಹಿ ದುರಾಪಾಂ ಅಂದ್ರು. ಅದು ಶೇಷ ಬಿಟ್ಟು ಇನ್ನೊಬ್ಬ ದೇವತೆಗೆ ಈ ತನಕ ಸಿಕ್ಕಿದ್ದಿಲ್ಲ, ಇನ್ನು ಸಿಗೋದೂ ಇಲ್ಲ. ಅವನು ಶೇಷಶಾಹಿ ಮಾತ್ರವೇ ಆದದ್ದು, ಇನ್ಯಾರ ಮೇಲೂ ಮಲಗಿಲ್ಲ ಭಗವಂತ. ತನ್ನ ಹಾಸುಗೆಯಾಗಿ ಇರತಕ್ಕ ಭಾಗ್ಯವನ್ನ ಶೇಷನಿಗೆ ಮಾತ್ರ ಕೊಟ್ಟ. ಇನ್ನೊಬ್ಬ ದೇವತೆಗೆ ದೊರಕದಂಥ ಆ ಭಾಗ್ಯ, ರುದ್ರಾದಿ ದೇವತೆಗಳು ಯಾರ ಪಾದಕ್ಕೆ ಎರಗುತ್ತಾರೋ ಅಂಥವನು ಭಗವಂತನ ಪಾದಪೀಠವಾಗುವ ಭಾಗ್ಯವನ್ನು ಪಡೆದನಲ್ಲ. ಅದು ಯಾವ ರಮೆಯ ಕೃಪಾ ಕಟಾಕ್ಷದ ಬಲದಿಂದಲೋ, ಅಂಥರಮೆಯೂ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಂಥರಮೆಯು ಯಾರ ಭಗವಂತನ ಕಟಾಕ್ಷದ ಬಲದಿಂದ ಆ ಎತ್ತರಕ್ಕೇರಿದ್ಲೋ ಅಂಥ ನಾರಾಯಣನಿಗೆ ನಮಸ್ಕಾರ. ಇನ್ನು ಕೊನೆಗೆ ಉಳಿದದ್ದು ಪುರುಷರಲ್ಲಿ ಮಹಾಪುರುಷ ಆಯಿತು, ಶರೀರ ಪುರುಷ ಆಯಿತು, ಛಂದ ಪುರುಷ ಆಯಿತು. ಇನ್ನು ಉಳಿದವನು ಗರುಡ. ಅವನು ವೇದ ಪುರುಷ, ನಮಗೆ ವೇದದ ಅರಿವನ್ನು ಕೊಡತಕ್ಕಂಥ ವೇದಾಭಿಮಾನಿಯಾಗಿರತಕ್ಕಂಥ ಗರುಡ. ಆ ಗರುಡನ ಬಗ್ಗೆ ಹೇಳ್ತಾರೆ, ನಾಗಾರಿ ರುಗ್ರ ಬಲ ಪೌರುಷ ಆಪ ವಿಷ್ಣು ವಾಹತ್ವ ಮುತ್ತಮಜವೋ ಯದಪಾಂಗಲೇಶಂ ಆಶ್ರಿತ್ಯ ಶಕ್ರಮುಖ ದೇವಗಣೈರಚಿಂತ್ಯಂ ಶ್ರೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಈ ಸ್ತೋತ್ರದಲ್ಲಿ ಈಗ ಪ್ರಚಲಿತವಾದ ಪಾಠದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನಾಗಾರಿ ರುಗ್ರ ಬಲ ಪೌರುಷ ಆಪ ವಿಷ್ಣೋರ್ವಾಹತ್ವ ಮುತ್ತಮಜವೋ ಯದಪಾಂಗಲೇಶಂ ಅಂತ ಈಗ ಪ್ರಿಂಟ್ ಆದದ್ದು. ಅದು ಯಾವ ಮೂಲಕೋಶದಲ್ಲೂ ಇಲ್ಲದ ಒಂದು ಕೆಟ್ಟ ಪಾಠ. ವಿಷ್ಣುವಾಹತ್ವಂ ಅನ್ನುವುದು ಋಷಿಯ ತೀರ್ಥರು ಬರೆದಂತಹ ಪ್ರಾಚೀನ ಪಾಠ. ನಾಗಾರಿ, ನಾಗಪತಿ ಮತ್ತು ನಾಗಾರಿ ಅಂತ. ಒಬ್ಬನು ನಾಗಗಳ ಒಡೆಯ, ಒಬ್ಬ ನಾಗಗಳ ಶತ್ರು. ನಾಗಗಳ ಒಡೆಯ ಶೇಷ, ನಾಗಗಳ ಶತ್ರು ಗರುಡ. ಲೋಕದಲ್ಲಿ ಈ ಎರಡು ಪ್ರಾಣಿಗಳಲ್ಲಿ ನಾವು ಕಾಣತಕ್ಕಂಥ ವ್ಯತ್ಯಾಸ ಅಂದರೆ, ಸಾಮಾನ್ಯವಾಗಿ ಇದನ್ನು ಯಾಕೆ ಹೇಳ್ತಾರೆ ಅಂದರೆ, ಶೇಷನ ದರ್ಶನ ಸಾಧಕರಿಗೆ ಅದು ಹಾವಿನ ರೂಪದಲ್ಲಿ ಆಗುತ್ತೆ. ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಸಹಸ್ರಾರದ ಜಾಗೃತಿಯಲ್ಲಿ ಆ ಶೇಷನ ದರ್ಶನ ಆಗತ್ತೆ. ಅದು ಸರ್ಪೆಂಟ್ ಪವರ್ ಅಂತಲೇ ಹೆಸರದಕ್ಕೆ, ಒಳಗಿರತಕ್ಕಂಥ ಸರ್ಪಶಕ್ತಿ. ಗರುಡನ ದರ್ಶನ ಧ್ಯಾನದಲ್ಲಿ ಪಕ್ಷಿಯ ರೂಪದಲ್ಲಿ ಆಗತ್ತೆ. ಸಾಮಾನ್ಯವಾಗಿ
ನಮಗೆ ಕಾಣಿಸಿಕೊಳ್ಳುವುದು ಗರುಡ ಪಕ್ಷಿಯ ರೂಪದಲ್ಲೇ. ಅಂದರೆ ಅದಕ್ಕೆ ಅನೇಕ ರೂಢಿಗಳಿದೆ. ನಾನು ಒಂದು ಕಥೆ ಹಿಂದೆ ಹೇಳಿರಬೇಕಿಲ್ಲಿ. ಕೃಷ್ಣ ದೇವರಿಗೆ ಚೂರ್ಣೋತ್ಸವ ವರ್ಷಕ್ಕೊಮ್ಮೆ ಆಗತ್ತೆ, ಸಪ್ತೋತ್ಸವ ಆಗಿ ಕೊನೆಯ ದಿವಸ. ಆ ಚೂರ್ಣೋತ್ಸವದ ದಿವಸ ಆ ಕೃಷ್ಣನಿಗೆ ಗರುಡ ಬಂದು ಪ್ರದಕ್ಷಿಣೆ ಬರ್ತಾನೆ ಆ ರಥಕ್ಕೆ ಅಂತ ಒಂದು ಕಥೆ ಹೇಳ್ತಾರೆ. ಅಲ್ಲಿ ಗರುಡ ಬಂದು ಹೇಗೆ ಬರೋದು ಅಂದರೆ, ಗರುಡ ಕಾಣಿಸೋದಿಲ್ಲ ನಿಮಗೆ, ಗರುಡ ಪಕ್ಷಿ ಬರುತ್ತೆ. ಗರುಡ ಪಕ್ಷಿ ಯಾವುದೋ ಹಕ್ಕಿ, ಅದು ಅದು ರಸ್ತೆಯಲ್ಲಿ ಎಲ್ಲೋ ಕಾಡಿನಲ್ಲಿ ಇದ್ರೆ ಗರುಡ ಆ ಪಕ್ಷಿ ಅಷ್ಟೇ, ಅದನ್ನು ನೀವು ಗರುಡ ಅಂತ ಅನ್ನೋದಿಲ್ಲ. ಆದರೆ ಆ ಉತ್ಸವ ಆರಂಭ ಆಗುವುದಕ್ಕಿಂತ ಮುಂಚೆ ಪ್ರತಿ ವರ್ಷವೂ ನಿಯತವಾಗಿ ಆ ರಥದ ಮೇಲೆ 3 ಪ್ರದಕ್ಷಿಣೆ ಬರಬೇಕಾಗಿದ್ರೆ ಬರೇ ಬುದ್ಧಿ ಇಲ್ಲದ ಪಕ್ಷಿ ಅಲ್ಲ, ಗರುಡ ದೇವನೇ ಬಂದಿರಬೇಕು ಅಂತ ನಾವು ಊಹಿಸ್ತೇವೆ ಅಷ್ಟೇ. ನಮಗೆ ಕಾಣುವುದು ಪಕ್ಷಿಯ ರೂಪದಲ್ಲೇ. ಮತ್ತು ಆ ಪಕ್ಷಿಯ ರೂಪದಲ್ಲಿ ಗರುಡ ಬರ್ತಾನೆ ಅನ್ನೋದು ನಮಗೆ ಭರವಸೆ ಆಗತಕ್ಕಂಥ ಒಂದು ಘಟನೆಯನ್ನು ನಾನು ಹಿಂದೆ ಹೇಳಿದ್ದೆ. ಇಲ್ಲಿ ಉಡುಪಿಯಲ್ಲಿ ಅದಮಾರು ಶ್ರೀಗಳವರ ಪರ್ಯಾಯದಲ್ಲಿ ಮಧ್ವಾಚಾರ್ಯರ ಒಂದು ಪ್ರತಿಮೆಯನ್ನ ಮಧ್ವ ಸರೋವರದ ಮಧ್ಯದಲ್ಲಿ ಇಟ್ಟರು, ಸ್ಥಾಪನೆ ಮಾಡಿದರು. ಮಧ್ವ ಸರೋವರದ ಮಧ್ಯದ ಮಂಟಪದಲ್ಲಿ ಆಚಾರ್ಯ ಮಧ್ವರ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಿದರು. ಆ ಪ್ರತಿಮೆಯನ್ನು ಸ್ಥಾಪನೆ ಮಾಡುವ ದಿವಸ ನಡೆದ ಘಟನೆಯನ್ನ ನಾನು ಈ ಹಿಂದೆ ಹೇಳಿದ್ದೆ. ಇಲ್ಲಿ ಪ್ರಾಯ ಇನ್ನೊಮ್ಮೆ ಹೇಳಿದರೆ ತಪ್ಪಲ್ಲ, ಯಾಕೆಂದರೆ ಅದು ಬಹಳ ರೋಮಾಂಚಕರವಾದಂಥ ಘಟನೆ. ನೀವು ಮರೆತವರಿಗೆ ಮತ್ತೊಮ್ಮೆ ನೆನಪಿಸುವುದಕ್ಕಾಗಬಹುದು, ಕೇಳದೇ ಇದ್ದವರಿಗೆ ಮೊದಲ ಬಾರಿ ಕೇಳುವಂಥ ಅವಕಾಶ. ಆ ವಿಗ್ರಹವನ್ನು ದೋಣಿಯಲ್ಲಿ ಇಟ್ಟು ಸರೋವರದಲ್ಲಿ 3 ಪ್ರದಕ್ಷಿಣೆ ತಂದರು. ಅದರ ನಂತರ ಆ ಮಂಟಪಕ್ಕೆ ಹೋಗಲಿಕ್ಕೆ ಕಲ್ಲಿನ ಬ್ರಿಡ್ಜ್ ಇದೆ, ಪ್ಯಾಸೇಜ್. ಆ ಕಲ್ಲಿನಲ್ಲಿ ಆ ದೋಣಿಯನ್ನು ಆ ಕಲ್ಲಿನ ಪ್ಯಾಸೇಜಿನ ಹತ್ರ ಇಟ್ಟು ಅದನ್ನು ಎತ್ತಿಕೊಂಡು ಅಲ್ಲಿನ ಆ ಕಲ್ಲಿನ ಬ್ರಿಡ್ಜಿನ ಮೂಲಕ ಮಂಟಪಕ್ಕೆ ಹಿಡ್ಕೊಂಡು ಹೋಗುವ ಮುಂಚೆ 3 ಪ್ರದಕ್ಷಿಣೆ ಸರೋವರದಲ್ಲಿ ರಥೋತ್ಸವ ಮಾಡುವಾಗ ಹೇಗೆ ಆ ದೋಣಿಯಲ್ಲಿಟ್ಟು ದೇವರನ್ನ ಪ್ರದಕ್ಷಿಣೆ ತರ್ತಾರೆ, ಹಾಗೆ ಆ ಆಚಾರ್ಯರ ವಿಗ್ರಹವನ್ನು ಆ ದೋಣಿಯಲ್ಲಿ 3 ಪ್ರದಕ್ಷಿಣೆ ತಂದರು. ಅಲ್ಲಿ ಆ ಮೆಟ್ಟಲಿನಲ್ಲಿ ನಿಂತುಕೊಂಡಿದ್ದೆ ನಾನು. ಸರೋವರದ ಮೆಟ್ಟಲಿನ ನೀರು ಇರತಕ್ಕ ಮೆಟ್ಟಲಲ್ಲಿ, ಕಾಲು ಮುಳುಗುವಷ್ಟು ನೀರಿದ್ದ ಮೆಟ್ಟಲಲ್ಲಿ, ಅಂದರೆ ನೀರಿನಲ್ಲೇ ನಾನು ನಿಂತಿದ್ದೇನೆ. ಅದು ನನ್ನ ಪಕ್ಕದಲ್ಲೇ ದೋಣಿ ಪಾಸಾಗಿ ಹೋಗ್ತಾ ಇದೆ. ಈ ಒಂದು ಸುತ್ತು ಬಂತು, ದೋಣಿ ಸುತ್ತು ಬಂದು ಅದು ನನ್ನ ಪಕ್ಕದಲ್ಲೇ ಹೀಗೆ ಪಾಸಾಗಿ ಹೋಗುತ್ತೆ ಮತ್ತು ಪ್ರದಕ್ಷಿಣೆ ಪುನಃ ಬರುತ್ತೆ. ನಾನು ದೋಣಿಯನ್ನ ಸುತ್ತು ಬರುವುದನ್ನು ಗಮನಿಸ್ತಾ ದೋಣಿ ಆಚೆ ಕಡೆಗೆ ಹೋಯಿತು, ಪುನಃ ಹೀಗೆ ಬಂತು ನನ್ನ ಹತ್ತಿರಕ್ಕೆ. ಅದನ್ನು ನೋಡ್ತಾ ಇದ್ದಾಗ ಮೇಲೆ ನೋಡ್ತೇನೆ, ಕಾಣಿಯೂರು ಮಠ ಇದೆ ಆ ಕಾರ್ನರ್ನಲ್ಲಿ. ಕಾಣಿಯೂರು ಮಠದ ಹತ್ತಿರ ಆ ತೋಟದಲ್ಲಿ ಒಂದು ತೆಂಗಿನ ಮರ ಇದೆ, ಅದು ಸರೋವರಕ್ಕೆ ಬಾಗಿದೆ. ಈಗಲೂ ಇರಬಹುದು ಪ್ರಾಯ, ಆ ಮರ ಬಿದ್ದು ಹೋಗಿರ್ಲಿಕ್ಕಿಲ್ಲ. ಅದು ಸರೋವರಕ್ಕೆ ಬಾಗಿಕೊಂಡು ಕಾಣಿಯೂರು ಮಠದ ಒಂದು ತೆಂಗಿನ ಮರ ಇದೆ. ಒಂದು ಗರುಡ ಪಕ್ಷಿ ಆ ಮರದಲ್ಲಿ ಬಂದು ಕೂತಿತ್ತು. ಇದು ದೋಣಿ ಸುತ್ತು ಬರ್ತಾ ಇರುವಾಗ ನನಗೆ ಏನೂ ಆಶ್ಚರ್ಯ ಅನ್ನಿಸ್ಲಿಲ್ಲ. ಪಕ್ಷಿಗಳು ಮರದಲ್ಲಿ ಕೂಡ್ತಾವೆ, ಅದೇನೋ ಒಂದು ದೊಡ್ಡ ಸಂಗತಿ ಅಲ್ಲ. ಆದರೆ ಗರುಡ ಪಕ್ಷಿ ಆ ಮರದಲ್ಲಿ ಬಂದು ಕೂತಿತು ಅನ್ನೋದನ್ನು ನಾನು ದಾಖಲೆ ಮಾಡಿಕೊಂಡೆ. 2ನೇ ಸುತ್ತು ಬಂತು. 2ನೇ ಸುತ್ತು ಬಂದಾಗ ಆ ಪಕ್ಷಿ ಆ ಕಾಣಿಯೂರು ಮಠದಿಂದ ಸರೋವರಕ್ಕೆ ಬಾಗಿದ ತೆಂಗಿನ ಮರದಿಂದ ಹಾರಿ ಆ ಮಂಟಪದಲ್ಲಿ ಬಂದು ಕೂತಿತು. ಅದನ್ನು ಗಮನಿಸಿದೆ ನಾನು, ಅದು ಒಂದು ದೊಡ್ಡ ಸಂಗತಿ ಅಲ್ಲ. 3ನೇ ಪ್ರದಕ್ಷಿಣೆ ಬಂತು. 3ನೇ ಪ್ರದಕ್ಷಿಣೆ ಬಂದು ಆ ದೋಣಿ ಈಗ ನನ್ನ ಹತ್ತಿರವೇ ಹೀಗೆ ತಿರುಗಿ ಆ ಕಲ್ಲಿನ ಪಾಪಿ ಇದೆ, ಅಲ್ಲಿ ಕಲ್ಲಿನ ಪಾಪಿನ ಹತ್ತಿರ ಅದನ್ನು ಎತ್ತಿಕೊಂಡು ಹೋಗಬೇಕು, ದೋಣಿಯನ್ನು ಅಲ್ಲಿ ನಿಲ್ಲಿಸಬೇಕು. ಕೊನೆಯ ಹಂತದಲ್ಲಿ ದೋಣಿ ಬಂದಿದೆ, ಹೀಗೆ ತಿರುಗಿಸ್ತಾ ಇದ್ದಾರೆ ದೋಣಿಯನ್ನ. ದೋಣಿಯ ಪಕ್ಕದಲ್ಲೇ ಮೆಟ್ಲಲ್ಲಿ ನಾನು ನಿಂತುಕೊಂಡಿದ್ದೇನೆ. ನನಗಿಂತ ಒಂದು 2-3 ಅಡಿ ದೂರದಲ್ಲಿ ದೋಣಿ ಇದೆ. ದೋಣಿಯು ನೀರಿನಲ್ಲಿದೆ, ನಾನು ನೀರಿನಲ್ಲಿ ನಿಂತಿದ್ದೇನೆ. ಸುಮಾರು ನನ್ನ ಕಾಲು ಪೂರ್ತಿ ಮುಳುಗುವಷ್ಟು ಅಥವಾ ಕಾಲ ಗಂಟಿನ ತನಕ ನೀರಿತ್ತೇನೋ ಅಷ್ಟು ನೀರಿನಲ್ಲಿ ನಾನು ನಿಂತಿದ್ದೆ. ನನ್ನ ಸಮೀಪದಲ್ಲೇ ದೋಣಿ ಇದೆ, ದೋಣಿಯಲ್ಲಿ ಆಚಾರ್ಯರ ವಿಗ್ರಹ ಇದೆ. ಆಗ ಆ ಮರದಿಂದ ಈ ಕಡೆ ಸುತ್ತಾಡ್ತಾ ಇದ್ದ ಹಕ್ಕಿ ಸರ್ರಂತ ಬಂತು, ಗರುಡ ಪಕ್ಷಿ ಸರ್ರಂತ ಬಂದು ಈ ದೋಣಿಯ ಹತ್ತಿರ ಬಂತು. ನನಗೆ ಆವಾಗ ಮಾತ್ರ ಕುತೂಹಲ ಆಯಿತು. ದೋಣಿಯ ಹತ್ತಿರ ಅಂದರೆ ನಿಜವಾಗಿ ದೋಣಿಯಲ್ಲಿ ಕೂತವರು ಎದ್ದು ನಿಂತು ಕೈ ಚಾಚಿದರೆ ಅದರ ಕಾಲು ಸಿಗಬಹುದು, ಅಷ್ಟು ತಗ್ಗಿಗೆ ಬಂತು. ಆವಾಗ ಮಾತ್ರ ನನಗೆ ಬಹಳ ಕುತೂಹಲ ಆಯಿತು, ಏನಿದು?
ಅಷ್ಟು ತಗ್ಗಿಗೆ ಬಂತು. ನನ್ನ ಕಣ್ಣ ನೇರಕ್ಕೆ ಇದೆ, ಅದು ಆಕಾಶದಲ್ಲಿ ಅಲ್ಲ, ಅಷ್ಟು ತಗ್ಗಿಗೆ ಇಳಿದು ಆಚಾರ್ಯರ ವಿಗ್ರಹ ಕೆಳಗಡೆ ಇದೆ. ಆ ವಿಗ್ರಹದಿಂದ ಒಂದು 4 ಅಡಿ 5 ಅಡಿ ಎತ್ತರದಲ್ಲಿ ಹಕ್ಕಿ ಇದೆ. ಅಷ್ಟು ಹತ್ತಿರಕ್ಕೆ ಬಂತು ವಿಗ್ರಹಕ್ಕೆ. ಆವಾಗ ಮಾತ್ರ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ಏನಿದು, ಯಾಕೆ ಇಷ್ಟು ತಗ್ಗಿಗೆ ಬಂತು ಪಕ್ಷಿ ಅಂತ. ನಾನು ನೋಡ್ತಾ ಇದ್ದ ಹಾಗೆ ಆ ವಿಗ್ರಹಕ್ಕೆ ಇನ್ನೂ ಪ್ರತಿಷ್ಠೆ ಆಗಿಲ್ಲ. ಆ ವಿಗ್ರಹಕ್ಕೆ 3 ಪ್ರದಕ್ಷಿಣೆ ಬಂತು. ಹೀಗೆ ಪ್ರದಕ್ಷಿಣೆ ಬಂದು ಪುನಃ ಸರ್ರಂತ ಹಾರಿ ಆ ಕಣಿಯೂರು ಮಠದ ಮೂಲೆಯಲ್ಲಿದ್ದ ಮರದಲ್ಲಿ ಹೋಗಿ ಕೂತಿತು. ಇದು ಇಲ್ಲಿಂದ ಈ ದೋಣಿಯನ್ನ ಕಲ್ಲಿನ ಬ್ರಿಡ್ಜಿನ ಹತ್ರ ತಂದರು, ಎತ್ತಿಕೊಂಡು ಹೋಗಿ ಒಳಗೆ ಇಟ್ಟರು. ಅದು ಹಾರಿ ಹೋಯಿತು. ಇದು ವಿಚಿತ್ರ. ಯಾಕೆಂದ್ರೆ ಒಂದು ಪಕ್ಷಿ ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ಆಚಾರ್ಯರ ಪ್ರತಿಮೆಗೋ ಅಥವಾ ಉತ್ಸವ ಆಗುವಾಗ ರಥಕ್ಕೋ ಬುದ್ಧಿಪೂರ್ವಕವಾಗಿ ಅದೇ ಹೊತ್ತಿನಲ್ಲಿ ಬಂದು ಪ್ರತಿ ವರ್ಷವೂ ತಪ್ಪದೆ ಪ್ರದಕ್ಷಿಣೆ ಮಾಡುವುದಿದ್ರೆ ಅದು ಬರೇ ಹಕ್ಕಿಯಲ್ಲ, ಅದರ ಒಳಗೆ ಖಂಡಿತವಾಗಿ ದೇವತಾ ಶಕ್ತಿ ಇದೆ. ಹಾಗಾಗಿ ಗರುಡ ಅಂದ್ರೆ ಯಾರು ನಾವು ಯೋಚಿಸಬೇಕು, ಗರುಡ ಬಂದ. ಹಾಗಾದ್ರೆ ಗರುಡ ಕಾಣಿಸುವುದು ಪಕ್ಷಿಯ ರೂಪದಲ್ಲಿ, ಅದರಿಂದ ಅವನನ್ನು ಪಕ್ಷಿರಾಜ ಅಂತ ಕರೀತಾರೆ. ನಮಗೆ ಧ್ಯಾನದಲ್ಲಿ ಆಗಲಿ ಎಚ್ಚರದಲ್ಲಿ ಆಗಲಿ ಗರುಡನ ದರ್ಶನ ಪಕ್ಷಿ ರೂಪದಲ್ಲೇ ಆಗತ್ತೆ. ಇನ್ನೂ ಆಶ್ಚರ್ಯ ಏನು ಅಂದ್ರೆ, ನಾನು ಅಷ್ಟು ಹತ್ತಿರದಲ್ಲಿ, ಅಲ್ಲಿ 100 ಜನ ನಿಂತಿದ್ದಾರೆ ಸರೋವರದಲ್ಲಿ, ನನ್ನ ಕಣ್ಣು ಮುಂದೆ ಇದು ನಡೆದಿದೆ. ನನ್ನ ಕಣ್ಣ ನೇರಕ್ಕೆ ಗರುಡ ಇಳಿದು ಸುತ್ತು ಬಂದದ್ದು ನಾನು ನೋಡಿದ್ದೇನೆ. ನನ್ನ ಅಕ್ಕಪಕ್ಕದವರ ಹತ್ರ ಎಲ್ಲ ಕೇಳಿದೆ, ಬಹಳ ಆಶ್ಚರ್ಯ ಅಲ್ವಾ ಗರುಡ ಸುತ್ತು ಬರ್ತಾ ಇದೆ. ಎಲ್ಲಿ, ನಮ್ಗೆ ಕಾಣಲೇ ಇಲ್ಲಲ್ವಾ ಅಂದ್ರು. ಯಾರಿಗೂ ಕಾಣಿಸೋದಿಲ್ಲ, ಇದು ಬಹಳ ಆಶ್ಚರ್ಯ. ಅಲ್ಲಿದ್ದ ಯಾರಿಗೂ ಗರುಡ ಬಂದದ್ದು ಕಾಣಿಸ್ಲಿಲ್ಲ, ಸುತ್ತು ಬಂದದ್ದು ಕಾಣಿಸ್ಲಿಲ್ಲ. ನೋಡಲೇ ಇಲ್ಲ ಅಂತಾರೆ. ಹಾಗಾದ್ರೆ ಕಾಣಬೇಕಾದವರಿಗೆ ಕಾಣಿಸಿ ಉಳಿದವರಿಗೆ ಕಾಣಿಸದೆ ಆಚಾರ್ಯರ ವಿಗ್ರಹಕ್ಕೆ ಅದೇ ಸಮಯದಲ್ಲಿ, ಅಂದ್ರೆ ಇನ್ನು ಮತ್ತೆ ತೆಗೆಯುತ್ತಾರೆ ಅಲ್ಲಿಂದ, ಆ ಹೊತ್ತಿಗೆ ಬಂದು ಪ್ರದಕ್ಷಿಣೆ ಬಂದು ಮತ್ತೆ ಪುನಃ ಹೊರಟು ಹೋದದ್ದು. ಈ ವ್ಯವಸ್ಥಿತವಾದ ಒಂದು ಕ್ರಿಯೆ ಅದು ಸಾಮಾನ್ಯವಾದ ಬುದ್ಧಿ ಇಲ್ಲದ ಪಕ್ಷಿಗೆ ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ದೇವತಾ ಶಕ್ತಿ. ಹಾಗಾಗಿ ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಗರುಡ ನಮಗೆ ಕಾಣಿಸಿಕೊಳ್ಳುವುದಿದ್ದರೂ ಪಕ್ಷಿಯ ರೂಪದಲ್ಲಿ ಕಾಣಿಸಿಕೊಳ್ತಾನೆ, ಅದಕ್ಕೋಸ್ಕರ ಅವನನ್ನು ಪಕ್ಷಿರಾಜ ಅಂತ ಹೇಳ್ತಾರೆ. ಅಂಥ ಗರುಡ ನಾಗಾರಿ ಅಂದ್ರೆ ಹಾವುಗಳ ವೈರಿ. ಪಕ್ಷಿ ಹಾವುಗಳನ್ನು ಕಂಡಲ್ಲಿ ಕೊಂದು ಹಾಕುತ್ತೆ. ಆದ್ರಿಂದ ಗರುಡನಿಗೂ ಅದೇ ಹೆಸರು, ನಾಗಾರಿ. ಗರುಡ ಪಕ್ಷಿಯ ಸ್ವಭಾವ, ಯಾವ ಹಾವು ಸಿಕ್ಕಿದರೂ ಅದು ಹಾವಿಗೆ ಹೆದರದೆ ನಾಶ ಮಾಡುತ್ತೆ. ನಾಗಾರಿಹಿ ಉಗ್ರಬಲ ಪೌರುಷಃ. ಗರುಡನ ಶಕ್ತಿ ಅಪಾರವಾದ ಶಕ್ತಿ ಅಂತ ಹೇಳ್ತಾರೆ. ಉಗ್ರ ಬಲ ಪೌರುಷ, ಬಲವೂ ಪೌರುಷವೂ ಅತ್ಯಂತ ಉಗ್ರ ಗರುಡನದ್ದು ಅಂತ. ಅವನ ಬಲ ಮತ್ತು ಪೌರುಷ ಅಂತಂದ್ರೆ ಎರಡು ಒಂದೇ ಅಲ್ವಾ? ಅಂದ್ರೆ ಬಲ ಅಂದ್ರೆ ಆತ್ಮಬಲ, ಪೌರುಷ ಅಂದ್ರೆ ದೇಹ ಬಲ. ಅವನ ಆತ್ಮಶಕ್ತಿಯೂ ಅಪಾರವಾದ್ದು, ಅವನ ದೇಹ ಬಲವೂ ಅಪಾರವಾದ್ದು. ಉಗ್ರಬಲ ಪೌರುಷ ನಾಗಾರಿಹಿ. ಆಪ ವಿಷ್ಣುವಾಹತ್ವಂ. ಅವನು ವಿಷ್ಣುವಿನ ವಾಹನವಾಗುವ ಯೋಗವನ್ನು ಪಡೆದ. ವಿಷ್ಣುವನ್ನ ಹೆಗಲಲ್ಲಿ ಹೊತ್ತುಕೊಂಡು ಓಡಾಡತಕ್ಕಂಥ ಭಾಗ್ಯವನ್ನು ಪಡೆದ. ಅವನು ವೇದಾಭಿಮಾನಿ ದೇವತೆ. ಆದ್ರಿಂದ ವೇದದಲ್ಲಿ ವಿಷ್ಣು ಇದ್ದಾನೆ ಪ್ರತಿಪಾದ್ಯನಾಗಿ. ಆದ್ರಿಂದ ವೇದ ಅನ್ನುವುದು ಗರುಡ, ಆ ಗರುಡನ ಮೇಲೆ ವಿಷ್ಣು ಕೂತಿದ್ದಾನೆ ಅಂದ್ರೆ ವಿಷ್ಣು ವೇದವೇದ್ಯನಾಗಿದ್ದಾನೆ ಅನ್ನೋದು ಇನ್ನೊಂದು ಅರ್ಥ. ಹೀಗೆ ಆಪ ವಿಷ್ಣು ವಾಹತ್ವಂ. ಅವನನ್ನೇ ಯಾಕೆ ವಿಷ್ಣು ವಾಹನವಾಗಿ ವರಿಸಿದ ಅಂದರೆ, ಉತ್ತಮ ಜವಹ, ಗರುಡ ವೇಗ ಅಂತ ಹೇಳ್ತೇವೆ ನಾವು. ವಾಯುವೇಗ ಅಂತ ಹೇಳಿದ ಹಾಗೆ ಮನೋವೇಗ ಅಂತ ಹೇಳಿದ ಇನ್ನೊಂದು ಗರುಡ ವೇಗ ಅಂತ. ವೇಗದಲ್ಲಿ ಸಾಟಿ ಇಲ್ಲದ ವೇಗ, ಬಲದಲ್ಲಿ ಸಾಟಿ ಇಲ್ಲದ ಬಲ. ಆದ್ರಿಂದ ಉತ್ತಮ ಜವಹ ಯದಪಾಂಗಲೇಶಂ ಆಶ್ರಿತ್ಯ. ಯಾವ ಲಕ್ಷ್ಮಿಯ ಕೃಪಾ ಕಟಾಕ್ಷದ ಲೇಷದ ಬಲದಿಂದ ಗರುಡ ಭಗವಂತನ ವಾಹನವಾಗಿ ಅವನನ್ನು ಹೆಗಲಲ್ಲಿ ಹೊತ್ತು ತಿರುಗಾಡುವ ಭಾಗ್ಯವನ್ನು ಪಡೆದನೋ ಅದು ಎಂಥದು? ಶಕ್ರಮುಖ ದೇವ ಗಣೈಹಿ ಅಚಿಂತ್ಯಂ. ರುದ್ರಾದಿಗಳಿಗೆ ಅಂತ ಹೇಳಲಿಲ್ಲ ಇಲ್ಲಿ, ಇಂದ್ರಾದಿ. ಯಾಕೆಂದ್ರೆ
ರುದ್ರನೇ ಮುಂದೆ ಶೇಷನಾಗಿ ಭಗವಂತನ ಪಾದಪೀಠವಾಗಿ ಭಗವಂತನನ್ನು ಹೊತ್ತುಕೊಳ್ತಾನೆ. ಆದ್ದರಿಂದ ರುದ್ರನಿಗೆ ಶೇಷನಿಗೆ ಈ ಭಾಗ್ಯ ಇಲ್ಲ ಅಂತ ಹೇಳಿದರು. ಇಂದ್ರಾದಿಗಳು ಕನಸಿನಲ್ಲೂ ಯೋಚಿಸದ ಭಾಗ್ಯ. ಆಶ್ರಿತ್ಯ ಶಕ್ರಮುಖ ದೇವಗಣೈ ಅಚಿಂತ್ಯಂ. ಇಂದ್ರಾದಿ ಸಮಸ್ತ ದೇವತೆಗಳು ಕನಸಿನಲ್ಲೂ ಯೋಚಿಸಲಾಗದ ಭಗವಂತನನ್ನ ಹೆಗಲಲ್ಲಿ ಹೊತ್ತು ತಿರುಗುವ ಭಾಗ್ಯವನ್ನ ಅದು ಉಳಿದವರಿಗಿದೆ. ಆಂಜನೇಯ ರಾಮಚಂದ್ರನನ್ನ ಹೆಗಲಲ್ಲಿ ಹೊತ್ತು ತಿರುಗಾಡಿದ್ದಾನೆ, ಉಳಿದವರಿಗೆ ಆ ಭಾಗ್ಯ ಇದೆ. ಆದರೆ ಅವನಿಂದ ಕೆಳಗಿನವರಿಗೆ ಆ ಭಾಗ್ಯ ಇಲ್ಲ. ಅಂಥ ಭಾಗ್ಯವನ್ನ ಗರುಡ, ವೇದ ಪುರುಷನಾದ ಗರುಡ ಯಾವ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಪಡೆದನೋ ಅಂಥ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತನ್ನವ. ಅಂಥ ಲಕ್ಷ್ಮಿಯು ಯಾವ ಭಗವಂತನ ಕಟಾಕ್ಷದ ಬಲದಿಂದ ಈ ಎತ್ತರಕ್ಕೇರಿದಳೋ ಅಂಥ ಎಣೆಯಿರದ ಸರ್ವೋತ್ತಮನಾದ ನಾರಾಯಣನಿಗೆ ನಮಸ್ಕಾರ ಅಂತ ಹೇಳಿ ಆಚಾರ್ಯರು ಈ 8 ಪದ್ಯಗಳಲ್ಲಿ ಲಕ್ಷ್ಮಿಯ ಮಹಿಮೆ, ನಾರಾಯಣನ ಮಹಿಮೆ, ಅದರ ಜೊತೆಗೆ ನಮ್ಮ ಇಡೀ ಜೀವಜಾತಕ್ಕೆ ಪ್ರೇರಕ ಶಕ್ತಿಗಳಾಗಿರತಕ್ಕಂಥ ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷ, ಸಂವತ್ಸರ ಪುರುಷ, ಗರುಡಶೇಷ ರುದ್ರ, ಬ್ರಹ್ಮ, ಈ 4 ಮಹಾಶಕ್ತಿಗಳು, ಆ ಮಹಾಶಕ್ತಿಗಳು ನಿಯಂತ್ರಿಸತಕ್ಕಂಥ ಶ್ರೀತತ್ವ, ಅದನ್ನು ನಿಯಂತ್ರಿಸತಕ್ಕಂಥ ನಾರಾಯಣ ತತ್ವ. ಹೀಗೆ ಅಪೂರ್ವವಾದ ಒಂದು ಉಪಾಸನೆಯ ಮುಖವನ್ನ ಈ ಪುಟ್ಟ ಸ್ತೋತ್ರದಲ್ಲಿ ಆಚಾರ್ಯರು ತುಂಬಿದರು. ಇದರ ಉಪಸಂಹಾರ ಶ್ಲೋಕವನ್ನ 9ನೇ ಪದ್ಯ, 8 ಪದ್ಯಗಳಲ್ಲಿ ಅಷ್ಟಮೂರ್ತಿಯಾದ ಭಗವಂತನನ್ನ ಸ್ತೋತ್ರ ಮಾಡಿ 9ನೇ ಪದ್ಯದಲ್ಲಿ ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿ ಮನಃಪ್ರಿಯ ಮುತ್ತಮಾರ್ಥಂ ಭಕ್ತ್ಯಾ ಪಠತ್ಯಜಿತಮಾತ್ಮನಿ ಸನ್ನಿಧಾಯ ಯಸ್ತೋತ್ರಮೇತದಭಿಯಾತಿ ತಯೋರಭೀಷ್ಟಂ ಅಂತಂದ್ರು. ಇದರ ಫಲಶ್ರುತಿಯನ್ನು ಹೇಳ್ತಾರೆ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ, ಇದು ಆನಂದ ತೀರ್ಥ ಮುನಿ, ಆನಂದ ತೀರ್ಥ ಮುನಿಯ ಮುಖದಿಂದ ಹೊರಹೊಮ್ಮಿದ ಹಾಡು ಅಂತ ಹೇಳಿಕೊಳ್ತಾರೆ. ತನ್ನನ್ನ ತಾನು ಅವರು ಆನಂದ ತೀರ್ಥ ಮುನಿ ಅಂತ ಹೇಳಿಕೊಳ್ತಾರೆ. ಆನಂದ ತೀರ್ಥ ಅಂತ ಅವರು ಅನೇಕ ಕಡೆ ತನ್ನನ್ನು ಹೇಳಿಕೊಂಡಿದ್ದಾರೆ. ಆನಂದ ತೀರ್ಥ ಸನ್ನಾಮ್ನ ಪೂರ್ಣ ಪ್ರಜ್ಞಾಭಿಧಾಯುಜ, ನನಗೆ ಆನಂದ ತೀರ್ಥ ಅಂತ ಹೆಸರು, ನನಗೆ ಪೂರ್ಣ ಪ್ರಜ್ಞಾ ಅಂತ ಹೆಸರು ಅಂತ ಅವರು ಅನೇಕ ಗ್ರಂಥಗಳಲ್ಲಿ ಹೇಳಿಕೊಂಡಿದ್ದಾರೆ. ಅದು ಎರಡು ಮುಖವನ್ನು. ಆನಂದ ತೀರ್ಥ ಅನ್ನೋದರಲ್ಲಿ ಅವರ ಆನಂದದ ಆಸ್ಪೆಕ್ಟ್ ಅನ್ನು ಹೇಳುತ್ತೆ, ಆನಂದಮಯವಾದ ಸ್ವರೂಪ ಅವರದು. ಪೂರ್ಣ ಪ್ರಜ್ಞಾ ಅನ್ನುವಲ್ಲಿ ಜ್ಞಾನದ ಆಸ್ಪೆಕ್ಟ್ ಅನ್ನು ಹೇಳ್ತೀನಿ. ಜ್ಞಾನದಲ್ಲೂ ಪೂರ್ಣ ಅವರು, ಆನಂದದಲ್ಲೂ ಪೂರ್ಣ, ಯಾಕೆಂದ್ರೆ ಅದು ಪ್ರಾಣತತ್ವ. ಮತ್ತು ಆನಂದವನ್ನು ಕೊಡತಕ್ಕಂಥ ತೀರ್ಥ ಅಂದರೆ ಶಾಸ್ತ್ರವನ್ನು ನಮಗೆ ಕೊಟ್ಟವರು, ಅದರಿಂದ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಮುನಿ ಅಂತ, ಮುನಿ ಅಂದರೆ ಮನನಯುಕ್ತ ಮುನಿ. ಮನನಂ, ಭಗವಂತನ ಬಗೆಗೆ ನಿರಂತರ ಮನನ ಮಾಡುವವನು ಮುನಿ. ಅಷ್ಟೇ ಅಲ್ಲ, ಇನ್ನೊಂದು ಸ್ವಾರಸ್ಯ ಇದೆ. ನಾವು ಬೆಳಿಗ್ಗೆ ಮಾಂಡೂಕೋಪನಿಷತ್ತನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ಮುನಿ ಅಂದ್ರೆ ಏನೋ ಹೇಳ್ತಾರೆ, ಓಂಕಾರೋ ವಿದಿತೋ ಏನ ಸಮುನಿರ್ಣೇತರೋ ಜನಃ. ಯಾರಿಗೆ ಓಂಕಾರ ವಚನಾದ ಭಗವಂತ ಅರ್ಥ ಆಗಿದ್ದಾನೋ ಅವನು ಮಾತ್ರ ಮುನಿ, ಉಳಿದವರು ಮುನಿಗಳಲ್ಲ ಅಂತ. ಇವರು ಸ್ವತಃ ಸನ್ಯಾಸ ದೀಕ್ಷೆ ತೊಟ್ಟು ಪ್ರಣವೋಪಾಸನೆ ಮಾಡಿ ಪ್ರಣವದ ರಹಸ್ಯವನ್ನ ತನ್ನ ಅಂತರಂಗ ಶಿಷ್ಯನಾದ ವಿಷ್ಣು ತೀರ್ಥರಿಗೆ ಹೇಳಿದವರು. ಅದನ್ನು ಮಧ್ವದಲ್ಲಿ ಹೇಳ್ತಾರೆ, ವಿಷ್ಣು ತೀರ್ಥರಿಗೆ ಅವರು ಪ್ರಣವದ ರಹಸ್ಯವನ್ನು ಹೇಳಿದಷ್ಟು ಇನ್ಯಾವ ಶಿಷ್ಯರಿಗೂ ಹೇಳಲಿಲ್ಲ. ಕಾರಣ ತಮ್ಮ ಅಂತಲ್ಲ, ಪೂರ್ವಾಶ್ರಮ ಅಂತಲ್ಲ, ವಿಷ್ಣು ತೀರ್ಥರ ಯೋಗ್ಯತೆ ದೊಡ್ಡದು. ಅಂಥ ಜೀವಯೋಗ್ಯತೆ ಉಳಿದವರಲ್ಲಿ ಇರಲಿಲ್ಲ ಅಂತ ವಿಷ್ಣು ತೀರ್ಥರಿಗೆ ಪ್ರಣವದ ರಹಸ್ಯವನ್ನು ತೆರೆದು ತೋರಿಸಿದಂತೆ ಉಳಿದ ಯಾವ ಶಿಷ್ಯರಿಗೂ, ಅವರು 9 ಶಿಷ್ಯರು ಉಳಿದ 8 ಮಂದಿಗೆ ಅಷ್ಟು ಆಳವಾದ ಪ್ರಣವದ ರಹಸ್ಯವನ್ನು ಹೇಳಲಿಲ್ಲ ಅಂತ ಮಧ್ವ ವಿಜಯದಲ್ಲಿ ಹೇಳ್ತಾರೆ. ಅದು ಎಷ್ಟು ಆಳವಾಗಿ ಹೇಳಿದ್ರು ಅಂದ್ರೆ ಸಚಿತ್ತಾ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನ ಕಥ್ಯತೆ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಅವರು ಏನು ಹೇಳಿದ್ರು ಅನ್ನೋದು ಅದು ನನಗೂ ಗೊತ್ತಿಲ್ಲ, ನಾನು ಅದನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯನಲ್ಲ, ನನಗೂ ತಿಳಿಯಲಾಗದಷ್ಟು ಎತ್ತರದ ಸಂಗತಿ ಅದು ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಅವರು ಹೇಳಿದಂತಹ ಓಂಕಾರದ ರಹಸ್ಯ ನನ್ನ ಚಿತ್ತಕ್ಕೂ ಗೋಚರವಾಗುವಂಥದ್ದಲ್ಲ, ನಾನು ಅದನ್ನು ತಿಳಿದುಕೊಳ್ಳಲಾರೆ. ಆದರೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ, ನನಗೆ ಹೆಚ್ಚು ನನಗೂ ಗೊತ್ತಿಲ್ಲ, ನನಗೂ ಕೆಲವು ರಹಸ್ಯಗಳು ಗೊತ್ತಿದೆ ಆಚಾರ್ಯರು ಮಾಡಿದ್ದು, ಆದರೆ ಅದನ್ನು ಹೇಳುವುದಿಲ್ಲ. ಯಾಕಂದ್ರೆ ಗೋಪ್ಯತ್ವ ಅದ್ವಾನ ಕಥೆ, ಅದು ನಿಮ್ಮ ಹತ್ರ ಹೇಳೋ ಸಂಗತಿ ಅಲ್ಲ ಅಂತಂದು ಬಿಡ್ತಾರೆ ಅವರು. ಅದೆಲ್ಲ ಊರೆಲ್ಲ ಡಂಗುರ ಸಾರಿಸುವಂತಹ ಸಂಗತಿ ಅಲ್ಲ, ಅದು ಉಪಾಸನೆಯ ರಹಸ್ಯ, ನನಗೆ ಗೊತ್ತಿದ್ರೂ ಹೇಳೋದಿಲ್ಲ. ಹಾಗೆಯೇ ಓಂಕಾರದ ಪೂರ್ಣ ಓಂಕಾರ ವಾಚ್ಯನಾದ ಭಗವಂತನ ಆ ಓಂಕಾರದಿಂದ ತಿಳಿಯಬಹುದಾದ ಉಪಾಸನೆಯ ಎಲ್ಲ ಮುಖಗಳನ್ನು ತಿರುದವರು. ಆದ್ದರಿಂದ ತಾನು ಆನಂದ ತೀರ್ಥ ಮುನಿ. ಮುನಿಯ ಸನ್ಮುಖ ಪಂಕಜೋತ್ಥಂ, ಸನ್ಮುಖ ಪಂಕಜೋತ್ಥಂ, ಮುಖ ಪಂಕಜ ತಾವರೆಯಂಥ ಮೊರೆ, ಮುಖ ಕಮಲದಿಂದ ಮೂಡಿ ಬಂದದ್ದು ಈ ಮಾತು.
ಆನಂದ ತೀರ್ಥರ ಮುನಿಯ ಮುಖ, ಬರೇ ಮುಖ ಅಲ್ಲ, ಸನ್ಮುಖ ಅಂತ ಹೇಳ್ತಾರೆ. ಸನ್ಮುಖ ಅಂತಂದ್ರೆ ಜ್ಞಾನಪೂರ್ಣವಾದ ಮುಖ. ಸತ್ ಅಂತಂದ್ರೆ ಜ್ಞಾನಿ ಅಂತ ಒಂದರ್ಥ, ಸತ್ ಅಂದ್ರೆ ಪ್ರಾಣದೇವರು ಅಂತ ಅರ್ಥ. ಆದ್ರಿಂದ ನಾನು ಹಿಂದೆ ಹೇಳಿದ್ದೆ, ಸದಿತಿ ಆನಂದ ತೀರ್ಥ ಮುನಿ ಎಂಬ ಪ್ರಾಣತತ್ವ, ಆನಂದ ತೀರ್ಥ ಮುನಿ ಎಂಬ ಜ್ಞಾನಿಯ ನಿರ್ದುಷ್ಟವಾದ ಮುಖ. ನಿರ್ದುಷ್ಟವಾದ ಮುಖ ಅಂತಂದ್ರೆ ಮುಖ ಕಮಲ ಅಂತ ಅನ್ನುವುದರಿಂದಲೇ ಅದರ ಮುಖದ ಸೌಂದರ್ಯ ಸೂಚಿತವಾಯಿತು. ಆಚಾರ್ಯರು ಮಧ್ವವಿಜಯದಲ್ಲಿ ಹೇಳ್ತಾರೆ, ಆಚಾರ್ಯರ ವ್ಯಕ್ತಿತ್ವ ಹೇಗಿತ್ತು ಅಂತ. ಅತ್ಯಂತ ಸುಂದರವಾದಂಥ ವ್ಯಕ್ತಿತ್ವ. ಮಧ್ವವಿಜಯದಲ್ಲಿ ಅವರ ಒಂದು ಕಡೆ ವರ್ಣನೆ ಮಾಡುವಾಗ ಹೇಳ್ತಾರೆ, 10,000 ಜನ ಸೇರಿದಲ್ಲಿ ಆಚಾರ್ಯರು ಆ ಗುಂಪಿನಲ್ಲಿ ಬಂದು ನಿಂತರೆ ಬೇರೆಯಾಗಿ ಕಾಣ್ತಿದ್ರು ಅಂತ. 10,000 ಜನ ಇದ್ದ ಗುಂಪಿನಲ್ಲಿ ಕೂಡ ಅವರು ಒಬ್ಬರೇ ಬೇರೆಯಾಗಿ ಕಾಣ್ತಿದ್ರು. ಅಂಥ ಆಕರ್ಷಕವಾದಂಥ ರೂಪ ಅವರದ್ದು. ಆ ಮುಖವು ಅಂಥ ಲಕ್ಷಣೋಪೇತವಾದ ಮುಖ. ದೇವತೆಗಳಲ್ಲಿ ಒಂದು ನಿಯಮ, ಎಲ್ಲಿ ಹೆಚ್ಚು ಜ್ಞಾನ ಇದೆ ಅಲ್ಲಿ ಹೆಚ್ಚು ರೂಪ ಇದೆ. ರೂಪ ಮತ್ತು ಜ್ಞಾನ, ದೇಹ ಸೌಂದರ್ಯ ಮತ್ತು ಜ್ಞಾನಕ್ಕೆ ಸಂಬಂಧ. ಹೆಚ್ಚು ಹೆಚ್ಚು ಗುಣ ಭಗವಂತನಿಗೆ ಹೆಚ್ಚು ಹೆಚ್ಚು ಹತ್ತಿರ ಆದವರಲ್ಲಿ ದೇಹದ ಸೌಂದರ್ಯವು ಹೆಚ್ಚು ಹೆಚ್ಚು. ಅದು ಮನುಷ್ಯರಲ್ಲಿ ಈ ನಿಯಮ ಇಲ್ಲ, ದೇವತೆಗಳಲ್ಲಿ ಆ ಎತ್ತರ ರೂಪಂ ತತ್ರ ಗುಣಾಹ ಅಂತ. ಆ ರೂಪಕ್ಕೂ ಗುಣಕ್ಕೂ ಸಂಬಂಧ. ಭಗವಂತನ ಅರಿವಿನ ಗುಣದಲ್ಲಿ ಬಹಳ ಎತ್ತರಕ್ಕೇರಿದವರಾದ್ರಿಂದ ದೇಹ ಸೌಂದರ್ಯದಲ್ಲಿಯೂ ಅಸಾಧಾರಣವಾದಂತಹ ರೂಪಶ್ರೀ ಇತ್ತ ಆಚಾರ್ಯರು. ಆದ್ರಿಂದ ಸನ್ಮುಖ ಅಂತ ಹೇಳ್ತಾರೆ. ಅತ್ಯಂತ ಲಕ್ಷಣೋಪೇತವಾಗಿರ್ತಕ್ಕಂಥ ಮುಖ ಪಂಕಜ ಅಂತ ಆಚಾರ್ಯರೇ ಹೇಳಿಕೊಳ್ತಾರೆ. ಅಂಥ ಮುಖ ಕಮಲದಿಂದ ಮೂಡಿ ಬಂದದ್ದು ಈ ಹಾಡು. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿ ಮನಃಪ್ರಿಯಂ. ಲಕ್ಷ್ಮಿಯನ್ನ ಒಲಿಸಬೇಕು ಮತ್ತು ಹರಿಯನ್ನ ನಾರಾಯಣನನ್ನು ಒಲಿಸಬೇಕು ಅಂತ ನಿಮಗೆ ಅಪೇಕ್ಷೆ ಇದ್ರೆ ನೇರ ಭಗವಂತನನ್ನು ಲಕ್ಷ್ಮಿಯನ್ನು ಮುಟ್ಟುವಂತಹ ಸ್ತೋತ್ರ ಇದು. ಸಾಕ್ಷಾತ್ ಹರಿ ಮನಃಪ್ರಿಯಂ, ಅವರ ಮನಸ್ಸಿಗೆ ಮೆಚ್ಚುಗೆ ಆಗುವಂತಹದ್ದು. ಯಾಕೆಂದ್ರೆ ರಮೆಯನ್ನು ಹೇಗೆ ಸ್ತೋತ್ರ ಮಾಡಬೇಕು ಅನ್ನೋ ವಿಧಾನವನ್ನೇ ನಾನು ಈ ಸ್ತೋತ್ರ ತೋರಿಸಿಕೊಟ್ಟಿದ್ದೇನೆ. ಭಗವಂತನ ಜೊತೆಗೆ ರಮೆಯನ್ನು ಸ್ತೋತ್ರ ಮಾಡಿದರೆ ಭಗವಂತನೂ ಪ್ರೀತನಾಗ್ತಾನೆ, ರಮೆಯೂ ಪ್ರೀತನಾಗ್ತಾಳೆ. ಮತ್ತು ನೇರ, ಯಾಕಂದ್ರೆ ಭಗವಂತನ ರಮೆಯ ಮೊದಲ ಮಗ ನೇರ ಪುತ್ರ ಬರೆದದ್ದಿದು. ಆದ್ರಿಂದ ಅವರಿಗೆ ನೇರ ಮುಟ್ಟುವಂತಹ ಸ್ತೋತ್ರ ಇದು. ಕಾರಣ ಉತ್ತಮಾರ್ಥಂ, ಅತ್ಯಂತ ಶ್ರೇಷ್ಠವಾದ ವೇದದ ರಹಸ್ಯಾರ್ಥಗಳನ್ನು ತುಂಬಿ ನಾನು ಇದನ್ನು ರಚಿಸಿದ್ದೇನೆ. ಇದನ್ನ ಭಕ್ತ್ಯಾ ಪಠತಿ, ಯಾರಾದರೂ ಭಕ್ತಿಯಿಂದ ನಿತ್ಯ ಪಠನ ಮಾಡಿದರೆ, ಆದರೆ ಭಕ್ತಿಯಿಂದ ಈ ಪಠನೆ ಮಾಡುವಾಗ ಒಂದು ಎಚ್ಚರ ಬೇಕು ಅಂದ್ರು. ಏನು ಅಂದ್ರೆ ಶ್ರೀಸ್ತುತಿ ಇದು. ಅಂದ ಶ್ರೀತತ್ವವನ್ನೇ ನೆನೆದು ಪಠನೆ ಮಾಡಬೇಡಿ. ಅಜಿತ ಮಾತ್ಮನಿ ಸನ್ನಿಧಾಯ, ಅಜಿತನಾಗಿರತಕ್ಕಂಥ ನಾರಾಯಣನನ್ನ ಮನಸ್ಸಿನಲ್ಲಿ ನೆನೆದು ಲಕ್ಷ್ಮೀನಾರಾಯಣ ಸ್ತುತಿಯನ್ನು ನೀವು ಮಾಡಿದರೆ ಅವರಿಬ್ಬರಿಗೂ ಪ್ರಿಯವಾಗತ್ತೆ. ಆದರೆ ನಾರಾಯಣನನ್ನು ನೆನೆಯದೆ ನೀವು ಶ್ರೀಸ್ತುತಿ ಅಂತ ಬರೇ ಲಕ್ಷ್ಮಿಯನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಿದರೆ ಈ ಸ್ತೋತ್ರ ಫಲವನ್ನು ಕೊಡುವುದಿಲ್ಲ ಅಂತ ಹೇಳಿ. ಭಕ್ತ್ಯಾ ಪಠತಿ ಅಜಿತಂ ಆತ್ಮನಿ ಸನ್ನಿಧಾಯ, ಭಗವಂತನನ್ನ ಮನಸ್ಸಿನಲ್ಲಿ ನೆಲೆಗೊಳಿಸಿ ಭಗವಂತನಲ್ಲಿ ಭಕ್ತಿಯಿಟ್ಟು ಲಕ್ಷ್ಮೀನಾರಾಯಣರ ಸ್ತುತಿ ಇದು ಅಂತ ಪಠಿಸಿದರೆ ಯಸ್ತೋತ್ರಂ ಪಠತಿ ಅಭಿಯಾತಿ ತಯೋಹ ಅಭೀಷ್ಟಂ, ಆಗ ಪಠಿಸಿದಾಗ ಅವರಿಬ್ಬರ ಲಕ್ಷ್ಮೀನಾರಾಯಣರ ಪ್ರೀತಿಗೆ ಪಾತ್ರನಾಗ್ತಾನೆ ಮತ್ತು ಅವರಿಂದ ಅವನು ಬಯಸಿದ ಅಭಿಷ್ಟವನ್ನು ಪಡೀತಾನೆ. ಇಬ್ಬರ ಅನುಗ್ರಹವೂ ಆಗುತ್ತೆ. ಯಾವಾಗ ಅಂದ್ರೆ ನಾರಾಯಣನನ್ನ ಸರ್ವೋತ್ತಮತ್ವವನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ಭಗವಂತನಲ್ಲಿ ಭಕ್ತಿ ಇಟ್ಟು ಈ ಸ್ತೋತ್ರವನ್ನು ಪಠಿಸಬೇಕು. ಕೇವಲ ಶ್ರೀಸ್ತುತಿ, ಆದ್ರಿಂದ ಶ್ರೀ ಉಪಾಸನೆ ಮಾತ್ರ ಸಾಕು ಅಂತ ತಿಳ್ಕೊಂಡು ಪಠಿಸಿದರೆ ಈ ಮಂತ್ರ ಫಲವನ್ನು ಕೊಡುವುದಿಲ್ಲ ಅಂತ ಇದರ ಫಲಶ್ರುತಿಯನ್ನು ಹೇಳಿ ಕೊನೆಗೆ ಒಂದು ವಾಕ್ಯ ಇದೆ. ಋಷಿಗೆ ಸ್ಥಿತಪುತ್ರಿ ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಕೃತ ಶ್ರೀಸ್ತುತಿ ಸಮಾಪ್ತ. ಇಲ್ಲಿ ಒಂದು ಗ್ರಂಥ ಮುಗಿಯಿತು. 12 ಗ್ರಂಥ ಅಧ್ಯಾಯ ಸೇರಿ ಒಂದು ಗ್ರಂಥ ಅಲ್ಲ, ಶ್ರೀಸ್ತುತಿ ಅನ್ನೋ ಒಂದು ಗ್ರಂಥ ಇದು. ಈ ಗ್ರಂಥ ಮುಗಿಯಿತು ಇಲ್ಲಿಗೆ. ಶ್ರೀಸ್ತುತಿ ಸಮಾಪ್ತ. ಇಲ್ಲಿಗೆ ಆಚಾರ್ಯರು ಲಕ್ಷ್ಮಿಯನ್ನು ಹೇಗೆ ಸ್ತೋತ್ರ ಮಾಡಬೇಕು ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ಬರೆದಂಥ ಮತ್ತು ಒಂದು ಸಂದರ್ಭ ವಿಷಯದಲ್ಲಿ ತಾನೇ ಹಾಡಿ ಕುಣಿದಂಥ ಲಕ್ಷ್ಮೀ ಸ್ತುತಿ ಮುಕ್ತಾಯವಾಯಿತು. ಇನ್ನು ಮುಂದಿನ ಸ್ತೋತ್ರಗಳು ಬೇರೆ ವಿಷಯಗಳಲ್ಲಿ, ಇದಕ್ಕೆ ಸಂಬಂಧ ಇಲ್ಲ. ಹೀಗೆ ನಾವು ಶ್ರೀಸ್ತುತಿಯನ್ನ ಆಚಾರ್ಯರು ಬರೆದಂಥ ಅತ್ಯಂತ ಸುಂದರವಾದ, ಶಬ್ದದ ದೃಷ್ಟಿಯಿಂದಲೂ ಬಹಳ ಸುಂದರವಾದದ್ದು. ಅದನ್ನು ನೋಡಿ, ಆ ಒಂದೊಂದು ಪದ್ಯದಲ್ಲಿ ಒಂದೊಂದು ರೀತಿಯ ಆ ಚಮತ್ಕಾರ ಇದೆ. ಅದರಲ್ಲಿ ಆ ನಾಟ್ಯವನ್ನ, ಶಿವ ಸಂಹಾರ ಮಾಡತಕ್ಕಂಥ ನಾಟ್ಯವನ್ನು ಹೇಳುವಾಗ
ಆ ಛಂದಸ್ನಲ್ಲಿ ನಾಟ್ಯಕ್ಕೆ ಬೇಕಾದಂತಹ ನಡೆಯನ್ನು ಬಳಸಿದ್ದಾರೆ. ಶಕ್ರುಗ್ರ ದೀಧಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ವಿಧವಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ. ಒಂದು ತಾಂಡವದ ನಡೆಯನ್ನು ಕೊಡ್ತಾರೆ. ಶ್ರೀಯತ್ ಕಟಾಕ್ಷ ಬಲವತ್ಯಜಿತನ್ ನಮಾಮಿ. ಬೇರೆ ಬೇರೆ ಪದ್ಯದಲ್ಲಿ ಬೇರೆ ಬೇರೆ ರೀತಿಯ ಆ ಶಬ್ದದ ಸಂಯೋಜನೆಯಿಂದಲೇ ಆ ಫೀಲಿಂಗು, ಆ ಭಾವ ನಮಗೆ ಮುಂದೆ ವ್ಯಕ್ತವಾಗುವಂತೆ ಬಹಳ ಅದ್ಭುತವಾದ ರಚನೆ. ಆದ್ದರಿಂದ ಇದನ್ನು ನಾಟ್ಯಕ್ಕೆ ಬಳಸಲಿಕ್ಕೆ, ಈ ಪದ್ಯವನ್ನು ಭರತನಾಟ್ಯ ಆಗಲಿ ತಾಂಡವ ನೃತ್ಯಕ್ಕೆ ಬಳಸಬಹುದು. ಬಹಳ ಪರಿಣಾಮಕಾರಿಯಾಗಿ ತಾಂಡವ ನೃತ್ಯವನ್ನು ಈ ಪದ್ಯದಲ್ಲಿ ತೋರಿಸ್ಲಿಕ್ಕೆ ಬರುತ್ತೆ. ಹೀಗೆ ಸಂಗೀತಕ್ಕೆ, ನಾಟ್ಯಕ್ಕೆ ಎಲ್ಲಕ್ಕೂ ಅಳವಡಿಸ್ಲಿಕ್ಕೆ ಬರುವ, ಅದರ ಜೊತೆಗೆ ಅಧ್ಯಾತ್ಮದ ಅತ್ಯಂತ ವೇದದ ಮೂಲ ರಹಸ್ಯಗಳನ್ನು ಹೇಳತಕ್ಕಂಥ ಶ್ರೀಸ್ತುತಿಯನ್ನ ನಾವು ಈ 3 ದಿವಸಗಳಲ್ಲಿ ಅನುಸಂಧಾನ ಮಾಡಿದಂತಾಯಿತು. ಮುಂದೆ ಇನ್ನು ಉಳಿದಿರತಕ್ಕಂಥ ಸ್ತೋತ್ರಗಳನ್ನು ಯಥಾವಕಾಶ ನಾಳೆಯಿಂದ ನೋಡೋಣ. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಾಳೆ ಸಂಜೆ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ವಂದನೆಗಳು.